ಒಂದು ಬಾಕ್ಸಿಂಗ್ ತೊಗೊಳ್ಳಿ ನೀವು, ಬಾಕ್ಸಿಂಗ್ಗೆ ಅವ್ರು ಫುಲ್ ಕಿಟ್ ಅಂದರೆ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಇದ್ದಾರೆ ಅವ್ರ ಆಟಕ್ಕೆ. ಬಟ್ ಇಂಡಿಯಾ 2 ಕೈನ ಕಟ್ಟಿ ನಿಲ್ಲಿಸಿ ಅವ್ರ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ದಾರೆ. ಓಪನ್ ಹ್ಯಾಂಡ್ ಇಲ್ಲ, ಏನಿಲ್ಲ. ಅವ್ರು ಗ್ಲೌಸಲ್ಲಿ ಹೊಡಿಬೋದು, ನಾವು ಓಡಿಸ್ಕೊಳ್ಬೋದು. ಆರ್ಮಿ ಅವ್ರ ಕೈಯಲ್ಲಿ ವೆಪನ್ ಇದೆ, ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಅದು ನೋಡ್ರೆ ಈಗಲೂ ರಕ್ತ ಕುದೀತೆ. ಶಸ್ತ್ರ ಕೆಳಗೆ ಹಾಕೋಗುತ್ತಲ್ಲ. ಶಾಂತಿ ಯಾರಿಗೆ ಬೇಕಾಗಿರೋದು ಮೇಡಮ್? ಒಬ್ಬ ಹೊಡಿತಾನೆ ಅಂದರೆ ಶಾಂತಿಯಾಗಿರ್ಬೇಕಾ? ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದರಿಕೆಯಿಂದ ಬಂದಿರಬೇಕು ಹೊರತು ಗಾಂಧಿದು ಚರ್ಕದಿಂದ ಬಂದಿಲ್ಲ ಮೇಡಮ್. ಶಾಂತಿ ಮಾತಾಡೋದನ್ನ ಫಸ್ಟ್ ಹೊಡಿಬೇಕು ಅನಿಸುತ್ತೆ. ಇಂಥವ್ರನ್ನೆಲ್ಲ ಮುಂದೆ ಶೂಟ್ ಅಂಡ್ ಕಿಲ್ ಅಷ್ಟೇ. ನಾಚಿಕೆ ಆಗಬೇಕು ನಮ್ಮ ದೇಶದ ನಾಯಕತ್ವಕ್ಕೆ. ನಾವು ಕೆಲವು ಜಾಗದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾವು ಸರ್ವಿಸ್ ಮಾಡಿದ್ವಿ. ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಬರುತ್ತೆ. ಅಲ್ಲಿ ನಮ್ಮಂಥವ್ರು ಮಾತಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಮೋದಿಯವರು ಬಂದು ಸ್ಪೀಚ್ ಕೊಟ್ಟರು. ಬಟ್ ಅಲ್ಲಿ ಅವರು ಅರ್ಧ ಗಂಟೆ ನೀಟಾಗಿ ಮಾತಾಡಿದ್ರು. ಒಂದು ದೈವ ಶಕ್ತಿ ಇದ್ದರೆ ಮಾತ್ರ ಅದಾಗುತ್ತೆ ಮೇಡಮ್. ದೈವ ಶಕ್ತಿ ಇದ್ದರೆ ಎಲ್ಲರ ಕೈಲಾಗಲ್ಲ. ತುಂಬ ಜನ ಹೇಳಿ ಸರ್ ನೀವು BJP ಪರವಾಗಿ ಮಾತಾಡೋಣ, BJP ಪರವಾಗಿ ಮಾತಾಡೋಣ. ಈಗ ಹೇಳ್ತಾರೆ ನಮ್ಮ ಕರ್ನಾಟಕದ BJP ಥರ್ಡ್ ಕ್ಲಾಸ್ ಗೌರ್ಮೆಂಟ್ ಇರೋದಿಲ್ಲ. ಯಾರಿಗೂ ದಮ್ಮು ಗಡ್ಸ್ ಅನ್ನೋದಿಲ್ಲ. ಪ್ರೂಫ್ ಕೇಳೋರು ಯಾರ್ಯಾರು ಇದ್ದಾರೆ ದಯವಿಟ್ಟು ಬನ್ನಿ ಆರ್ಮಿ ಆಪ್ರೇಷನ್ಗೆ ಹೋಗಿ. ನಿಮಗೆ ದಮ್ಮು ಧೈರ್ಯ ಕರೆಕ್ಟಾಗಿದೆಯಾ ನಿಮ್ಮಲ್ಲಿ? ಆ ದಮ್ ಅನ್ನೋದು ಇದ್ರೆ ಬನ್ನಿ. 4 ಸೆಕೆಂಡಲ್ಲಿ ನೀವು ಹಿಂಗೆ ಎಷ್ಟಾಗ 1 ಸೆಕೆಂಡ್ ಅಲ್ಲಿ ತಗೊಳ್ತೀವಿ, 2ನೇ ಸೆಕೆಂಡ್ ಕೇಳಕ್ಕೆ ಬಿತ್ತು, ಅದರೊಳಗೆ ನೀವು 3ನೇ ಸೆಕೆಂಡ್ ತೆಗಿಬೇಕು, 4ನೇ ಸೆಕೆಂಡ್ ಹಾಕಬೇಕು. ಆ 4 ಸೆಕೆಂಡಲ್ಲಿ ನೀವು ಏನು ಆ್ಯಕ್ಷನ್ ಮಾಡ್ತೀರಾ ಅದು ಲೈಫ್. ಒಂದು ಸೌಂಡ್ ಮಾತ್ರ ಬರ್ತಿದೆ, ಅಮ್ಮ ಅಂತ ಒಂದು ಸೌಂಡ್. ನರಗಳೆಲ್ಲ ಹೊರಗೆ ಬಂದುಬಿಡಿದೆ. ಈ ವೈಟ್ ಕಲರಾಗಿ ನರ, ಬಾಕಿ ಬ್ಲಡ್ಡು. ನೋಡ್ತೀನಿ ಮುಖ ಇಲ್ಲಿಂದ ಇಷ್ಟಿಲ್ಲ. ಈ ಕಣ್ಣದು ಒಂದು ನರದಿಂದ ಅರ್ಧ ಕಣ್ಣು ಆಡ್ತಾಯಿದೆ. ಸರ್ ಇದು ಮಾತಾಡಿದ್ರೆ ನಾನು ನೆಮ್ಮದಿ ಇಲ್ಲ. ಅವಾಗ ನನ್ನ ವೈಫಿಗೆ ಫೋನ್ ಮಾಡಿ ಹೇಳಿದೆ, ನಾನು ಈ ಥರ ಒಂದು ಟ್ರೈನಿಂಗ್ ಹೋಗ್ತಾಯಿದ್ದೇನೆ. ಆ ಟ್ರೈನಿಂಗಲ್ಲಿ ಲೊಕೇಶನಲ್ಲಿ ಬಂದು ಟವರ್ ಸಿಗೋಲ್ಲ, 1-2 ತಿಂಗಳು ಆಗ್ಬೋದು. ಅಲ್ಲಿ ತನಕ ನಾನು ಮಾತಾಡಿದ್ರೆ ನೀವು ವರಿ ಮಾಡಬೇಡ, ಟವರ್ ಇಲ್ಲ ಅಂತೇಳಿ ಫೋನ್ ಕಟ್ಬಿಡು. ಅಷ್ಟೇ ನನಗೆ ಗೊತ್ತಾಗಲಿ, ನಾನು ಅನ್ಕಾನ್ಷಿಯಸ್ ಆಗಿದ್ದೇನೆ. ಭಾರತ್ ಮಾತಾ ಕಿ ಜೈ. ಎಲ್ರಿಗೂ ನಮಸ್ಕಾರ. ವಿಕ್ರಮ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಯಡ್ಕ. ವೀಕ್ಷಕರೇ, ನಾನು ಇಲ್ಲಿವರೆಗೂ ಬಹಳಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀನಿ. ಆದರೆ ಇದೇ ಮೊದಲ ಬಾರಿಗೆ ನಮ್ಮ ದೇಶಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂತಹ ನಾವೆಲ್ಲರೂ ಇವತ್ತು ಇಷ್ಟು ಖುಷಿಯಾಗಿದ್ದೀವಿ, ಇಷ್ಟು ಆರಾಮಾಗಿದ್ದೀವಿ, ಇಷ್ಟು ಸೇಫ್ ಆಗಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಇವರು ಕೂಡ ಖಂಡಿತವಾಗ್ಲೂ ಕಾರಣ. ನಮ್ಮ ಹೆಮ್ಮೆಯ ನಿವೃತ್ತ ಸೈನಿಕರ ಜೊತೆಗೆ ನಾನಿವತ್ತು ಸಂದರ್ಶನವನ್ನು ಮಾಡ್ತಾ ಇದ್ದೀನಿ. ಕಮಾಂಡೋ ಇನ್ಸ್ಟ್ರಕ್ಟರ್ ಯೋಗೀಶ್ ಪೂವೈ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಸರ್, ಜೈ ಹಿಂದ್. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ತೆ, ಜೈ ಹಿಂದ್. ಸ್ವಾಗತ ಸರ್, ಸ್ವಾಗತ. ನಮ್ಮ ಟಿವಿ ವಿಕ್ರಮದ ಟ್ಯಾಗ್ ಲೈನ್ ದೇಶ ನಿಮ್ಮ ಕೈಯಲ್ಲಿ, ಅಂದರೆ ನಾವೆಲ್ಲರ ಕೈಯಲ್ಲಿ ಅಂತ. ಸೊ ಇವತ್ತು ದೇಶ ಮತ್ತು ಧರ್ಮದ ಪರವಾಗಿ ಕೆಲಸವನ್ನು ಮಾಡುವಂತಹ ನಮ್ಮ ಟಿವಿ ವಿಕ್ರಮದಲ್ಲಿ, ಅದು ಈ ಸಂದರ್ಭದಲ್ಲಿ, ಅಂದರೆ ಈ ವಾರ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಿಮ್ಮಂತಹ ಸೈನಿಕರ ಜೊತೆಗೆ ಸಂದರ್ಶನ ಮಾಡುವಂತಹ ಈ ಒಂದು ಅವಕಾಶ ಸಿಕ್ಕಿರುವಂಥದ್ದು ಖಂಡಿತವಾಗ್ಲೂ ನನ್ನ ಪಾಲಿನ ಸೌಭಾಗ್ಯ, ನನ್ನ ಯೋಗ ಅಂತ ಹೇಳ್ತೀನಿ ಸರ್. ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಸರ್. ಹೇಗಿದ್ದೀರಾ ಸರ್? ಸೂಪರ್, ಖುಷಿಯಾಗಿದ್ದೀನಿ, ತುಂಬಾನೇ ಖುಷಿಯಾಗಿದ್ದೀನಿ. ಎಸ್ ಸರ್, ಯುದ್ಧದ ವಾತಾವರಣದಲ್ಲಿದ್ದೀವಿ. ಮೊದಲನೇದಾಗಿ ನಾವು ಪಹಲ್ಗಾಮ್ ಅಟ್ಯಾಕ್ ಬಗ್ಗೆ ಮಾತನಾಡೋಣ ಸರ್. ಏನು ಹೇಳ್ತೀರಾ ಸರ್? ನಮ್ಮ ದೇಶದ ಒಳಗೆ ಬಂದು ನಮ್ಮ ದೇಶದ ಅಮಾಯಕರನ್ನ ಧರ್ಮ ಕೇಳಿ ಸಾಯಿಸಿ ಹೋಗ್ತಾರೆ. ಆ್ಯಂಡ್ ಅದು ಅಲ್ಲಿನ ಸ್ಥಳೀಯರ ಸಪೋರ್ಟ್ ಇಲ್ಲದು ಕೂಡ ಖಂಡಿತವಾಗ್ಲೂ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದರ ಬಗ್ಗೆ ಏನು ಹೇಳ್ತೀರಾ ಸರ್? ಮೊದಲಿಗೆ ತುಂಬ ದುಃಖದ ವಿಷಯ. ಒಂದು ಧರ್ಮ ಕೇಳಿ ಶೂಟ್ ಮಾಡಿದ್ದು ನೋಡಿ, ಇದು ಇಷ್ಟು ಈಸಿ ಅಲ್ಲ. ಈ ಟೆರರಿಸ್ಟ್ ಅನ್ನೋದು ಒಳಗುಗ್ಗಿ ಬಂದಿದ್ದಾರೆ, ಪಹಲ್ಗಾಮ್ ತನಕ ಬಂದಿದ್ದಾರೆ ಅಂದರೆ ಅದು ಅವತ್ತು ಬಂದಿರೋದಲ್ಲ. ಒಂದು 2 ದಿನ ಮೊದಲೇ ಬಂದಿರ್ತಾರೆ ಅವರು. ಅವ್ರಿಗೆ ಯಾರೋ ಒಬ್ಬರು ಜಾಗ ಕೊಟ್ಟಿರ್ತಾರೆ ಇರೋದಕ್ಕೆ, ತಿನ್ನೋದಕ್ಕೆ, ಪ್ರತಿಯೊಂದು ಅವ್ರಿಗೆ ಅಲ್ಲಿ ಸಿಕ್ಕಿರುತ್ತೆ. ಅಲ್ಲಿಂದ ಅವರು ಯಾವುದನ್ನು ಆಪ್ರೇಷನ್ ಮಾಡಿದ್ರು 22nd ಅಲ್ವಾ, ಆ ದಿನ ಅವರು ಬೆಳಿಗ್ಗೆ ಒಂದು ಸಲ ರಕ್ಕಿ ಮಾಡಿರ್ತಾರೆ, ಎಲ್ಲೆಲ್ಲಿ ಯಾರ್ಯಾರಿದ್ದಾರೆ ಏನೇನು ಅಂತ. ಅಲ್ಲಿಂದನೇ ಅಟ್ಯಾಕ್ ಮಾಡ್ತಾರೆ. ಅಂದರೆ ಲೋಕಲ್ 100% ಸಪೋರ್ಟ್ ಇದೆ ಅವರಿಗೆ. ಆ ಸಪೋರ್ಟ್ ಇದ್ದಿದ್ದಕ್ಕಾಗಿ ಈ ಆಪ್ರೇಷನ್ ಆಯಿತು. ಒಂದು ಎರಡನೇ ದುಃಖದ ವಿಷಯ ಇದು. ನನ್ನ ಪ್ರಕಾರ ನಾನು ಯೋಚನೆ ಮಾಡ್ತಿರೋದು, 26 ಜನರನ್ನ ಅವರು ಶೂಟ್ ಮಾಡಿದ್ರು ಅಂದರೆ ಟೋಟಲಲ್ಲಿ ಮಿನಿಮಮ್ 100+ ಜನರಿರ್ತಾರೆ ಅಂತ ಆಯ್ತಲ್ವಾ. ಟೆರರಿಸ್ಟ್ 4 ಜನರಿದ್ರು, 4 ಜನರ ಹತ್ರ ವೆಪನ್ ಇತ್ತು, 100 ಜನರಿದ್ದವರು. ಒಂದು 10 ಜನರು ಅವ್ರ ಮೇಲೆ ಅಟ್ಯಾಕ್ ಮಾಡೋಕ್ಕಾಗಲಿಲ್ವಾ? ಅದೊಂದು ನನಗೆ ತುಂಬ ದುಃಖದ ವಿಷಯ. ಒಂದು ಟೆರರಿಸ್ಟ್ ಬಂದ ಅವನ ಕೈಲಿ ಗನ್ ಇದೆ ಅಂದರೆ ಅವ್ನು ಶೂಟ್ ಮಾಡೋದು 100% ಗ್ಯಾರಂಟಿ. ಅವ್ನು ಶೂಟ್ ಮಾಡೇ ಮಾಡ್ತಾನೆ. ಫಸ್ಟ್ ಮೈಂಡಲ್ಲಿ ಬರಬೇಕು, ನಾನಂತೂ ಸಾಯೋದು ಗ್ಯಾರಂಟಿ ಇದೆ, ಸಾಯಕ್ಕಂತ ಒಂದು 2 ಸಾಯಿಸ್ತೀನಿ ಅಂತ ಮನಸ್ಥಿತಿ ನಮ್ಮ ಹಿಂದೂಗಳಲ್ಲಿ ಇಲ್ಲ. ಅದು ದೊಡ್ಡ ದುರಂತ. ಅದಕ್ಕಾಗಿ ಅದೊಂದು ದುಃಖನೂ ಆಗ್ತಿದೆ. ಆದರೆ ನಾವು
ಸುಮ್ಮನೆ ಒಂದು ಶೂಟಲ್ಲಿ ಸತ್ತೋದ್ವಲ್ಲ, ನಾವು ಯಾಕೆ ಅವ್ರನ್ನ ಹೊಡೆಯೋಕ್ಕಾಗಿಲ್ಲ? ಅದು ತುಂಬ ಚಿಂತೆ ವಿಷಯ. ಅದು ಇದಲ್ಲ, ಇನ್ನು ಮುಂದೆನೂ ಕೂಡ ನಾವು ಮನುಷ್ಯರು, ಒಂದು ಹಿಂದೂಗಳಾಗಲಿ ಯಾರೇ ಇರಲಿ, ನಾನು ಹೇಳೋದು ಗನ್ ತೊಗೊಂಡು ಬಂದಾಗ ಅವನು ಕೊಲ್ಲೋ ನಮಗೂ ಶಕ್ತಿ ಇರುತ್ತೆ, ಬಟ್ ನಾವು ಯುಟಿಲೈಸ್ ಮಾಡಲಿಲ್ಲ ಯಾಕೆ ಅಂತ. ಅದು ತುಂಬ ದುಃಖದ ವಿಷಯ. ಅದಾದ ನಂತರ, ಆ ಯುದ್ಧ ಆದ ನಂತರ ಯಾವ ಭಯೋತ್ಪಾದಕರು ನಮ್ಮ ದೇಶದ ಹೆಣ್ಣು ಮಕ್ಕಳ ಸಿಂಧೂರವನ್ನು ಅಳಿಸಿ ಕಳಿಸಿದ್ರು, ಅದೇ ಭಯೋತ್ಪಾದಕರಿಗೆ ನಮ್ಮ ಸಿಂಧೂರದ ಬೆಲೆಯನ್ನು ಆಪರೇಷನ್ ಸಿಂಧೂರದ ಮೂಲಕ ಮೋದಿಜಿ ತಿಳಿಸ್ಕೊಡ್ತಾ ಇದ್ದಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್, ಆ ಆಪರೇಷನ್ ಬಗ್ಗೆ? ನೋಡಿ, ಇವತ್ತು ನಾವು ಖುಷಿಯಾಗಿರೋದಕ್ಕೆ, ಎಸ್ಪೆಷಲಿ ನನಗಂತೂ ತುಂಬ ಅಂದರೆ ತುಂಬ ಖುಷಿಯಾಗಿದೆ. ಆ ಸಿಂಧೂರದ ವ್ಯಾಲ್ಯೂ ಏನು ಅಂತ ಪಾಕಿಸ್ತಾನಕ್ಕೆ ನಾವು ತೋರಿಸ್ತಾ ಇದ್ದೇವೆ ಅಲ್ವಾ. ಆ ಸಿಂಧೂರ ಸುಮ್ಮನೆ ನೀವು ನೋಡಿ, ಒಂದು ಭಾರತದ ಮ್ಯಾಪಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರ ಒಂದು ತಲೆ ಕಾಣುತ್ತೆ, ರೈಟ್ ಆ್ಯಂಡ್ ಲೆಫ್ಟ್ ನಮ್ದಿಲ್ಲ, ಮಧ್ಯದಲ್ಲಿರೋದು ಸಿಂಧೂರ. ಅಂದರೆ ಜಮ್ಮು ಆ್ಯಂಡ್ ಕಾಶ್ಮೀರ ನಮ್ಮದೇ ಅಲ್ವಾ, ಅದೇ ನಮ್ಮ ಸಿಂಧೂರ. ಈಗ ಆಗ್ತಾ ಇರೋ ಆಪ್ರೇಷನ್ ತುಂಬ ಖುಷಿಯಾದ ವಿಷಯ. ಇದು ಯಾವತ್ತೋ 70 ವರ್ಷದಿಂದನೇ ಆಗಬೇಕಾಗಿದ್ದು, ಈಗ ಆಗ್ತಾಯಿದೆ. ಅದು ದುಃಖದ ವಿಷಯ. ಸರಿ, ಯುದ್ಧದ ವಾತಾವರಣದಲ್ಲಿ ನೀವು ಸೇನೆಯಲ್ಲಿ 20 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದಂಥವರು, ಕಾರ್ಗಿಲ್ ವಾರಲ್ಲಿದ್ರಿ, ಆಪರೇಷನ್ ಅಕ್ಷರಧಾಮದಲ್ಲಿದ್ರಿ, ಆಪರೇಷನ್ ತಾಜಲ್ಲಿದ್ರಿ. ಈ ಸಂದರ್ಭದಲ್ಲಿ ನಿಮಗೆ ಹೇಗೆ ಅನಿಸ್ತಾ ಇದೆ ಸರ್, ನಾನು ಬಾರ್ಡರಿಗೆ ಹೋಗಬೇಕು, ನಾನು ಕೂಡ ಇದರಲ್ಲಿ ಪಾಲುದಾರನಾಗಬೇಕು? ಯಾಕಂದರೆ ನಮಗೆ ನೋಡುವಾಗ ಒಂದು ಬಾರಿ ಅನಿಸುತ್ತೆ, ಅಟ್ ಒನ್ ಮೊಮೆಂಟ್ ಆ ಒಂದು ದೇಶಭಕ್ತಿ ಇರುವಂಥವ್ರಿಗೆ ಯಾರಿಗಾದರೂ ಅನಿಸುತ್ತೆ. ಸೊ ನೀವು ಆ ಸೇನೆಯಲ್ಲಿ 20 ವರ್ಷ ಇದ್ದಂಥವರು, ನಿಮ್ಮ ಆ ಒಂದು ಫೀಲ್ ಹೇಗಿದೆ ಅಂತ ಸರ್? ಮನೆಗೆ ಹೋದ ತಕ್ಷಣ ನಾನು ಫಸ್ಟ್ ನೋಡೋದೆ ಟಿ ವಿ ಏನು ನಡೀತಿದೆ ಅಂತ. ಆಫೀಸಲ್ಲಿ ಕೂತ್ಕೊಳ್ತೀನಿ, ವರ್ಕ್ ಲೋಡ್ ಎಷ್ಟೇ ಇರಲಿ, ಅಲ್ಲೂ ನಾನು ಟಿ ವಿ ನೋಡ್ತಾ ಇರ್ತೀನಿ. ಮಿಸ್ ಮಾಡ್ಕೊಂಡೆ ಕಾಣುತ್ತೆ, ನಾನು ಇನ್ನೂ ಇರಬೇಕಿತ್ತ ಅಂತ. ಈಗಲೂ ಫೀಲಿಂಗ್ ಇದೆ. ನಮ್ಮ ಕೊನೆಯ ಉಸಿರು, ಕೊನೆಯ ರಕ್ತ ಇರೋ ತನಕ ನಾವು ನೇಷನ್ ಬಗ್ಗೆ ಯೋಚನೆ ಮಾಡೋದು. ಈ ಯುದ್ಧದಲ್ಲಿ ನಾನು ಒಬ್ಬ ಇದ್ದಿದ್ದೆ, ನಾವು ಅಲ್ಲಿ ಆ ಸಿಚುವೇಶನ್ ಯೋಚನೆ ಮಾಡಿ ನಾನು ಅಲ್ಲಿ ಇದ್ದೆ ಅಂತಲೇ ಬರೋದು ನನಗೆ. ಈ ಜಾಗದಲ್ಲಿ ನಾನು ಇನ್ನೇನು ಮಾಡ್ಬೋದಿತ್ತು. ನಾವು ಕೊನೆ ತನಕ ನಮ್ಮ ಬ್ಲಡ್ಡಲ್ಲಿ ಯುದ್ಧ ಇಂಥದ್ದು ಏನು ಬಂತು ಅಂದರೆ ನಾವು ನೇಷನ್ ಫಸ್ಟ್, ನೇಷನ್ ಬಗ್ಗೆನೇ ಯೋಚನೆ ಮಾಡೋದು ಮೇಡಮ್. ಅದೇ ಇರುತ್ತೆ 24 ಗಂಟೆ, ಇನ್ನೇನು ಇರೋಲ್ಲ ತಲೆಯಲ್ಲಿ. ಸರ್, ಈ ಒಂದು ಯುದ್ಧ ಏನು ನಡೀತಾ ಇದೆ, ಯಾವ ಎಕ್ಸ್ಟೆಂಟಿಗೆ ಹೋಗಬಹುದು ಅಂತ ಸರ್? ಯಾಕಂದರೆ ಪಾಕಿಸ್ತಾನ ತಾನಾಗೆ ಕಾಲು ಕೆರ್ಕೊಂಡು ನಮ್ಮ ಜೊತೆ ಬಂತು, ಭಾರತ ಹೆಂಗಿದ್ರೂ ಬಿಡಲ್ಲ. ಸೊ ಇದು ಯಾವ ಎಕ್ಸ್ಟೆಂಟಿಗೆ ಹೋಗಿ ನಿಲ್ಲಬಹುದು ಅಂತ? ನಾವು ಈಗ ಟಿ ವಿಯಲ್ಲಿ ಬರ್ಬೋದು, ಎಲ್ಲ ಬರ್ಬೋದು, ವಾರ್ ಆಗ್ತಿದೆ ಅಂತ. ನನ್ನ ಕೇಳಿದ್ರೆ, ನೀವು ಈ ದೀಪಾವಳಿಯಲ್ಲಿ ಪಟಾಕಿ ಹೊಡಿತೀವಿ ಗೊತ್ತಾ, ಅದರಲ್ಲೂ ಸಣ್ಣ ಪಟಾಕಿ ಬರುತ್ತೆ, ಸರ ಪಟಾಕಿ, ಸಣ್ಣದು ಗ್ರೀನು, ರೆಡ್, ಗ್ರೀನ್, ತುಂಬ ಮೊದಲು ಬರ್ತಾಯಿತ್ತು, ತುಂಬ ಸಣ್ಣ ಸಣ್ಣ. ಈಗ ಇಂಡಿಯಾ ಅದೇ ಹೊಡಿತಾ ಇರೋದು. ನಾವು ನಿಜವಾಗಿ ಇನ್ನೂ ಯಾವುದು ತೆಗೆದೇ ಇಲ್ಲ, ನಮ್ಮ ವೆಪನ್ಸೇ ಓಪನ್ ಮಾಡಿಲ್ಲ. ಸುಮ್ಮನೆ ಅವ್ರು ಹೊಡಿತಾರೆ, ನಾವು ರಿಪ್ಲೇಸ್ ಸಣ್ಣದಾಗೆ ಮತ್ತೆ ಒಳಗೋಗಿ ನಾರ್ಮಲಾಗಿ ಹೊಡಿತಿದ್ವಿ. ನಮ್ಮದು ವೆಪನ್ಗಳು ನಿಜವಾಗ್ಲೂ ಹೊರಗೆ ಬಂತು ಅಂದರೆ, ನಮ್ಮ ನೆಕ್ಸ್ಟ್ ಇವತ್ತು ಸಾಯಂಕಾಲ ನಾವು ಆಪ್ರೇಷನ್ ಮಾಡಿದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಲಾಹೋರಲ್ಲೇ ಹೋಗಿ ಮಾಡೋದು, ಆ ಲೆವೆಲ್ ಇದ್ದೀವಿ ನಾವು. ಯಾವುದೆಲ್ಲ ಸಣ್ಣದು. ಆ್ಯಕ್ಚುಲಿ ನಾನು ಪಾಕಿಸ್ತಾನ ನಮ್ಮ ಎನಿಮಿ ಅಂತಲೇ ಒಪ್ಕೊಳ್ಳಲ್ಲ. ಈಗ ನಾವು ಇಲ್ಲಿ ಹೊಡಿತಾ ಇದ್ದೀವಿ ಮೇಡಮ್, ಆದರೆ ಅದರ ಎಫೆಕ್ಟ್ ಬಂದು ಚೈನಾಗೆ ಆಗ್ತಾಯಿದೆ. ಯಾಕೆಂದ್ರೆ ಚೈನಾದು ಡೂಪ್ಲಿಕೇಟ್ ಮಾಲ್ಗಳು ಸಿಗ್ತಾ ಇದೆ. ಇನ್ನೊಂದು ಇದ್ರ ಬಗ್ಗೆ ಹೇಳಬೇಕು ಅಂದರೆ ಒಂದು ನೆನಪು ಬರುತ್ತೆ ಮೇಡಮ್. ನಾವು ಈಗ ಫ್ರಾನ್ಸಿಂದ ಇರ್ಬೋದು, ಇಲ್ಲ ನಾವು ರಷ್ಯಾದಿಂದ ಇರ್ಬೋದು, ನಾವು ಏನು ಪರ್ಚೇಸ್ ಮಾಡ್ತೀವಿ ಅದಕ್ಕೆ ನಾವು ಪೇಮೆಂಟ್ ಮಾಡಿ ತೊಗೊಳ್ತಾ ಇದ್ವಿ, ಕರೆಕ್ಟ್ ಅಲ್ವಾ? ಪಾಕಿಸ್ತಾನವರು ಭಿಕ್ಷೆ ತೊಗೊಳ್ತಾ ಇರೋದು. ಇನ್ನು ಅವ್ರದ್ದು ಟುಸ್ಸೆ, ಅವ್ರದ್ದು ಎಲ್ಲ ಪಟಾಕಿಗಳು ಟುಸ್ಸೆ. ನಾವು ಇನ್ನೂ ಏನೇನೋ ಇದೆ ಮೇಡಮ್, ಅದು ಸಿಚುವೇಶನ್ ಮೇಲೆ ನಾವು ಯೂಸ್ ಮಾಡ್ತೀವಿ. ಹಾಗೆ ಇನ್ನೊಂದು ನಾವೇ ಅವ್ರನ್ನ ಹೊಡಿಬೇಕು ಅಂತೇನಿಲ್ಲ, ಪಕ್ಕದಲ್ಲಿ ಬಲೂಚಿಸ್ತಾನೆ ಹೊಡಿತಾ ಇದೆ ಅರ್ಧ ಅಲ್ವಾ? ಅಂದರೆ ಇನ್ನೊಂದು ಮೇಡಮ್, ಇದು ಹೇಳುವಾಗ ನೆನಪು ಬಂದು ನನಗೆ, ವಾರ್ ಆಗೋಕ್ಕಿಂತ ಮೊದಲು ಕೆಲವು ಪಾಕಿಸ್ತಾನ ಮೀಡಿಯಾದಲ್ಲಿ ಇಂಡಿಯಾ ಪಾಕಿಸ್ತಾನ ವಾರ್ ಆಯಿತು ಅಂದರೆ ಅವರು ಒಂದು ಮಾತು ಹೇಳ್ತಿದ್ರು, ಅಲ್ಲಿನ 90% ಜನರು ಹೇಳೋದು ಪಾಕಿಸ್ತಾನ ಗೆಲ್ಲುತ್ತೆ ಅಂತ, ವಾರ್ ಆದರೆ ಪಾಕಿಸ್ತಾನ ಗೆಲ್ಲುತ್ತೆ ಅಂತ. ಆದರೆ 10% ಅವ್ರ ಆರ್ಮಿ ಗೊತ್ತು ನಾವು ಸೋಲ್ತೀವಿ ಅಂತ. ಅವರು ಒಂದೇ ಮಾತು ಹೇಳೋದು, ನಮ್ಮ ಜೊತೆ ಅವ್ರದ್ದು ನಾಲೆಜ್ ನೋಡಿ ನಮ್ಮ ಜೊತೆ ಅಲ್ಲ ಇದೆ ಅಂತ ಹೇಳ್ತಾರೆ. ಅವರು ಫಸ್ಟ್ ಅಷ್ಟೇ ನಂಬೋದು, ಬಾಕಿ ಅವರು ಇನ್ನೂ ಅವ್ರ ಮೆಂಟಾಲಿಟಿನೇ ಬೆಳೆದಿಲ್ಲ. ನೇಷನ್ ಬೆಳೆಸಬೇಕು ಅನ್ನೋದು ಅವ್ರಿಗೆ ಬರಲೇ ಇಲ್ಲ. ಅವ್ರಿಗೆ ಬರೀ ಕಾಫಿರ್ ಕೊಲ್ಲು ಅಷ್ಟೇ ಬಂದಿರೋದು. ಅದಕ್ಕಾಗಿ ಇಷ್ಟು ದೊಡ್ಡ ಇನ್ಸಿಡೆಂಟ್ ಆಗೋದು ಕಾರಣ ಅವ್ರದ್ದು ನಾಲೆಡ್ಜಿಂದಾನೆ. ಧರ್ಮ ಬಿಟ್ಟು ಬೇರೆ ಏನು ಯೋಚನೆ ಮಾಡ್ತಿಲ್ಲ. ಬಟ್ ಪಾಕಿಸ್ತಾನದವ್ರು ಹೇಳ್ತಾರಲ್ವ ಸರ್, ನಮ್ಮ ಜೊತೆ ನ್ಯೂಕ್ಲಿಯರ್ ವೆಪನ್ ಇದೆ, ಯೂಸ್ ಮಾಡ್ತೀವಿ ಅಂತ. ಏನು ಹೇಳ್ತಾರೆ? ಮಾಡಿ ಅಂತಲೇ ಹೇಳ್ತಾ ಇರೋದು. ಇಲ್ಲಿ ಸಣ್ಣ ಪುಟ್ಟ ಡ್ರೋನ್ನೇ ನಾವು ಬಿಡ್ತಾ ಇಲ್ಲ, ಅವ್ರು ನ್ಯೂಕ್ಲಿಯರ್ನ ಬಿಡ್ತೀವಿ ಮೇಡಮ್. ನಮ್ಮಲ್ಲಿ ತುಂಬ ಇದೆ ಒಳಗೆ, ನಾವು ಅದನ್ನ ಹೊರಗೆ ತೋರಿಸಿಲ್ಲ, ಇನ್ನು ವರ್ಡ್ ಮುಂದೆ ನಾವು ಏನೂ ತೋರಿಸಿಲ್ಲ. ಅದನ್ನ ರೆಡಾರ್ನ ಯಾವ ಟೈಪ್ ಹಿಡಿಬೇಕು ಅನ್ನೋದು ನಮ್ಮ ಆಕಾಶ ಒಂದು ಸಾಕು ಮೇಡಮ್. ಇನ್ನೂ ತುಂಬ ಇದೆ.
ಆಕಾಶ ಒಂದು ಸಾಕು, ಅದರಲ್ಲೇ ನಾವು ನಾವು ಅವ್ರದ್ದು ನ್ಯೂಕ್ಲಿಯರ್ ಬರೋಕ್ಕಿಂತ ಮೊದಲೇ ಅವ್ರ ಕಂಟ್ರಿಲೇ ಹಾಕ್ಬೋದು. ಅದು ಬರೀ ಬಾಯಲ್ಲಿ ಹೇಳೋದಕ್ಕೆ, ಬರೀ ಎದುರಿಸೋದಕ್ಕಷ್ಟೇ. ಒರಿಜಿನಲ್ ಅವ್ರಿಗೆ ಅಷ್ಟೊಂದು ದಮ್ಮಿತ್ತು ಅಂದರೆ ಬಿಡಲಿ, ಏನು ತೊಂದರೆ ಇಲ್ಲ ನಮಗೆ. ಹಾಗಾದ್ರೆ ಈಗ ಪಾಕಿಸ್ತಾನದ ಪರಿಸ್ಥಿತಿ ಎಲ್ಲಿ ಹೋಗಿ ನಿಲ್ಬಹುದು ಸರ್? ಯಾಕಂದ್ರೆ ಆಲ್ರೆಡಿ ಪಾಕಿಸ್ತಾನ ಒಂದು ಟ್ರ್ಯಾಪ್ ಅಲ್ಲಿ ಇದೆ. ಈ ಕಡೆಯಿಂದ ಭಾರತ, ಆ ಕಡೆಯಿಂದ ಬಲೂಚ್ ಲಿಬರೇಷನ್ ಆರ್ಮಿ, ಇನ್ನೊಂದು ಕಡೆಯಿಂದ ತಾಲಿಬಾನು, ಆಮೇಲೆ ಆರ್ಥಿಕವಾಗಿ ಹೇಗೂ ಹೋಗಿದೆ ಅದು. ಸೊ ಅಟ್ ಎಂಡ್ ಯಾವ ಸಿಚುವೇಶನ್ಗೆ ಹೋಗಬಹುದು? ಪಾಕಿಸ್ತಾನ ಭಾಗ ಆಗಬಹುದಾ? ಈ ಬಾರಿ POK ನಮಗೆ ಸಿಗಬಹುದಾ ಅಂತ? ನನ್ನ ಪ್ರಕಾರ POK ಸಿಗುತ್ತೆ, ಅದರ ನೋ ಡೌಟ್. POK ಸಿಗಲೇಬೇಕು, ಸಿಗುತ್ತೆ. ನನ್ನ ಪ್ರಕಾರದಲ್ಲಿ ಈಗ ಪಾಕಿಸ್ತಾನ ಬಿಡೋ ಅಂಥ ಚಾನ್ಸೇ ಇಲ್ಲ, ಬಿಡಬಾರ್ದು. ಶತ್ರುಗಳನ್ನ ಯಾವತ್ತು ಪೂರ್ತಿ ಮುಗಿಸ್ಬೇಕು. ಶತ್ರುನ ಬಿಟ್ಟರೆ ಇವತ್ತಲ್ಲ ನಾಳೆ ಅದು ಪ್ರಾಬ್ಲಮ್ ಆಗುತ್ತೆ. ಎಕ್ಸಾಂಪಲ್ 71 ವಾರಲ್ಲಿ ನಾವು 19,000 ಸೈನಿಕರನ್ನ ನಾವು ಅವ್ರನ್ನ ಎಲ್ಲ ಇಟ್ಕೊಂಡು ವಾಪಸ್ ಕಳಿಸಿದ್ವಿ. ಏನಾಯ್ತು ರಿಸಲ್ಟ್? ಟೆರರಿಸಮ್ ಸ್ಟಾರ್ಟ್ ಆಯ್ತಲ್ವಾ? ಈಗ ನಾವು ಬಿಟ್ಟರೆ ಮತ್ತೆ ಟೆರರಿಸಮ್ ಸ್ಟಾರ್ಟ್ ಆಗುತ್ತೆ. ಟೆರರಿಸಮ್ ಮುಗಿಯೋದೇ ಇಲ್ಲ. ಟೆರರಿಸಮ್ ಮುಗಿಸ್ಬೇಕು ಅಂದರೆ ಶತ್ರುನ ಪೂರ್ತಿ ಮುಗಿಸ್ಬೇಕು. ನಾನು ಅದೇ ದೇವರಲ್ಲಿ ನೆನೆಸ್ಕೊಳ್ತೀನಿ, ಈ ಯುದ್ಧ ಫುಲ್ ಕಂಪ್ಲೀಟ್ ಪಾಕಿಸ್ತಾನ ಮುಗಿಸ್ಬೇಕು ಅಂತಲೇ ಇಷ್ಟಪಡೋದು. ಮತ್ತೊಬ್ಬ ಶತ್ರು ಈ ದೇಶಕ್ಕೆ ಬೇಡ. ಸರ್, ಈ ಸಂದರ್ಭದಲ್ಲಿ ನಿಮ್ಮ ಪ್ರಕಾರ ಪಾಕಿಸ್ತಾನದ ಜೊತೆಗೆ ಯಾರೆಲ್ಲ ಕೈ ಜೋಡಿಸಬಹುದು? ಈಗಾಗಲೇ ಟರ್ಕಿ, ಕರ್ಜಿಗಿಸ್ತಾನ್ ಅದು ಸೇರಿದೆ. ಇವನ್ ಸೈಲೆಂಟ್ ಕಿಲ್ಲರ್ ಬಾಂಗ್ಲಾನು ಸೇರ್ಬೋದು. ಚೈನಾ ಇದೆ, ಬಟ್ ಚೈನಾಕ್ಕೆ ಧೈರ್ಯ ಇಲ್ಲ ಓಪನ್ ಆಗಿ ಹೇಳೋದಕ್ಕೆ. ಹಿಂದಿಂದ ಸಪೋರ್ಟ್ ಮಾಡ್ಬೋದು, ಅವ್ರದ್ದು ವೆಪನ್ಸ್ ಎಲ್ಲ ನೋ ಗ್ಯಾರಂಟಿ, ಅದೇನು ಬಿಟ್ಟರು ತೊಂದರೆ ಇಲ್ಲ. ಇವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ಬೋದು. ಬಾಕಿ ಎಲ್ಲ ಇಂಡಿಯಾ ಸಪೋರ್ಟ್ ಇದೆ. ಬಟ್ ಇನ್ನೊಂದು ಮೇಡಮ್, ಈ ಯುದ್ಧ ಇನ್ನೂ ಕಂಟಿನ್ಯೂ ಆಗುತ್ತಲ್ಲ, ಆವಾಗ ನಮ್ಗೆ ಗೊತ್ತಾಗುತ್ತೆ ನಮ್ಮ ನಿಜವಾದ ಶತ್ರುಗಳು ಇನ್ನೂ ಎಷ್ಟು ಜನರಿದ್ದಾರೆ. ಇನ್ನೂ ಇರಬಹುದು. ಕೆಲವು ಮುಸ್ಲಿಂ ಕಂಟ್ರಿ ಅವ್ರಿಗೆ ಸಪೋರ್ಟ್ ಮಾಡೇ ಮಾಡುತ್ತೆ. ಅವಾಗ ನೋಡ್ಕೊಳ್ಳೋಣ. ಮೇಡಮ್, ಪರಿಸ್ಥಿತಿ ತುಂಬ ಚೇಂಜ್ ಆಗಿದೆ. ಈಗಿನ ಭಾರತ, ಆಗಿನ ಭಾರತ, ಆಕಾಶ ಭೂಮಿ ವ್ಯತ್ಯಾಸ ಇದೆ. ಭಾರತನ ಈಗ ಅಷ್ಟು ಈಸಿಯಾಗಿ ತೊಗೊಳಂಗಿಲ್ಲ. ಅದಕ್ಕೆ ಕರೆಕ್ಟಾದ ಉತ್ತರ ಕೊಡುತ್ತೆ. ನೀವೀಗ ಹೇಳ್ತಾ ಇದ್ರಿ, ಸೊ ನಾನು ಈ ಕ್ವಶನ್ ಅನ್ನು ಕೇಳಬೇಕು. 2014ಕ್ಕೂ ಮೊದಲು ಆ್ಯಂಡ್ 2014ರ ನಂತರ ಸೇನೆಯ ಬಗ್ಗೆ ಕೇಳೋದಾದ್ರೆ, ಸೇನೆ ದೇಶಭಕ್ತಿ ಅದರ ಬಗ್ಗೆ ನಾವು ಮಾತಾಡೋ ಹಾಗೆ ಇಲ್ಲ. ಬಟ್ ಟೆಕ್ನಾಲಜಿಕಲಿ ನಾವು ತುಂಬ ಮುಂದೆ ಇದ್ದೀವಿ. ಸೊ ಆಗ ಇದ್ದಂಥದ್ದೇ ಬೇರೆ, ಈಗ ಇರುವಂಥದ್ದೇ ಬೇರೆ. ನಮ್ಮ ಜೊತೆ ಎಲ್ಲನೂ ಇದೆ. S-400 ಮಿಸೈಲ್ಸು, ಅದು ಡ್ರೋನ್ಸ್ ಎಲ್ಲವನ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಅದರ ಬಗ್ಗೆ ಹೇಳೋದಾದ್ರೆ ಸರ್, ಅವತ್ತಿಗೂ ಇವತ್ತಿಗೂ ಟೆಕ್ನಾಲಜಿಕಲಿ ಮೇಡಮ್ ಸಿಂಪಲ್ ಆಗಿ ಅರ್ಥ ಆಗೋಗಿ ಹೇಳಬೇಕು ಅಂದರೆ, ಮೊದಲು ನಮ್ಮ ಎನಿಮೀಸ್ ಪಾಕಿಸ್ತಾನ, ಅವ್ರಿಗೆ ಒಂದು ಬಾಕ್ಸಿಂಗ್ ತೊಗೊಳ್ಳಿ ನೀವು. ಬಾಕ್ಸಿಂಗ್ಗೆ ಅವ್ರು ಫುಲ್ ಕಿಟ್ ಅಂದರೆ ಗ್ಲೌಸ್ ಎಲ್ಲ ಹಾಕೊಂಡು ರೆಡಿ ಇದ್ದಾರೆ ಅವ್ರ ಅಟ್ಯಾಕ್ಗೆ. ಬಟ್ ಇಂಡಿಯಾ 2 ಕೈನ ಕಟ್ಟಿ ನಿಲ್ಲಿಸಿ ಅವ್ರ ಜೊತೆ ಬಾಕ್ಸಿಂಗ್ ಆಡಿಸ್ತಿದ್ದಾರೆ. ಓಪನ್ ಹ್ಯಾಂಡ್ ಇಲ್ಲ, ಏನಿಲ್ಲ. ಅವ್ರ ಗ್ಲೌಸಲ್ಲಿ ಹೊಡಿಬೋದು, ನಾವು ಓಡಿಸ್ಕೊಳ್ಬೋದು. ಆ ಸ್ಟೇಜಲ್ಲಿತ್ತು. ಈಗ ಎಲ್ಲ ನಮ್ಮ ಹತ್ರ ಇದೆ, ಪ್ರತಿಯೊಂದು ಇದೆ ನಮ್ಮ ಹತ್ರ. ಈಗ ನಾವು ಆ ಥರ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಈಗ ನಾವು ಯಾವ ಕಂಟ್ರಿನೂ ಬೇಕಾದರೂ ಡಿಫೀಟ್ ಮಾಡ್ಬೋದು. ಆ ಲೆವೆಲ್ ನಾವು ಬೆಳೆದಿದ್ದೀವಿ. ನೀವು ಹಳೆಯ ಇದು ಆರ್ಮಿ ಯಾವತ್ತಿದ್ರೂ ಸೇಮ್ ಎಲ್ಲ ಇತ್ತು ನಮ್ಮ ಹತ್ರ. ಈಗ ನೀವು 2014 ಕೆಳಗೆ ಅನ್ನುವಾಗ ನಾನು ಸಿಂಪಲಾಗಿ ಹೇಳ್ತೀನಿ. ಅದಕ್ಕಿಂತ ಮೊದಲು ಮಾಲೆಗಾಂವ್ ಬ್ಲಾಸ್ಟ್ ಆಯಿತು, ಅಹಮದಾಬಾದಲ್ಲಿ ಬ್ಲಾಸ್ಟ್ ಆಯಿತು, ಡೆಲ್ಲಿಯಲ್ಲಿ ಬ್ಲಾಸ್ಟ್ ಆಯಿತು, ಇನ್ನೂ ತುಂಬ ಜಾಗದಲ್ಲಿ ಬ್ಲಾಸ್ಟ್ ಆಯಿತು. ತಾಜ್ ಹೋಟೆಲ್ ಆಪ್ರೇಷನು ಆಯಿತು ಅಲ್ವಾ? ಅದರಲ್ಲಿ 300+ ಎಲ್ಲ ಸೇರಿ 2000+ ಸಿವಿಲಿಯನ್ಸ್ ಸತ್ರು. ಕರೆಕ್ಟ್ ಅಲ್ವಾ? ಏನು ಆ್ಯಕ್ಷನ್ ತೊಗೊಳ್ತು ನಮ್ಮ ದೇಶ? ಏನು ಆ್ಯಕ್ಷನ್ ತೊಗೊಳ್ತು? ನಾನು ಹೇಳೋದು ಏನು ಬದಲಾಗಿದೆ ಅಂದರೆ, ನಾಯಕತ್ವ ಬದಲಾಗಿದೆ. ಸ್ಟ್ರಾಂಗ್ ಲೀಡರ್ ಸಿಕ್ಕಿದ್ದಾರೆ. ಮೊದಲು ನಾವು ಇಡೀ ಆರ್ಮಿ ರೆಡಿ ಇತ್ತು ವಾರ್ ಮಾಡೋದಕ್ಕೆ. ಪ್ರತಿಯೊಂದು ನಮ್ಮ ಜನರಲ್ಗಳು ರೆಡಿಯಾಗಿ ವಾರ್ಗೆ ರೆಡಿಯಾಗಿ ಹೋಗಿ ಆಗಿನ PM ಕೇಳಿದ್ದಾರೆ. PM ಧೈರ್ಯವಾಗಿ ಅವ್ರಿಗೆ ಆನ್ಸರ್ ಮಾಡೋ ಕೆಪಾಸಿಟಿ ಇರಲಿಲ್ಲ. ಇಲ್ಲ ಏನೋ ಗೊತ್ತಿಲ್ಲ, ಇಲ್ಲ ಯಾವ ಪ್ರೆಷರಲ್ಲಿದ್ದರೂ ಗೊತ್ತಿಲ್ಲ. ಹೋಗಿ ನನ್ನ ಮನೇಲಿ ನುಗ್ಗಿ ಹೊಡೆದಾಗ ನಾನು ಬೇರೆ ಮನೇಲಿ ಹೋಗಿ ಕೇಳಬೇಕಾ? ಸರ್ ನನ್ನ ಮನೆಗೆ ಹೊಡಿತಿದ್ರೆ ನಾನು ಏನು ಮಾಡಲಿ ಅಂತ ಹೊಡೆದವ್ರಿಗೆ ಅಲ್ಲೇ ಹೊಡೆದು ಮುಗಿಸ್ಬೇಕಿತ್ತು. ಅವಾಗ ಏನೂ ಇರಲಿಲ್ಲ ಮೇಡಮ್. ಅವಾಗ ಆರ್ಮಿ ಇತ್ತು ತಾನೆ, ಯಾಕೆ ಯುಟಿಲೈಸ್ ಮಾಡಿಲ್ಲ? ಈಗ ಸೇಮ್ ಆರ್ಮಿ ಏನು ಚೇಂಜ್ ಆಗಿಲ್ಲ. ಒಂದು ಲೀಡರ್ಶಿಪ್ ಚೇಂಜ್ ಆಯಿತು. ಲೀಡರ್ಶಿಪ್ ಜೊತೆ ಪ್ರತಿಯೊಂದು ನಮ್ಮ ಆರ್ಮಿಗೆ ಏನೇನು ಬೇಕೋ ಎಕ್ವಿಪ್ಮೆಂಟ್ಸಿಂದ ಹಿಡಿದು ವೆಪನ್ಸಿಂದ ಹಿಡಿದು ಎಲ್ಲ ಚೇಂಜ್ ಆಗಿದೆ ಮೇಡಮ್. ನೀವು ಇದು ಹೇಳುವಾಗ ಒಂದು ಮಾತು ಹೇಳ್ತೀನಿ. ಆವಾಗ ನಮಗೊಂದು ವೆಪನ್ ಇತ್ತು, ಇಂಡಿಯನ್ ಸ್ಮಾಲ್ ಆರ್ಮ್ಸ್ ಸಿಸ್ಟಮ್ ಅಂತ, ಇನ್ಸಾಸ್ ವೆಪನ್ ಅಂತ. ಕೋಪ ಬಂದು ನಾವು ಹೊಡೆದ್ರೆ ಅದು ಪೀಸ್ ಆಗ್ತಿತ್ತು. ಇದನ್ನ ತೊಗೊಂಡು ನಾವು ಯುದ್ಧ ಮಾಡೋಕ್ಕಾಗ್ತಿತ್ತಾ? ಹೇಳ್ಬಾರ್ದು ಆ್ಯಕ್ಚುಲಿ ಒಬ್ಬ ಸೈನಿಕನಾಗಿ. ಈಗಿನ ವೆಪನ್ಸ್ ನೋಡಿ, ಈಗ ಈ ವೆಪನ್ ಬಂದು ಪೊಲೀಸರು ಕೊಟ್ಟಿದ್ದಾರೆ. ಆವಾಗ ಅದರಲ್ಲಿ ಸೈನಿಕರು, ಅದು ಇಷ್ಟು ಸಣ್ಣ ಬುಲೆಟ್ ನೀವು ಹೊಡೆದ್ರೆ ನಾವು ಪಕ್ಷಿ ಇಲ್ಲ ಹಂದಿನ ಹೊಡಿಬೋದು.
ಅದನ್ನು ತಗೊಂಡು ನಾವು ಎನಿಮಿಸ್ನ ಹೊಡಿಬೇಕಿತ್ತ? ಹೇಳ್ಬಾರ್ದು. ಅದು ಇಂಡಿಯನ್ ಮ್ಯಾನುಫ್ಯಾಕ್ಚರೇ. ಗೊಟಾಲ ಆ ಥರ ಆಗಬಾರ್ದು ಮೇಡಮ್. ದೇಶಕ್ಕೆ ಸೈನಿಕರಿಗೆ ಯಾವತ್ತೂ ಒಳ್ಳೆಯದೇ ಸಿಗಬೇಕು. ಈಗ ನೋಡಿ ವೆಪನ್ಸ್ ಎಷ್ಟು ಚೇಂಜ್ ಆಗಿದೆ, ಪ್ರತಿಯೊಂದು ವೆಪನ್ಸ್ ಚೇಂಜ್ ಆಗಿದೆ. ನಾವು ನೋಡಿರೋ ವೆಪನ್ ಯಾವುದೂ ಇಲ್ಲ. ನಮಗಿಂತ ಎಲ್ಲ ವೆಪನ್ ಸಿಕ್ಕಿದ್ರೆ ಏನೋ ಹೋಗ್ತಿತ್ತು ಮೇಡಮ್. ಆದರೂ ಅವಾಗಲೂ ಆರ್ಮಿ ಅಷ್ಟೇ, ಗೌರ್ಮೆಂಟ್ ಏನೇ ಮಾಡಲಿ ಬಟ್ ಅದು ಏನು ಮಾಡಬೇಕು ಮಾಡ್ತಾಯಿತ್ತು. ನೀವು ಕೇಳಿರ್ಬೋದು, ನೋಡಿರ್ಬೋದು, ಆಗಿನ ಟೈಮಲ್ಲಿ ಸೈನಿಕರು ಒಂದು ಎಲೆಕ್ಷನ್ ಆದಾಗ ಎಲೆಕ್ಷನ್ದ ರಿಪೋರ್ಟ್ಸನ್ನು ಅಂದರೆ ಅವರು ವೋಟಿಂಗ್ನೆಲ್ಲ ತೊಗೊಂಡು ಹೋಗುವಾಗ ಹಿಂದೆಯಿಂದ ಅವ್ರನ್ನ ಹೊಡೆಯೋದಾಗ್ಬೋದು, ಇಲ್ಲ ಕಲ್ಲು ಎಸೆಯೋದಾಗ್ಬೋದು ನಡೀತಾಯಿತ್ತು. ಆರ್ಮಿಯವರ ಕೈಲಿ ವೆಪನ್ ಇದೆ, ಬಟ್ ಏನೂ ಮಾಡೋಕ್ಕಾಗ್ತಿರಲಿಲ್ಲ. ಅದು ನೋಡ್ರೆ ಈಗಲೂ ರಕ್ತ ಕುದೀತೆ. ಆವಾಗಕ್ಕೂ ಇವಾಗಕ್ಕೂ ಆಕಾಶ ಭೂಮಿ ವ್ಯತ್ಯಾಸ ಇದೆ ಮೇಡಮ್. ಇವಾಗ ಫುಲ್ ಫ್ರೀ ಹ್ಯಾಂಡ್ ಮಾಡಿದ್ದಾರೆ. ಸೊ ಅದಕ್ಕೆ ನಾವು ಲಾಹೋರು ಯಾವತ್ತು ಹೊಡಿತಾರೆ, ಲಾಹೋರ್ಗೆ ಹೊಡಿತಾ ಇದ್ದೀವಿ, ಇಸ್ಲಾಮಾಬಾದ್ ಹೊಡಿತಿದ್ವಿ. ನಾವು ಸುಮ್ಮನೆ ಹೊಡಿತಿಲ್ಲ ಮೇಡಮ್. ನಿಮಗೆ ಲಾಹೋರಲ್ಲಿ ಮುನೀರ್ ಸಿಗ್ತಾನೆ ಜನರಲ್, ರಾವಲ್ಪಿಂಡಿಯಲ್ಲಿ ಜೈಷ್ ಎ ಮೊಹಮ್ಮದ್ ಲೀಡರ್ ಸಿಗ್ತಾನೆ. ಅವನ ಹೆಸರು ಜೈಷ್ ಎ ಮೊಹಮ್ಮದ್ ಲೀಡರ್ ಅಜರ್ ಮಸೂದ್, ಅವನು ಸಿಗ್ತಾನೆ. ಸುಮ್ಮನೆ ನಾವು ಅಲ್ಲಿ ತನಕ ಹೊಡಿತಿಲ್ಲ ಮೇಡಮ್, ಹುಡುಕಿ ಹೊಡಿತಾ ಇದ್ವಿ. ಅದಕ್ಕೆ ರೀಸನ್ ಇದೆ. ಇನ್ನು ಪೇಶಾವರ್ ಬಂದರೆ ದಾವೂದ್ ಇಬ್ರಾಹಿಂ ಸಿಗ್ತಾನೆ. ಸುಮ್ಮನೆ ಒಳಗುಗ್ಗು ಹೊಡಿತಿಲ್ಲ, ಹುಡುಕ್ತಿದ್ದೀವಿ ನಾವು. ಸಿಕ್ತು ಅಂದರೆ ಎಲ್ಲರನ್ನೂ ಮುಗಿಸ್ತೀವಿ. ಅದು ಈ ಫ್ರೀ ಹ್ಯಾಂಡ್ ನಮಗೆ ನಮ್ಮ ಟೈಮಲ್ಲಿ ಯಾಕೆ ಸಿಕ್ಕಿಲ್ಲ ಅಂತ ನಮಗೊಂದು ತುಂಬ ಫೀಲಿಂಗ್ ಇದೆ ಮೇಡಮ್. ತುಂಬ ಅಂದರೆ ತುಂಬ ಫೀಲಿಂಗ್ ಇದೆ. ಸೇಮ್ ಆರ್ಮಿನೇ ಸಿಕ್ಕಿದ್ರೆ ಏನೋ ಆಗ್ತಿತ್ತು. ನಾವು ಇಷ್ಟು ದಿನ ಇಷ್ಟು ಸಿವಿಲಿಯನ್ಸ್, ಇಷ್ಟೊಂದು ಆರ್ಮಿಯವರು ಸಾಯೋ ಅವಶ್ಯಕತೆ ಇತ್ತ? ಇದೆಲ್ಲ ಒಂದು ಲೀಡರ್ಶಿಪ್ಪಿಂದ ಆಗಿದೆ ಮೇಡಮ್. ಲೀಡರ್ಶಿಪ್ ಒಂದು ಸೆಲೆಕ್ಷನ್ ಮಾಡೋರು ನಮ್ಮಂತಾರೆ. ನಾವು ಕರೆಕ್ಟಾಗಿ ಮಾಡಿದರೆ ಈ ನಮ್ಮ ದೇಶ ಹಿಂಗೆ ಇರ್ತಿರ್ಲಿಲ್ಲ ಮೇಡಮ್. ಎಲ್ಲಿಗೋ ತಲುಪಬೇಕಾಗಿದ್ದು ನಾವು ಈಗಲೂ ಸ್ಟ್ರಗಲ್. ಆ ನಾಯಕತ್ವ, ಆ ಸರಿ ಇಲ್ಲದ ನಾಯಕತ್ವ ಸಿಕ್ಕಿದಾಗ ನಾವು ಇಷ್ಟು ಓದಾಡ್ತಾ ಇರೋದು ಮೇಡಮ್. ನೀವು ಮೋದಿಜಿ ಬಗ್ಗೆ ಹೇಳ್ತಾ ಇದ್ರಿ. ಸೊ ನಿಮಗೆ ಆ ಸಂದರ್ಭದಲ್ಲಿ ಫ್ರೀ ಹ್ಯಾಂಡ್ ಇರಲಿಲ್ಲ ಅಂತ. ಸೊ ನಿಮಗೆ ಯಾವುದಾದ್ರೂ ಒಂದು ಸಿಚುವೇಶನ್ ಬಂದಿತ್ತಾ ಸರ್? ಸೊ ನಮಗೆ ಫ್ರೀ ಹ್ಯಾಂಡ್ ಸಿಕ್ಕಲಿಲ್ಲ, ನನಗೀಗ ಅವಕಾಶ ಇತ್ತು ಬಟ್ ನನಗೆ ಫ್ರೀ ಹ್ಯಾಂಡ್ ಇಲ್ಲ, ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಯಾವುದಾದ್ರೂ ಒಂದು ಸಿಚುವೇಶನ್ ಇತ್ತಾ? ನನ್ನವರನ್ನು ಉಳಿಸ್ಕೊಳ್ಬಹುದಿತ್ತು ಅಥವಾ ಹೊಡೆದು ಹಾಕ್ಬಹುದಿತ್ತು ಅನ್ನುವಂಥ ಸಿಚುವೇಶನ್ ಬಂದಿದ್ದು ಯಾವುದಾದ್ರೂ? ಒಂದು ಸಿಚುವೇಶನ್ ಇತ್ತು. RR ಇದ್ದಾಗ, RR ಅಂದರೆ ರಾಷ್ಟ್ರೀಯ ರೈಫಲ್ಸ್. ಇಡೀ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಟೆರಿಸ್ಟ್ನ ಹೊಡೆಯೋಕ್ಕೆ ಅಂತ ಒಂದು ಗ್ರೂಪ್ ಇರೋದೇ ರಾಷ್ಟ್ರೀಯ ರೈಫಲ್. ಅವ್ರು ಇರೋದೇ ಟೆರಿಸ್ಟ್ನ ಹೊಡೆಯೋದಕ್ಕೆ, ಟೆರಿಸ್ಟ್ನ ಹುಡ್ಕೋದಕ್ಕೆ. ಯಾವುದೇ ಜಮ್ಮು ಆ್ಯಂಡ್ ಕಾಶ್ಮೀರ ಆಪ್ರೇಷನ್ ಅವರೇ ಮಾಡ್ತಾರೆ. ಓಕೆ, RR ಅಂತ. ಅಲ್ಲಿ ಇದ್ದಾಗ ನಾವು ಒಂದು 8 ಜನರು ಇದ್ವಿ ಒಂದು ಆಪ್ರೇಷನ್ಗೆ. ಆ್ಯಕ್ಚುಲಿ ಆಪ್ರೇಷನಲ್ಲಿ ನಾವು ಪೆಟ್ರೋಲಿಂಗ್, ನಮ್ಮ ಏರಿಯಾದಲ್ಲಿ ಪೆಟ್ರೋಲಿಂಗ್ ಅಂತ ಹೋದಾಗ ನಮ್ಮ ಮೇಲೆ ಫೈರಿಂಗ್ ಅಟ್ಯಾಕ್ ಆಯಿತು. ಒಂದು ಎಷ್ಟು ಜನರು, ನಿಯರ್ ಅಬೌಟ್ ಒಂದು 10 ಜನರೇನೋ ಇದ್ದರು. ಆ ಫೈರಿಂಗ್ ಅಟ್ಯಾಕ್ ಆದಾಗ ನಾವು ಅದು ಆರ್ಮಿ ಕೋಡಲ್ಲಿ ಇರುತ್ತೆ, ನಾವು ಎಲ್ಲೆಲ್ಲಿ ತಪ್ಪಿಸ್ಕೊಳ್ಬೇಕು ಅಲ್ಲಿ ತಪ್ಪಿಸ್ಕೊಂಡ್ವಿ. ಅಲ್ಲಿಂದ ನಾವು ಆರ್ಡ್ರ್ ಪಾಸ್ ಮಾಡ್ತೀವಿ ಯಾರ್ಯಾರು ಏನೇನು ಮಾಡಬೇಕು ಅಂತ. ಆ ಟೈಮಲ್ಲಿ ನನಗಿಂತ ಸೀನಿಯರ್ ಇದು, ಬಟ್ ಪ್ರಮೋಷನ್ ಸೀನಿಯರ್ ಇದೆ. ನಾನು ಹೋಗಿ ರಾಕೆಟ್ ಲಾಂಚರನ್ನು ಮಾಡಿ ಹೊಡೆದು ಮುಗಿಸ್ಬೋದಿತ್ತು. ಆವಾಗ ನನ್ನ ಹಿಡಿದ್ರೆ ಬೇಡ, ನಮ್ಮ ಸೀನಿಯರ್ ಹಿಡಿದ್ರೆ ಬೇಡ, ಈ ಆಪ್ರೇಷನ್ ಈಗ ಸದ್ಯಕ್ಕೆ ಬೇಡ. ಕಾರಣ ಅವ್ರ ಸ್ಟ್ರೆಂತ್ ಜಾಸ್ತಿ ಇದೆ, ನಾವು ಕಮ್ಮಿ ಇದ್ದೀವಿ. ಅವ್ರು ಹೇಳೋದು ಆ ಜಾಗದಲ್ಲಿ ಅದು ಕರೆಕ್ಟೇ, ಆ ಜಾಗದಲ್ಲಿ ಕರೆಕ್ಟೇ. ಬಟ್ ನಮಗೆ ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅಂದರೆ ಅಷ್ಟು ಜನ ಅವರು ಒಂದೇ ಜಾಗದಲ್ಲಿದ್ದಾರೆ, ಹೊಡಿಬೋದಿತ್ತು. ಆವಾಗ ತಡೆದ್ರು. ರೀಸನ್ ಬೇರೆನೂ ಇತ್ತು. ಆ ಜಾಗದಲ್ಲಿ ಬೀಳುವಂಥದ್ದು ನಾವು ಅದು ಹೇಳೋಂಗೂ ಇಲ್ಲ, ಮಾಡೋಂಗಿಲ್ಲ, ಆಪ್ರೇಷನ್ ಮಾಡೋಂಗಿಲ್ಲ. ಆ ಆಪ್ರೇಷನಲ್ಲಿ ನಾವು ಸುಮ್ಮನೆ ಕರೆಕ್ಟಾದ ರಿಪ್ಲೈ ಕೊಡೋಕ್ಕಾಗದೆ ವಾಪಸ್ ಬಂದ್ವಿ. ಅದು ಫೀಲಿಂಗು. ಇನ್ನೊಂದು ಇನ್ಸಿಡೆಂಟ್ ಆಗಿತ್ತು ಮೇಡಮ್, ಇದೇ ರಾಕೆಟ್ ಲಾಂಚರ್ ಇದರಲ್ಲಿ ಇದ್ದಾಗ ಮೊದಲಿನ ಆರ್ಮಿ ಬಗ್ಗೆ ಒಂದು ಸಣ್ಣ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ಟೆರರಿಸ್ಟ್ ಇಂಥ ಜಾಗದಲ್ಲಿ ಇದೆ ಅಂತ ನಮಗೆ ಇನ್ಫಾರ್ಮೇಷನ್ ಸಿಕ್ತು. ನಾವು ರಾತ್ರಿ 12 ಗಂಟೆ ಬಿಟ್ಟು ಅಲ್ಲಿ ಬೆಳಿಗ್ಗೆ 4 ಗಂಟೆಗೆ ರೀಚ್ ಆದ್ವಿ. ಅಂದರೆ ಅಷ್ಟು ನಾವು ನಡೆದಿದ್ವಿ. ರೀಚ್ ಆದಮೇಲೆ ಪಕ್ಕಾ ಕನ್ಫರ್ಮ್ ಆ ಮನೆಯಲ್ಲೇ ಟೆರರಿಸ್ಟ್ ಇದ್ದಾನೆ ಅಂತ ರೆಡಿ ಆಯಿತು. ನಾವು ವೆಪನ್ ಇನ್ನೇನು ಫೈರ್ ಮಾಡಬೇಕು. ಅಲ್ಲಿ ಮೇಟು ಅಂತಾರೆ. ಮೇಟು ಅಂದರೆ ಆ ಏರಿಯಾದ ಸರ್ಪಂಚ್. ಆ ಸರ್ಪಂಚ್ ಅವ್ನಿಗೆ ಹೇಗೆ ಗೊತ್ತಾಯ್ತು ಗೊತ್ತಿಲ್ಲ, ಆರ್ಮಿಯವರು ಬಂದಿದ್ದಾರೆ, ಇನ್ನೇನು ಅಟ್ಯಾಕ್ ಮಾಡ್ತಾರೆ ಅನ್ನೋಷ್ಟು ಅವ್ನು ಹೊರಗೆ ಬಂದುಬಿಟ್ಟ. ಆಗಿನ ಕಾಲದಲ್ಲಿ ಪ್ರಮೋಷನ್ಸ್ ಬೇಕು ಅಂದರೆ ಸರ್ಪಂಚದು ರೆಕಮೆಂಡೇಷನ್ ಬೇಕು. ಬಂದಿದ್ರೆ ವಾಪಸ್ ಹೋಗಿಂತ. ಆ ಟೈಮಲ್ಲಿ ನಾನು ವೆಪನ್ ತೊಗೊಂಡು ಸೀರೆ ತೆಗೆದು ಹೊಡೆದು ಫುಲ್ ಶೂಟೇ ಮಾಡಿಬಿಟ್ಟೆ. ಅದು ಆ್ಯಕ್ಚುಲಿ ನಾನು ಮಾಡಿದ ತಪ್ಪು. ಓಕೆ, ಅಲ್ಲಿ ನಮ್ಮ ಆ ಆಪ್ರೇಷನಲ್ಲಿ ಮೇಜರ್ ಇದ್ದರು, ರಾಕೇಶ್ ಶರ್ಮಾ ಅಂತ, ಜಾಕ್ರಿಫ್ ಅವರೇ. ನನಗೆ ಸೀರೆ ಬಂದು ಹೊಡೆದ್ಬಿಟ್ರು. ಅವಾಗ ನೀವು ಮಾಡಿದ ತಪ್ಪು ಅಂದರೆ ನಾನು ಯಾರನ್ನೂ ಕೇಳಿದೆ ನಾವು ಶೂಟ್ ಮಾಡಿದೆ ಅಂತ. ಬಟ್ ಅದು
ಲಾಸ್ಟಲ್ಲಿ ಏನು ಮಾಡಿದ್ವಿ, ಅವನು ತೆಗೆದು ನಮ್ಮ ಗಾಡಿಯಲ್ಲಿ ಹಾಕಿ ನಮ್ಮ ಗಾಡಿನ ಉಡಾಯಿಸ್ಬಿಟ್ವಿ ನಾವು. ಟೆರಿಸ್ಟ್ ಉಡಾಯಿಸಿ ಅದರಲ್ಲಿ ಇವರು ಇದ್ದ ಅಂತ. ಅಂದರೆ ಪರ್ಮಿಷನ್ ಕೊಡದೇ ಇರಲಿ, ಆರ್ಮಿಯವ್ರು ಏನು ಮಾಡಬೇಕು ಅದು ಮಾಡೇ ಮಾಡ್ತಾರೆ ಮೇಡಮ್. ನಿಮ್ಮ ಹಾದಿಯಲ್ಲಿ ನೀವು ಮಾಡ್ತಾ ಅವತ್ತು ನಾವೊಂದು ಹೇಳ್ತೀನಿ, ತೊಂದರೆ ಇಲ್ಲ, ಆದರೆ ನಾನು ಟೆರಿಸ್ಟಿಗೆ ಸಪೋರ್ಟ್ ಮಾಡೋನು ಹೊಡೆದು ಮುಗಿಸಿದೆ. ನಾನು ತುಂಬ ಖುಷಿ ಆಯಿತು ಅದು. ಅವಾಗ ಆದಮೇಲೆ ಅಲ್ಲಿಂದ ಅವರೇ ರಾಕೇಶ್ ಮತ್ತೆ ತಪ್ಕೊಂಡು ಬಿಡಿ, ನೀವು ಮಾಡೋದು ಕರೆಕ್ಟೇ ಅಂತ. ಅಂದರೆ ಒಂದೊಂದು ಜಾಗದಲ್ಲಿ ನಾವು ಎಲ್ಲ ವೆಯ್ಟ್ ಮಾಡೋಕ್ಕಾಗಲ್ಲ ಮೇಡಮ್. ಒಂದೊಂದು ಅದು ಬಿಟ್ಟಂದರೆ ಪ್ರತಿ ಸಲ ಆಪ್ರೇಷನ್ ಇಂಥ ಎಷ್ಟೋ ಸರ್ಪಂಚ್ಗಳು ಅಡ್ಡ ಬರ್ತಾರೆ ಅಲ್ವಾ, ಸರ್ಪಂಚ್ ಸೇರಿ ಹೊಡೆದಾಕ್ತೀವಿ ಅವತ್ತು. ಸೊ ನೀವು ಕಾರ್ಗಿಲ್ ಯುದ್ಧದ ಸಂದರ್ಭದಲ್ಲಿ ಆಗಿರಬಹುದು ಅಥವಾ ನೀವು ಇದ್ದಂತಹ ಸಂದರ್ಭದಲ್ಲಿ ಬಹುಶಃ ಮೋದಿಜಿ ನಾಯಕನಾಗಿ ಇದ್ದಿದ್ದರೆ ಏನೆಲ್ಲ ಆಗ್ತಿತ್ತು ಸರ್? ಮೋದಿಜಿಯವ್ರ ನಾಯಕತ್ವ ಇತ್ತು ಒಂದಿದ್ರೆ ಆ ಟೈಮಲ್ಲಿ ಇಲ್ಲಿ ತನಕ ಬೆಳೆಯೋಕ್ಕೆ ಬಿಡ್ತಿರ್ಲಿಲ್ಲ ಅಂತ ಕಾಣುತ್ತೆ. ಎಲ್ಲ ಕ್ಲಿಯರಾಗಿ ಹೋಗ್ತಿತ್ತು, ಪ್ರತಿಯೊಂದು ಕ್ಲಿಯರ್ ಆಗ್ತಿತ್ತು. ನಮಗೆ ಫ್ರೀ ಹ್ಯಾಂಡ್ ಆ ಟೈಮಲ್ಲೇ ಸಿಕ್ಕಿತ್ತು ಅಂದರೆ ಇಷ್ಟು ಇನ್ಸಿಡೆಂಟ್ ಆಗೋ ಚಾನ್ಸಸ್ ಇರಲಿಲ್ಲ. ಈ ತಾಜ್ ಹೋಟೆಲೆಲ್ಲ ಆಗ್ತಾನೆ ಇರಲಿಲ್ಲ, ಅವ್ರು ಬರೋಕ್ಕೆ ಬಿಡ್ತಿರ್ಲಿಲ್ಲ. ಮೋದಿಯವ್ರ ನಾಯಕತ್ವದಲ್ಲಿ ಏನೇನು ಚೇಂಜ್ ಆಗಿದೆ ಅಂತ ಹೇಳಬೇಕು ಅಂದರೆ ನೋಡಿ ಮೇಡಮ್, ಇವತ್ತು ಆರ್ಮಿಯರಷ್ಟು ಫ್ರೀ ಹ್ಯಾಂಡ್ ಆಗಿದ್ದಾರೆ. ಏನು ಬೇಡ, ನಾನು ತುಂಬ ಹೇಳ್ತೀನಿ, ನಮಗೆ ಒಂದು ರಜೆ ಬರಬೇಕು ಅಂದರೆ 50 ಕಿಲೋಮೀಟ್ರ್ ನಡಿಬೇಕಿತ್ತು ಮೇಡಮ್. ನಾವಿದ್ದು ತಂಗ್ದಾರ್ ಲೊಕೇಶನ್, ತಂಗ್ದಾರ್ ಟು ನಾವು ಚೌಕಿಬಾಲ್ ಅನ್ನೋ ಲೊಕೇಶನ್ಗೆ ನಡ್ಕೊಂಡು ಬರಬೇಕು. ಫುಲ್ ಐಸ್ ಬಿದ್ದಿರುತ್ತೆ, ಅಲ್ಲಿ ನಿಮಗೆ ನಡೆಯೋಕ್ಕಾಗಲ್ಲ, ಅಷ್ಟಕ್ಕಷ್ಟೇ ಇರುತ್ತೆ. ಒಂದು ಕೆಲವೊಂದು 3-4 ಕಿಲೋಮೀಟ್ರಿಗೆ ನಮ್ಮನ್ನ ಬಿಡೋಕ್ಕೆ ಅಂತ ನಮ್ಮ ವೆಹಿಕಲ್ ಬರುತ್ತೆ. ಬಿಟ್ಟ ಮೇಲಿಂದ ಅಲ್ಲಿಂದ ನೀವೇ ನಡಿಬೇಕು. ಈಗಿರುತ್ತೆ ಬೆಟ್ಟ, ಮಧ್ಯದಲ್ಲಿ ಒಂದು ಸಾಧನಾ ಪೋಸ್ಟ್ ಅಂತಾರೆ, ನಾವು ಅದು ಬ್ರೇಕ್, ಅಲ್ಲಿ ನಾವು ಇದ್ದು ಕಾಫಿ ಟೀ ಕುಡಿದು ಮತ್ತೆ ಕೆಳಗಿಡಬೇಕು. ಈ ಹತ್ಕೊಂಡು ಹೋಗುವಾಗ ಮೇಲೆ ಕೂತ್ಕೊಂಡವ್ರು ಹೇಳ್ತಾರೆ, ಮೇಲೆ ಅದಕ್ಕೆ ಒಂದು ಟೀಮ್ ರೆಡಿ ಇರುತ್ತೆ, ನಮ್ಮನ್ನ ರಿಸ್ಕ್ಯೂ ಟೀಮ್ ಇರುತ್ತೆ, ನಮ್ಮನ್ನ ಏನಾಯಿತು ಅಂತ ತೆಗಿಯೋಕ್ಕೆ ಅಂತ. ಅವ್ರು ಹೇಳ್ತಾರೆ ಹಿಂದೆ ನೋಡಬೇಡ ಅಂತ. ಯಾಕಂದ್ರೆ ನಾನು ನಡ್ಕೊಂಡು ಬಂದಾಗ ಲಾಸ್ಟಲ್ಲಿ ನೀವು ನಡೆದು ಫುಲ್ ಸುಸ್ತಾಗಿರ್ತಾರೆ, ಮೇಲೆ ಹಿಂಗಿರುತ್ತಲ್ಲ ಆ ಜಾಗದಲ್ಲಿ ರೋಪ್ ಇರುತ್ತೆ, ಆ ರೋಪ್ ಹಿಡ್ಕೊಂಡು ಹತ್ಬೇಕು. ಆ ರೋಪ್ ಇಡುವಾಗ ನಮಗೇನು ಸೇಫ್ಟಿ ಆಯ್ತಲ್ಲ, ಒಂದ್ಸಲ ಹಿಂದೆ ನೋಡಿದ್ರೆ ಮೇಡಮ್ ಆ ಎರೆಕ್ಷನ್ ನಿಮ್ಮ ಕೈ ಬಿಟ್ಟೋಗ್ಬಿಡುತ್ತೆ. ಅಷ್ಟು ಹೈಟ್ ಹತ್ತಿರ್ತೀವಿ ನಾವು. ಬಿಟ್ಟೆ ಅಂದರೆ ನಾವು ಸಿಗೋದೇ ಇಲ್ಲ. ನಾವು ಬಿದ್ದು ಅಂದರೆ ನಮ್ಮ ಮೇಲೆ ಒಂದು 30 ಫೀಟ್ ಐಸ್ ಮುಳುಗಿಸ್ಬಿಡುತ್ತೆ ನಮ್ಮನ್ನ. ಆ ಲೆವೆಲ್ ಇದು ಇಲ್ಲಿ ತನಕ ಹತ್ಬಿಟ್ಟು ನಾನು ಅಂತ. ಆಗ ಹತ್ತಿ ಲಾಸ್ಟಲ್ಲಿ ಇಳಿಯುವಾಗ ನಾವು ಕಾಲಲ್ಲಿ ಇಳಿಯಲ್ಲ ಮೇಡಮ್, ಸೀಟ್ ಹಿಂದೆ ಹಾಕ್ಬಿಟ್ಟು ಕಾಲು ಕೈ ಎಲ್ಲದ್ರಾಗ ನಾವು ಹಿಂಗಿರೋದು, ಜಾರ್ಕೊಂಡು ಹೋಗ್ತೀವಿ ಮೇಡಮ್. ಆ ಪರಿಸ್ಥಿತಿ ನಾವಿದ್ದಾಗ, ಈಗಿನ ಪರಿಸ್ಥಿತಿ ಸೀದಾ ಹೆಲಿಕಾಪ್ಟರ್ ಶ್ರೀನಗರ ತನಕ, ನಮ್ಮ ಲೊಕೇಶನ್ ಶ್ರೀನಗರ ಬರುತ್ತೆ, ಶ್ರೀನಗರದಿಂದ ಜಮ್ಮು ತನಕ ನಾವು ಹೊಟ್ಟೋಗ್ತೀವಿ, ಫ್ರೀಯಾಗಿ ಹೊಟ್ಟೋಗ್ತೀವಿ ಫ್ಲೈಟಲ್ಲಿ, ಹೆಲಿಕಾಪ್ಟ್ರಲ್ಲಿ ಹೋಗ್ತೀವಿ. ಅದಕ್ಕೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಮೇಡಮ್. ಅಷ್ಟು ನಡೀತಾ ಇದ್ವಿ. ನಮ್ಮ ಆಗಿನ ಶೂಗಳು ಕೂಡ ಕ್ಲಿಯರ್ ಇಲ್ಲ, ಅದು ಸ್ಲಿಪ್ ಆಗ್ತಾಯಿತ್ತು, ಅದರಲ್ಲೂ ನಾವು ಹತ್ತಾ ಇದ್ವಿ. ಅದೇ ಚೇಂಜಸ್ ಏನು ಅಂತ ಈಗಿನ ಆರ್ಮಿಗೆಲ್ಲ ಇದೆ. ಅವಾಗ ನಮಗೇನು ಎಕ್ವಿಪ್ಮೆಂಟು ಕೂಡ ಸರಿ ಇರಲಿಲ್ಲ. ಹೇಳಿದ್ನಲ್ಲ ವೆಪನ್ಗಳು ಹೇಗಿತ್ತು ಅಲ್ಲ, ಅದಕ್ಕಿಂತ ಸ್ವಲ್ಪ ಒಳ್ಳೆ ವೆಪನ್ ಇತ್ತು, ಅದನ್ನ ಚೇಂಜ್ ಮಾಡಿ ವೆಪನ್ ಬಂದಿದ್ದು. ಆಗ SLR ಸೆಲ್ಫ್ ಲೋಡಿಂಗ್ ರೈಫಲ್ ಅಂತ ತುಂಬ ಚೆನ್ನಾಗಿತ್ತು. ಬಟ್ ಇವೆಲ್ಲ ತೊಗೊಂಡು ನೀವು ನಿಮ್ಮ ಎಕ್ವಿಪ್ಮೆಂಟೆಲ್ಲ ತೊಗೊಂಡು ನೀವು ಹತ್ತಬೇಕು ಮತ್ತು ಇಳಿಬೇಕು ಅಂದರೆ ತುಂಬ ಕಷ್ಟಕರ ಆದ ವಿಷಯ ಮೇಡಮ್. ಹಾಗೆ ಅದೇ ಚೇಂಜಸ್, ತುಂಬ ಚೇಂಜ್. ನನಗೆ ಸಿಂಪಲಾಗಿ ಹೇಳಿದೆ, ಒಂದು 50 ಕಿಲೋಮೀಟ್ರ್ ನಡೆಯೋದಲ್ಲಿ ನಿಮ್ಗೆ ಡೈರೆಕ್ಟಾಗಿ ಫ್ಲೈಟಲ್ಲಿ ಬಂದು ಬಿಡ್ತಾರೆ ಅಂದರೆ ಅದಕ್ಕಿಂತ ಇನ್ನೇನು ಬೇಕು ಅಲ್ವಾ. ಇನ್ನು ಮೊದಲು ಆ ಟೈಮಲ್ಲಿ ನಮಗೆ ರಿಸರ್ವೇಷನ್ ಇರಲಿಲ್ಲ. ಈಗ ಪಕ್ಕ ಪ್ರತಿಯೊಬ್ಬ ಆರ್ಮಿಯವನು ಲೀವ್ ಹೋಗ್ತಾನೆ ಅಂದರೆ ಪ್ಲ್ಯಾನಲ್ಲೇ ಲೀವ್ ಹೋಗೋದು, ಪ್ಲ್ಯಾನಲ್ಲಿ ಅವನಿಗೆ ಎಲ್ಲ AC ಇಂದ ಹಿಡಿದು ಪ್ರತಿಯೊಂದು ಅವ್ನು ಫ್ಲೈಟ್ ಎಲ್ಲ ಬುಕ್ ರೆಡಿಯಾಗಿರುತ್ತೆ. ಅವ್ನು ರಜೆ ಹೋಗೋದು ಸೀದಾ ಫ್ಲೈಟಲ್ಲಿ ಹೋಗ್ಬೋದು, ಇಲ್ಲ ಟ್ರೈನಲ್ಲಿ ಹೋಗ್ಬೋದು, ಏನು ತೊಂದರೆ ಇಲ್ಲ. ಮೊದಲು ಅವ್ನಿಗೆ ಸೀಟ್ ಸಿಗ್ತಿರ್ಲಿಲ್ಲ ಮೇಡಮ್. 3 days 4 days ಅವನು ಟ್ರೈನಲ್ಲೇ ಹೋಗ್ಬೇಕಿತ್ತು. ಅವ್ನು ಟ್ರೈನಲ್ಲಿ ಸೀಟ್ ಇಲ್ಲ, ಅವ್ನು ಹೆಂಗೆ ಕೂತ್ಕೊಂಡು ಅವನು 4 days ಅವ್ನು ಜರ್ನಿ ಮಾಡಬೇಕಿತ್ತು. ಆಗಕ್ಕೂ ಈಗ ತುಂಬ ವ್ಯತ್ಯಾಸ ಇದೆ ಅಲ್ವಾ. ಈ ಪ್ಲ್ಯಾನ್ ಮೊದಲಿನವ್ರು ಮಾಡಲಿಲ್ಲ, ಮೋದಿಯವರು ಬಂದು ಫುಲ್ ಚೇಂಜ್ ಮಾಡಿದ್ದಾರೆ, ಎಲ್ಲ ಚೇಂಜ್ ಮಾಡಿದ್ದಾರೆ. ನೀವು ನೋಡಿ, ನಾವು ಬರೀ ಆರ್ಮಿ ಅಂತಲ್ಲ, ನೀವು ಯಾವುದೇ ಜಾಗದಲ್ಲಿ ನೋಡಿ. ಈಗ ನಾವು ವಾರ್ ಮಾಡೋ ಲೊಕೇಶನ್ಸ್ ಬಗ್ಗೆ ಮಾತಾಡೋಣ. ನಾವು ಕಾರ್ಗಲ್ ಅಟೆಂಡ್ ಮಾಡಿದಾಗ ಇದ್ದ ಬೆಟ್ಟ ಗುಡ್ಡಗಳು ಈಗಲೂ ಸೇಮ್ ತಾನೆ. ಆದರೆ ನಾವು ಅಲ್ಲಿ ಒದ್ದಾಡೋದು ಇವಾಗ ಅಲ್ಲಿ ಡೈರೆಕ್ಟ್ ರೋಡು CHN ಗ್ಲೇಜರಲ್ಲಿ ಡೈರೆಕ್ಟಾಗಿ ನಾವು ರೀಚ್ ಆಗ್ಬೋದು. ಟರ್ನಲ್ ಇದೆ, ಅಂಡರ್ ಗ್ರೌಂಡಲ್ಲಿ ಟ್ರೈನ್ಗಳು ಬಿಡ್ತಾ ಇದ್ದಾರೆ, ಜವಾಹರ್ ಟವರ್ ಅದೆಲ್ಲ ಮಾಡಿಟ್ಟಿದ್ದಾರೆ. ಅವೆಲ್ಲ ನಮ್ಗೆ ಇರಲಿಲ್ಲ ಮೇಡಮ್. ವಾರಕ್ಕೆ ನಾವು ಒದ್ದಾಡಬೇಕಿತ್ತು. ಈಗ ನಾವು ಚೈನಾ ಜೊತೆ ವಾರ್ ಮಾಡೋ ವಿತಿನ್ 6 hours ಒಳಗೆ ಎಲ್ಲ ಮುಗಿಸ್ಬೋದು. ನಾವು ಡೈರೆಕ್ಟಾಗಿ ಹೋಗಿ ತಲುಪ್ತೀವಿ ಎಲ್ಲ ಪ್ರತಿಯೊಂದು. ಮೊದಲು ಅವೆಲ್ಲ ಇರಲಿಲ್ಲ, ನಡ್ಕೊಂಡೇ ಹೋಗ್ಬೇಕು ಎಲ್ಲ ಅಲ್ವಾ. ಅದು ಮೇನ್ ಮೇಡಮ್, ತುಂಬ ಚೇಂಜ್ ಆಗಿದೆ. ಬಹುಶಃ ಈಗ ಕಾಂಗ್ರೆಸ್ ಇದ್ದಿದ್ದರೆ ಶಾಂತಿ ಮಂತ್ರ ಅಲ್ವಾ ಮೇಡಮ್. ಶಾಂತಿ ಮಂತ್ರ ಅನ್ನುವಾಗ ಒಂದು ಮಾತು ಬರುತ್ತೆ ಮೇಡಮ್.
ಎಲ್ಲ ಬಿಟ್ಟಾಕಿ ನಾನು ಒಬ್ಬ ಯೋಗೇಶ್ ಕಾಮನ್ ಆಗಿ ನಾನು ಆರ್ಮಿ ಬಿಟ್ಟು ಸೈಡಲ್ಲಿ ಮಾತಾಡ್ತೀನಿ, ಒಬ್ಬ ಹಿಂದೂ. ನಾವು ದೇವ್ರನ್ನ ಪೂಜಿಸ್ತೀವಿ ಮೇಡಮ್. ಪ್ರತಿಯೊಬ್ಬ ಹಿಂದೂ ದೇವ್ರು ಪೂಜಿಸ್ತಾನೆ ಅಲ್ವಾ? ಎಲ್ಲ ದೇವ್ರ ಕೈಲಿ ಅಸ್ತ್ರಗಳಿದೆ ಮೇಡಮ್. ಕೃಷ್ಣನ ಕೈಲಿ, ರಾಮನ ಕೈಲಿ, ಎಲ್ಲ ಹನುಮಾನ್ ಕೈಲಿ, ವಿಷ್ಣು ಕೈಲಿ, ಎಲ್ಲ ಕೈಲಿ ವೆಪನ್ ಇದೆ ತಾನೆ. ಶಸ್ತ್ರ ತೆಗೆಯೋದಕ್ಕೆ ಇರೋದು ಮೇಡಮ್. ಶಸ್ತ್ರ ಕೆಳಗೆ ಹಾಕೋಗುತ್ತಲ್ಲ, ಶಾಂತಿ ಯಾರಿಗೆ ಬೇಕಾಗಿರೋದು ಮೇಡಮ್? ಒಬ್ಬ ಹೊಡಿತಾನೆ ಅಂದರೆ ಶಾಂತಿಯಾಗಿರ್ಬೇಕಾ? ಮುಖ ತೋರಿಸೋ ಜಮಾನ ಅಲ್ಲ ಮೇಡಮ್. ಓಡ್ರೆ ನಮ್ಮ ಕತ್ತನ್ನ ಮುರಿಬೇಕು. ಇದು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಆ ಕಾಲದಲ್ಲಿ. ಶಸ್ತ್ರ ತೆಗಿಂತ ನಮಗೆ ಶ್ರೀಕೃಷ್ಣ ಅವರು ಹೇಳಿದ್ದಾರೆ. ನಾವು ಕಲ್ತಿಲ್ಲ. ನಾವು ಗಾಂಧಿವಾದನ ಅದಕ್ಕೆ ಕಲಿತಾ ಇದ್ದೀವಿ. ಗಾಂಧಿ ಥರ ಒಂದು ಕೆನ್ನೆ ತೋರಿಸು, ಇನ್ನೊಂದಕ್ಕೆ ನಾವು ಒಡಿಸ್ಕೊಳ್ತೀವಿ ಅಂತ. ಆ ಜಮಾನ ಹೋಯ್ತು ಮೇಡಮ್. ಶಾಂತಿಯಿಂದ ಏನೂ ನಡೆಯಲ್ಲ, ಕ್ರಾಂತಿಯಿಂದನೇ. ನಾ ಹೇಳ್ತಾನೆ, ಈ ನಮಗೆ ಏನು ಎಜುಕೇಷನ್ ಕೊಟ್ಟರು ಗೊತ್ತಿಲ್ಲ. ನಮಗೆ ಇಂಡಿಪೆಂಡೆನ್ಸ್ ಬಂತು ಅಂದರೂ ಕೂಡ ಸುಭಾಷ್ ಚಂದ್ರ ಬೋಸ್ ಎದರಿಕೆಯಿಂದ ಬಂದಿರಬೇಕು ಹೊರತು ಗಾಂಧಿದು ಚರ್ಕದಿಂದ ಬಂದಿಲ್ಲ ಮೇಡಮ್. ನಾನು ಇದು ಆರ್ಮಿ ಸೈಡ್ ಬಿಟ್ಟು ಈ ಮಾತು ಹೇಳ್ತಾ ಇರೋದು, ನನ್ನ ಅನಿಸಿಕೆಯಲ್ಲಿ ಹೇಳ್ತಾ ಇರೋದು. ನೋ ಡೌಟ್ ಅಂಥವ್ರು ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್ ಅವರು, ಇವ್ರ ಹಿಸ್ಟ್ರಿ ನಮಗೆ ಯಾಕೆ ಮೇಡಮ್ ಕ್ಲಿಯರಾಗಿ ಕೊಟ್ಟಿಲ್ಲ? ಕ್ಲಿಯರಾಗಿ ಎಜುಕೇಷನ್ ಇಲ್ಲ, ಏನು ಬೇಡ ಮೇಡಮ್. ಈಗ ನಾನು ಹಿಂದೆ ರಾಜದಂಡ ಇರ್ಬೋದು, ಅದ್ರ ಬಗ್ಗೆ ನಮ್ಗೆ ಏನು ಹೇಳ್ಕೊಟ್ಟಿಲ್ಲ. ಅಶೋಕ ಚಕ್ರ, 4 ಸಿಂಹ ಬಂತು. ಅಶೋಕ ಚಕ್ರ ಇದೆಲ್ಲ ಮಾಡ್ದ. ಬಟ್ ಅಶೋಕ ಚಕ್ರ ಹಿಸ್ಟ್ರಿ ಹಾಕಿಲ್ಲ ನಮ್ಮ ಎಜುಕೇಷನ್ನಲ್ಲಿ ಅಲ್ವಾ? ನಾನೀಗ ಬಿಟ್ಟೆ ಮಾತಾಡ್ತಾ ಇರೋದು. ನೋಡಿ ಮೇಡಮ್, ನಮಗೆ ಎಜುಕೇಷನ್ ಸಿಸ್ಟಮಿಂದ ಪ್ರಾಬ್ಲಮ್ ಆಗಿರೋದು. ನಾವು ಶಾಂತಿ ಪ್ರಿಯರು ಅಂತ ಹೇಳ್ಕೊಟ್ಟು ನಾವು ಯಾವ ಲೆವೆಲ್ ಬಂದಿದ್ದೀವಿ ಅಂದರೆ, ಈಗ ಪಲಗಾಮಲ್ಲಿ ನಾನು ಹೇಳ್ದಲ್ಲ, 26 ಜನರ ಮೇಲೆ ಗನ್ ತೋರ್ಸೋಕೆ ಕೈ ತೋರಿಸಿ ನಾವು ಗುಂಡು ತೊಗೊಳ್ತಿದ್ವಿ, ಆದರೆ ತಿರುಗಿ ಹೊಡೆಯೋಕ್ಕಾಗ್ತಾಯಿಲ್ಲ. ಇದು ನಮಗೆ ಕಲಿಸಿರೋದು. ಅದು ತಪ್ಪಲ್ವಾ ಮೇಡಮ್? ಶಸ್ತ್ರ ತೆಗೆದು ನಾವು ಕಲಿಬೇಕು ಮೇಡಮ್. ಶಸ್ತ್ರ ನೀವು ತೆಗೆದಿಲ್ಲ ಅಂದರೆ ನೀವು ಏನು ಮಾಡೋಕ್ಕಾಗಲ್ಲ. ಕರೆಕ್ಟ್ ಅಲ್ವಾ? ಎರಡೂ ಬೇಕು. ನೋಡಿ, ನಾವೇನು ಕಲ್ತೀವಿ, ನಮ್ಮ ವೇದಗಳಿರ್ಬೋದು, ನಮ್ಗೇನು ಕಲಿಸಿರೋದು ಅದು ಯಾವುದೂ ನಮ್ಮ ಎಜುಕೇಷನ್ ಇಲ್ಲ. ಅದಕ್ಕಾಗಿ ನರಸತ್ತ ಮಾಡಿದಾಗಿ ನಮ್ಮ ದೇಶ ಇದ್ದಿದ್ದು ಇಷ್ಟು ವರ್ಷ. ಈಗ ಲೀಡರ್ಶಿಪ್ ಚೇಂಜ್ ಆದ ತಕ್ಷಣ ಹೇಗೆ ನಮ್ಗೆ ಹಳೆದೆಲ್ಲ ನೆನಪು ಬರ್ತಾ ಇದೆ? ಯಾಕೆ ಮೊದಲು ಬರ್ತಿರಲಿಲ್ಲ? ಈಗ ಒಬ್ಬರು ಯಾರೋ ಹೇಳ್ತಿದ್ದಾರೆ, ಹೌದು ನೋಡಪ್ಪ ನೀನು ಹಳೆ ಹಿಸ್ಟ್ರಿ ಓದು ಅಂತ. ಈಗ ನಾನು ಸಿಂಪಲಾಗಿ ಹೇಳ್ತೀನಿ ಮೇಡಮ್, ಸ್ವಲ್ಪ ಹೊರಗಿನ ವಿಷಯನೇ ಮಾತಾಡ್ತೀನಿ. ನನ್ನ ಮಕ್ಕಳನ್ನ ನಾನು ಸ್ಕೂಲಲ್ಲಿ ಓದಿಸ್ತೀನಿ, ಇಲ್ಲ ಕಾಲೇಜಲ್ಲಿ ಓದ್ತೀನಿ. ಈಗಿನ ಸ್ಕೂಲ್ಗಳೆಲ್ಲ ಯಾವುದು ಮೇಡಮ್? ನಾನು ಯಾವುದು ಧರ್ಮ ಬಗ್ಗೆ ಮಾತಾಡ್ತಿಲ್ಲ. ಕ್ರಿಶ್ಚಿಯನ್ ಸ್ಕೂಲ್ ಇಲ್ಲ ಯಾವುದೇ ಇರಲಿ, ಕಳಿಸ್ತಾರೆ. ಅಲ್ಲಿ ಮಕ್ಕಳು ಫ್ರೆಂಡ್ಸ್ ಮಾತಾಡ್ತಾರೆ, ನಿನ್ನ ದೇವ್ರು ಏನಪ್ಪ? ನಾವು ಹೇಳ್ತೇವೆ ಗಣಪತಿ ಇಲ್ಲ ಹನುಮಾನ್. ಅವನೊಂದು ಮಾತು ಕೇಳ್ತಾನೆ, ನಿನ್ನ ದೇವರು ಮಂಕಿನಾ, ನಿನ್ನ ದೇವರು ಎಲಿಫೆಂಟಾ? ಆ ಮಕ್ಕಳಿಗೆ ಅದು ಡೌಟ್ ಬಂದ್ಬಿಡುತ್ತೆ. ಆವಾಗ ಅವ್ರು ಮನೇಲಿ ಬಂದು ಕೇಳ್ತಾರೆ ತಾಯಿ ತಂದೆನಾ, ಪಾಪ ಏನು ನಮ್ಮ ದೇವರು ಮಂಕಿ ಅಂತಾರೆ, ನಮ್ಮ ದೇವರು ಎಲಿಫೆಂಟ್ ಅಂತಾರೆ ಅಂತ. ತಾಯಿ ತಂದೆಗೆ ಗೊತ್ತಿಲ್ಲ ಎಕ್ಸ್ಪ್ಲೇನ್ ಮಾಡೋದಕ್ಕೆ ನನ್ನ ಮಕ್ಕಳಿಗೆ ಏನು ಹೇಳ್ಕೊಡ್ಬೇಕು ಅಂತ. ಯಾಕಂದ್ರೆ ತಾಯಿ ತಂದೆಗೆ ಗೊತ್ತಿಲ್ಲ ನಮ್ಮ ಹಿಸ್ಟ್ರಿ ಏನು ಅಂತ. ನಮ್ಮ ಹಿಸ್ಟ್ರಿ ಗೊತ್ತಿಲ್ಲ ಅಂದರೆ ಈ ದೇಶ ಜಾಸ್ತಿ ದಿನ ಬದುಕಲ್ಲ ಮೇಡಮ್. ಫಸ್ಟ್ ನಮಗೆ ನಮ್ಮ ಈ ಭಾರತ ಎಲ್ಲಿಂದ ಶುರು ಆಯಿತೋ ಇದು ಗೊತ್ತಿರಬೇಕು. ನಾನು ಲಾಸ್ಟ್ ಟೈಮ್ ಯಾವುದೋ ಒಂದು ಮೀಟಿಂಗಲ್ಲಿ ಇದರಲ್ಲಿ ಮಾತಾಡುವಾಗ ಆರ್ಮಿ ಸನಾತನದಿಂದ ಬಂದಿದ್ದು ಅನ್ನುವಾಗ ಕೆಲವರಿಗೆ ಡೌಟ್ ಆಯಿತು. ಆ ಡೌಟ್ನೂ ನಾನು ಇಲ್ಲೇ ಕ್ಲಿಯರ್ ಮಾಡ್ತೀನಿ. ಆರ್ಮಿ ಅನ್ನೋದು ಬಂದಿರೋದು ನಮಗೆ ಕಲಿಸಿರೋ ಪ್ರಕಾರ ನೆಪೋಲಿಯನ್ ರೂಲ್ ಆ್ಯಂಡ್ ರೆಗ್ಯುಲೇಷನ್, ನೆಪೋಲಿಯನ್ ಕಾನೂನು ಅಂತಾರೆ. ನೆಪೋಲಿಯನ್ ಕಲಿಸಿರೋದು ಆರ್ಮಿಯಿಂದ. ಯಾಕೆ ಆರ್ಮಿ ಅದಕ್ಕಿಂತ ಮೊದಲು ಇರಲಿಲ್ವಾ? ರಾಮಾಯಣ ಮಹಾಭಾರತದಲ್ಲಿ ಸೈನಿಕರಿರಲಿಲ್ವಾ? ರಾಮಾಯಣದ್ದು ಮಹಾಭಾರತದ ಎಲ್ಲ ಪ್ರೂಫ್ ಇದೆ ತಾನೆ. ಆಗಲೇ ಸೈನಿಕರು ಇದ್ರು, ಆಗಲೇ ರಾಜ ಇದ್ದ. ಆ ರಾಜ ಹೇಳಿದಾಗೆ ಸೈನ್ಯ ಕೇಳಿದ ಅದಕ್ಕಾಗಿ ಮಂತ್ರಿಗಳಿದ್ರು. ಕರೆಕ್ಟಾ? ಸೇಮ್ ಆರ್ಮಿ ನೆನ್ನೆ ಮೊನ್ನೆ ಬಂದಿರ್ಬೋದು. ಈವನ್ ಆರ್ಮಿ ಕೂಡ ನೆನ್ನೆ ಮೊನ್ನೆ, ಅದಕ್ಕಿಂತ ಮೊದಲೇ ನಮ್ಮ ಸನಾತನ ಇತ್ತು. ಸೊ ನಾನು ಏನು ಹೇಳಕ್ಕೆ ಬರ್ತಾ ಇರೋದು ಅಂದರೆ, ನಮಗೆ ನಮ್ಮ ಹಿಸ್ಟ್ರಿ ಯಾವತ್ತು ಗೊತ್ತಿಲ್ವೋ ಆವಾಗ ನಾವು ಈ ಥರ ಬರ್ತೀವಿ. ಅರ್ಥ ಆಯ್ತಾ? ನಾವು ಬರೀ ಎಜುಕೇಷನ್ ಕೊಟ್ಟರೆ ಆಗಲ್ಲ. ನಮ್ಮ ಕುಟುಂಬಕ್ಕೆ ಬರೀ ಎಜುಕೇಷನು, ದುಡ್ಡು ಮಾಡೋದು, ಒಳ್ಳೆ ಪೊಸಿಷನಲ್ಲಿ ಹೋಗು, ಆದಷ್ಟು ಐಫೋನ್ ತಗೋ, ಏನು ಯೂಸ್ ಇಲ್ಲ ಮೇಡಮ್. ಇವೆಲ್ಲ ನಮ್ಮ ಜೊತೆ ಬರಲ್ಲ ಮೇಡಮ್. ನಾವು ಕಲಿಬೇಕಾದ್ರೆ ಫಸ್ಟ್ ಬಂತು ನಾವು ಯಾರು. ನಾನು ಒಳ್ಳೆಯವನು, ನಾನು ಒಳ್ಳೆ ಕಾರ್ಯ ಮಾಡಬೇಕು, ನೋ ಡೌಟ್ ಅದು ಮಾಡಲೇ. ಆದರೆ ನನಗೆ ತಿರುಗಿ ಹೊಡಿತಾನೆ ಅಂದರೆ ನೀನು ತಿರುಗಿದೆ, ನೀನು ಸುಮ್ಮನೆ ನನಗೆ ಅವರು ಬಂದು ಉಳಿಸ್ತಾರೆ ನನ್ನ, ಇನ್ನೊಂದು ಕಲ್ಕಿ ಅವತಾರ ಬರುತ್ತೆ, ಇಲ್ಲ ಇನ್ನೊಬ್ಬರು ಬಂದು ನನ್ನ ಉಳಿಸ್ತಾರೆ, ಯಾರೂ ಉಳಿಸಲ್ಲ ಮೇಡಮ್. ನನ್ನ ಲೈಫ್ನ ನಾನೇ ಫೈಟ್ ಮಾಡಬೇಕು. ನಾನು ಫೈಟ್ ಮಾಡಿದ್ರೆ ಮಾತ್ರ ನಾನು ಬದುಕೋಕ್ಕಾಗೋದು. ಇದು ಕಲಿಬೇಕು ಮೇಡಮ್. ಫಸ್ಟ್ ಶಸ್ತ್ರ ಓದು, ಆವಾಗ ನಮ್ಮ ಈಗಿನ ಜನ್ರೇಷನ್ ಸರಿಯಾಗುತ್ತೆ. ಇಲ್ಲ ಈಗಿನ ಜನ್ರೇಷನು ಡ್ಯಾನ್ಸ್ ಮಾಡಿಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ ಆಗಲ್ಲ ಮೇಡಮ್. ಈಗಿನ ಪರಿಸ್ಥಿತಿಯಲ್ಲಿ ಈಗ ಇಷ್ಟೊಂದು ಯುದ್ಧ ನಡೀತಿದೆ, ಎಷ್ಟು ಜನರು ದೇಶದ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ನೋಡಿ. ದೇಶಭಕ್ತರು ದೇಶದ ಬಗ್ಗೆ ಯೋಚನೆ ಮಾಡ್ತಾರೆ. ತುಂಬ ಜನರು ಅವ್ರಿಗೆ ಇದ್ರ ಬಗ್ಗೆ ಏನು ಸಂಬಂಧನೇ ಇಲ್ಲ.
IPL ಏನಾಯಿತು ಅಂತ ಕೇಳ್ತಾರೆ ಈ ಟೈಮಲ್ಲಿ. ನನ್ನ ಜೊತೆ ಇದ್ದವರು ಕೇಳಿದ್ರು, ನಾನು ಅದಕ್ಕಾಗಿ ಹೇಳ್ತಾ ಇರೋದು. ಫಸ್ಟ್ ದೇಶದ ಬಗ್ಗೆ ಯೋಚನೆ ಮಾಡಿ. ದೇಶ ಉಳಿದ್ರೆ ನಾವು ಉಳಿತೀವಿ, ನಾವು ಉಳಿದು ನಮ್ಮ ಧರ್ಮ ಉಳಿಯುತ್ತೆ, ಎಲ್ಲ ಉಳಿಯುತ್ತೆ. ಕರೆಕ್ಟಾಗಿ ಹೇಳಬೇಕು ಅಂದರೆ ನಾವು ಫಸ್ಟ್ ಬಂದು ನಮ್ಮ ಧರ್ಮ, ನಮ್ಮ ದೇಶ, ಇವೆರಡು ಯೋಚನೆ ಮಾಡಿ ನಮ್ಮ ದೇಶ ತುಂಬ ಟಾಪಲ್ಲಿ ಹೋಗುತ್ತೆ. ನಾನು ಮುಸಲ್ಮಾನಳಾಗಿದ್ದರೂ ಕೂಡ ನನಗೆ ದೇಶದ ವಿಚಾರ ಅಂತ ಬಂದಾಗ ನನಗೆ ದೇಶನೇ ಮೊದಲು, ದೇಶನೇ ಧರ್ಮ ನನಗೆ. ಆ್ಯಂಡ್ ಈ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲವನ್ನ ಮರೆತು ಒಂದಾಗಬೇಕು, ದೇಶದ ಜೊತೆಗೆ ನಿಲ್ಲಬೇಕು. ಆದರೆ ಒಂದಷ್ಟು ಮಂದಿ ಇದ್ದಾರೆ, ವಾರ್ ಬೇಡ, ಭಾರತ ಯುದ್ಧ ಮಾಡಬಾರ್ದು, ಶಾಂತಿ ಕಾಪಾಡಬೇಕು, ಈ ರೀತಿಯಾಗಿ ಹೇಳುವಂತಹ ಬುದ್ಧಿಜೀವಿಗಳು ಈ ಸಂದರ್ಭದಲ್ಲಿ ಬರ್ತಾರೆ. ಏನು ಹೇಳ್ತೀರಾ ಸರ್ ಅವರಿಗೆ? ಈ ಮಾತು ಆರ್ಮಿಯವರು ಮಾಡಿಬಿಟ್ರೆ, ಆರ್ಮಿಯವರು ಓಕೆ ನಾವು ಶಾಂತಿ ಕಾಪಾಡೋಣ, ಯಾಕೆ ಯುದ್ಧ, ಯಾಕೆ ಸಾವು, ಯಾಕೆ ನೋವು, ನಾನಕ್ಕೆ ವೆಪನ್ ಹಿಡೀಲಿ, ನಾನಕ್ಕೆ ಶೂಟ್ ಮಾಡಲಿ. ಯಾವುದಿನ ಆರ್ಮಿ ವೆಪನ್ನ ಕೆಳಗೆ ಬಿಡ್ತು ಗೊತ್ತಾಗುತ್ತೆ ಎಲ್ಲರಿಗೂ ಏನಾಗುತ್ತೆ ದೇಶ ಅಂತ. ಅರ್ಥ ಆಯ್ತಾ? ನಮಗೆ ಕಲಿಸಿಲ್ಲ ಮೇಡಮ್, ನಮಗೆ ಆರ್ಮಿಯವ್ರಿಗೆ ಕಲಿಸಿದ್ರೆ ಒಡಿ ಕೊಳ್ಳು ಅಂತಾನೆ. ಅದು ನನ್ನ ಧರ್ಮ, ನನ್ನ ಧರ್ಮದಲ್ಲಿರೋದು. ಅಂದರೆ ಆರ್ಮಿ ಧರ್ಮದಲ್ಲಿರೋದು ಶತ್ರುನ ಕೊಲ್ಲು ಅಂತಲೇ ಇರೋದು, ಶತ್ರುನ ಬಿಟ್ಕೊಡು ಅಂತಿಲ್ಲ. ನಾವು ಅದು ಮಾಡೋದಕ್ಕಾಗೇ ಇವತ್ತು ದೇಶ ಉಳಿತಿದೆ ಮೇಡಮ್. ನಾವು ಇವರಾಗೆ ಶಾಂತಿ ಪ್ರಿಯರಾಗಿ ವೆಪನ್ನೆಲ್ಲ ಬಿಟ್ಟಿದ್ರೆ ಈಗಾಗಲೇ ಈ ದೇಶ ಎಲ್ಲಿಗೆ ಹೊಟ್ಟೋಗ್ತಿತ್ತು ಮೇಡಮ್. ಈ ದೇಶನೇ ಉಳಿತಿರಲಿಲ್ಲ. ಸೈನಿಕರು ಯಾವ ಕಾಲಕ್ಕೆ ಯೋಚನೆ ಮಾಡಲ್ಲ, ಅವನು ಯಾವ ಧರ್ಮ ಯಾವ ಜಾತಿ ಅಂತ ನೋಡಲ್ಲ, ಎನಿಮಿನ ಹೊಡಿ. ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಮೇಡಮ್, ನಮ್ಮ ಜೊತೆ ನಡೆದಿರೋದು ಒಂದು ಆಪ್ರೇಷನಲ್ಲಿ. ಅಪ್ರಾಕ್ಸ್ ಅವನಿಗೆ 17 ಇಯರ್ಸ್, ಇನ್ನೂ 18 ಆಗಿಲ್ಲ. ಅವನ ಕೈಯಲ್ಲಿ ವೆಪನ್ ಇದೆ. ನನ್ನ ಜೊತೆದು ಒಬ್ಬರು ಹೇಳಿದರು, ಸರ್ ಬಿಟ್ಬಿಡೋಣ ಸರ್, ಸಣ್ಣ ಹುಡುಗ ಅರೆಸ್ಟ್ ಮಾಡೋಣ ಅಂತ. ಅವನು ನಮಗೆ ಮೇಲೆ ಫೈರ್ ಮಾಡ್ತಿದ್ದ. ನಾವೇನೋ ಅವನ ಪೂಜೆ ಮಾಡಬೇಕಾ ಮೇಡಮ್? ಫುಲ್ ಮ್ಯಾಗ್ಝಿನ್ ನಾನೇ ಹೊಡೆದಿದ್ದು, ಫಿನಿಶ್. ಇವೆಲ್ಲ ನಡೆಯಲ್ಲ ಸರ್, ಇವೆಲ್ಲ ನಡೀಲೂಬಾರ್ದು. ಒಬ್ಬ ವೆಪನ್ ಸಣ್ಣ ವಯಸ್ಸಲ್ಲಿ, ಅವನು 6-7 ವಯಸ್ಸಲ್ಲಿ ಅವ್ರ ಕೈಲಿ ವೆಪನ್ ಕೊಟ್ಟು ಫೈರ್ ಮಾಡಿ ಕಲಿಸಿರ್ತಾರೆ. ಅವನು 16 ಆದ್ರೇನೋ 17 ಆದ್ರೇನೋ ಹೊಡೆದು ಮುಗಿಸ್ಬೇಕು ಅಷ್ಟೇ. ಆರ್ಮಿ ಕಲಿಸಿರೋದು ಒಂದೇ. ನೀವು ಅಲ್ಲಿ ಸ್ವಲ್ಪ ನೀವು ಎಮೋಷನ್ ಆಗಿಬಿಟ್ಟು ಅವ್ನು ಸಣ್ಣ ಹುಡುಗ, ಅವ್ನು ಚೇಂಜ್ ಆಗ್ತಾನೆ ಅಂತ ನೀವು ಯೋಚನೆ ಮಾಡಿದ್ರೆ ಅದು ಆಗೋದೇ ಇಲ್ಲ ಮೇಡಮ್. ಎಷ್ಟು ಜನರು ಇದಕ್ಕಿಂತ ಮೊದಲು, ನಾನು 14 ಮೊದಲು ನಾವು ಟೆರರಿಸ್ಟ್ಗಳನ್ನ ಯಾರನ್ನೂ ಹೊಡಿತಿರ್ಲಿಲ್ಲ, ಹ್ಯಾಂಡ್ ಓವರ್ ಮಾಡ್ತಿದ್ವಿ. ಅವನು ಇನ್ನೊಂದು ಯಾವುದೋ ಮೂಲೆಯಲ್ಲಿ ಮತ್ತೆ ನಮ್ಗೆ ಸಿಗ್ತಿದ್ದ. ಏನು ಯೂಸು? ಟೆರರಿಸ್ಟ್ನ ಬಿಟ್ಟರೆ ಅವನು ಈಗ ನೋಡಿ ಹೊಡೆದು ಮುಗಿಸ್ಬೇಕು. ಇನ್ನೊಂದು ಹೇಳ್ತೀನಿ ನಾನು ನಮ್ಮ ಆರ್ಮಿಯವ್ರಿಗೆ, ಇನ್ನೊಂದು ಹೊಡೆದ್ರಾ ಒಂದು ಸುಟ್ಟಾಕ್ಬಿಡಿ, ಸುಟ್ಟಾಕ್ಬಿಡಿ. ಅವ್ರನ್ನ ವಾಪಸ್ ಕೊಡೋದು ಇಂಥದ್ದು ಇರಲೇಬಾರ್ದು. ಸುಟ್ಟಾಗಿದ್ರೆ ತುಂಬ ಒಳ್ಳೇದಾಗುತ್ತೆ. ನಾನು ಯಾಕೆ ಹೇಳಿದ್ರೆ ಅಲ್ಲೇ ಹೊಡೆದ್ರೆ ಸುಟ್ಟಾಗ್ಬಿಟ್ಟು ಈ ಹ್ಯಾಂಡ್ ಓವರ್ ಮಾಡೋಕೆ ಹೋಗ್ತೀವಿ ನೋಡಿ, ಆ ಹ್ಯಾಂಡ್ ಓವರ್ ಮಾಡೋಕ್ಕೆ ಅಂತ ಹೋದಾಗಲೇ ಪ್ರಾಬ್ಲಮ್ ಬರೋದು. ಅವರೆಲ್ಲ ಒಟ್ಟಿಗಾಗೋದು, ಕಲ್ಲು ಹೊಡಿಯೋದು, ಇವೆಲ್ಲ ಯಾಕೆ ಹ್ಯಾಂಡ್ ಓವರ್ ಮಾಡಬೇಕು? ಅಲ್ಲಲ್ಲೇ ಮುಗಿಸಿ ಬಿಟ್ಟು ಅವ್ರನ್ನ ಬಿಸಾಕಬೇಕು, ಬರಬೇಕು. ಅವನಿಗೆ ಯಾವುದೇ ಮನುಷ್ಯತ್ವ ಇಲ್ಲದೆ ಇದ್ದಾಗ ನಮ್ಗೆ ಯಾಕೆ ಮೇಡಮ್ ಮನುಷ್ಯತ್ವ ಬೇಕು? ಮನುಷ್ಯತ್ವ ಇರಬಾರ್ದು ಮೇಡಮ್. ಅವ್ರ ಜೊತೆ ಮನುಷ್ಯತ್ವ ಇರಬಾರ್ದು ಅಷ್ಟೇ. ಸೊ ನಾವಿಷ್ಟೆಲ್ಲ ಮಾತನಾಡುವಾಗ ಇಂತಹ ಒಂದು ಶತ್ರು ದೇಶಕ್ಕೆ, ಪಾಕಿಸ್ತಾನಕ್ಕೆ ಇಷ್ಟು ವರ್ಷಗಳಿಂದ ನಾವು ನೀರು ಬಿಟ್ಟು ಕಳಿಸ್ತಾ ಇದ್ವಿ ಇಂಡಸ್ ವಾಟರ್ ಟ್ರೀಟಿ ಮೂಲಕ. ಎಂತಹ ಒಂದು ಬ್ಲಂಡರ್ ಸರ್, ಎಂತಹ ಸಿಚುವೇಶನ್. ಆದರೆ ಈಗ ಪೆಹಲ್ಗಾಮ್ ದಾಳಿ ಆದ ನಂತರ ಅದನ್ನು ತಡೆದಿದ್ದೀವಿ. ಅವ್ರಿಗೆ ಬೇಕು ಅಂದಾಗ ಬಿಡಲ್ಲ, ಬೇಡ ಅಂದಾಗ ಬಿಡ್ತಾ ಇದ್ದೀವಿ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ನಮ್ಮ ದೇಶದ ನೀರು ಅವ್ರಿಗೆ ಹೋಗ್ತಿದೆ, ನಮಗೆ ಹೋಗ್ತಿಲ್ಲ. 20% ನೀರು ನಮಗೆ ಬರುತ್ತೆ, ಬಾಕಿ 80% ಪಾಕಿಸ್ತಾನಕ್ಕೆ ಹೋಗುತ್ತೆ. ನಾಚಿಕೆ ಆಗಬೇಕು ನಮ್ಮ ದೇಶದ ನಾಯಕತ್ವಕ್ಕೆ ನನ್ನ ಪ್ರಕಾರದಲ್ಲಿ. ಯಾಕೆ ಕೊಡ್ಬೇಕು ಸರ್ ಅವ್ರಿಗೆ? ಯಾವ ಸಮझौता ಆಗಿದೆ ಆ ಥರ? ನಾವು ನಮ್ಮ ಇಷ್ಟದಲ್ಲಿ ಕೊಡ್ತಾ ಇದ್ದೀವಿ, ಕರೆಕ್ಟಾ? ಇದು ಒಂದು ಸಮझौता ಮಾಡೋ ಅವಶ್ಯಕತೆ ಏನಿತ್ತು? ಕರೆಕ್ಟ್ ಅಲ್ವಾ? 5 ರಿವರ್, ಒಂದೆರಡಲ್ಲ, ಸಟ್ಲೇಜ್, ರಾವಿ, ಇವೆಲ್ಲ ರಿವರ್ ಹೋಗುತ್ತೆ ಅಲ್ಲಿ ಒಟ್ಟಿಗೆ, ಚಿನಾಬ್. ಸೊ ಈ ರಿವರನ್ನು ನಮ್ಮ ದೇಶಕ್ಕೆ ಉಳಿಸಿದ್ರೆ ನಮ್ಮ ದೇಶ ಇನ್ನೂ ಎಷ್ಟೋ ಮೇಲೆ ಬರ್ತಿತ್ತು. ಕರೆಕ್ಟಾ ಮೇಡಮ್? ಇನ್ನೊಂದು ಮಾತು ಹೇಳ್ತೀನಿ ನೋಡಿ, ಈಗ ನೀವು ನೀರು ಬಗ್ಗೆ ಹೇಳಿದರೆ, ನಾವು ಅವ್ರಿಗೆ ನೀರೆಲ್ಲ ಆ್ಯಕ್ಚುಲಿ ಬಂದು 71 ವಾರಲ್ಲೇ ಮುಗಿಸ್ಬಿಟ್ಟಿದ್ರೆ ನೀರಿಂದ ಹಿಡಿದು ಎಲ್ಲ ಮುಗಿದು ಆ ಕಂಟ್ರಿನೇ ಕ್ಲಿಯರಾಗಿ ಹೋಗ್ತಿತ್ತು. ಅಲ್ಲಿ ಯಾವುದೋ ನಮ್ಮ ದೇಶನೇ ಸೇರ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬದುಕ್ಬೋದಿತ್ತು. ಇಲ್ಲಿ ತನಕ ಬಿಟ್ಟು ಈಗ ನಾವು ಅವ್ರನ್ನ ನೀರು ತರಿತಾ ಇದ್ದೀವಿ. ಆ್ಯಕ್ಚುಲಿ ಅದು ಯಾವತ್ತೋ ಆಗಬೇಕಾಗಿರೋ ಕೆಲಸ ತುಂಬ ಲೇಟಾಗಾಯಿತು. ಅದು ಲೇಟ್ ಆಗೋದ್ರಲ್ಲಿ ಲೇಟೆಸ್ಟಾಗಿ ಆಯಿತು. ಅದರಲ್ಲಿ ನಾವು ಸಂತೋಷ ಪಡೋಣ. ಇನ್ನೂ ಹಳೇದು ಯೋಚನೆ ಮಾಡಿ ಯೂಸ್ ಇಲ್ಲ, ಈಗಾದರೂ ಒಳ್ಳೇದು ಮಾಡ್ತಿದ್ವಿ, ಅದು ತುಂಬ ಒಳ್ಳೆಯದು. ಅವ್ರಿಗೆ ಇನ್ನೊಂದು ನೀವು ಹೇಳುವಾಗ ಅವ್ರಿಗೆ ನೀರು ಇಲ್ಲ, ಏನಿಲ್ಲ, ಆದರೆ ಅವರು ಹಾರಾಟ ನೋಡ್ರೆ ನಗು ಬರುತ್ತೆ. ಎಸ್, ಎಕ್ಸಾಕ್ಟ್ಲಿ. ಅದನ್ನೊಂದು ಕೇಳಲೇಬೇಕಿತ್ತು ಸರ್. ಈ ಪಾಕಿಸ್ತಾನ ಇಲ್ಲಂತೂ ಯುದ್ಧದಲ್ಲಿ ಗೆಲ್ಲೋದಕ್ಕಾಗ್ತಾ ಇಲ್ಲ, ಅಟ್ಲೀಸ್ಟ್ ಸೋಷಿಯಲ್ ಮೀಡಿಯಾದಲ್ಲಾದರೂ ಗೆಲ್ಲೋಣ ಅಂತ
ಸುಳ್ಳೆ ವಿಡಿಯೋಸು ಫೋಟೋಸು ಶೇರ್ ಮಾಡ್ತಾ ಇದ್ದಾರೆ. ನೋಡಿ 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 ನಾವು ಇಲ್ಲಿ ಭಾರತವನ್ನು ಹೊಡೆದು ಹಾಕಿದ್ವಿ, ಅಲ್ಲಿ ಹೊಡೆದು ಹಾಕಿದ್ವಿ ಅಂತ ಫೋಟೋಸು ವಿಡಿಯೋಸು ಶೇರ್ ಮಾಡ್ತಾ ಇದ್ದಾರೆ. ಇದೊಂದು ಪ್ರೊಪಗ್ಯಾಂಡ ಅವ್ರದ್ದು. ಆ್ಯಂಡ್ ಅದರಲ್ಲೂ ನಮ್ಮ ಒಂದಷ್ಟು ಭಾರತೀಯರು ಆ ಪ್ರೊಪಗ್ಯಾಂಡಕ್ಕೆ ಬೀಳ್ತಾರೆ, ಅವರ ಸುಳ್ಳು ಮಾಹಿತಿಗಳನ್ನು ಶೇರ್ ಮಾಡ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಮೇಡಮ್, ಆ್ಯಕ್ಚುಲಿ ನಾನು ಹೇಳಿದ್ನಲ್ಲ, ಪಾಕಿಸ್ತಾನ ಶತ್ರು ಅಲ್ವಾ. ಈಗ ಈ ಮಾತು ಹೇಳೋದು ಅನ್ಸೋದೆ, ನಿಜವಾದ ಶತ್ರುಗಳು ಭಾರತದೊಳಗೆ ಕೂತ್ಕೊಂಡಿದ್ದಾರೆ. ಭಾರತದ ನಮ್ಮ ಶತ್ರುಗಳೆಲ್ಲ ಭಾರತದಲ್ಲೇ ಇದ್ದಾರೆ. ನನ್ನ ಕೇಳಿದ್ರೆ ಫಸ್ಟ್ ನಾವು ಐಡೆಂಟಿಫಿಕೇಷನ್ ಮಾಡಬೇಕು, ಇವರು ಯಾರ್ಯಾರು ಅಂತ. ಇದಕ್ಕೊಂದು ಆಲ್ರೆಡಿ ಸೆಂಟ್ರಲ್ ಕೇಳಿದ್ದಾರೆ ಪಾಕಿಸ್ತಾನಿಯವರು ಯಾರಿದ್ದಾರೆ ಅಂತ. ನಾನು ಕೇಳಿದರೆ ಕರ್ನಾಟಕ ತುಂಬ ಜನ ಪಾಕಿಸ್ತಾನ ಕೂತ್ಕೊಂಡಿದ್ದಾರೆ. ಅದನ್ನ ಹುಡುಕೋರು ನಮ್ಮಂಥ ನಾರ್ಮಲ್ ಜನರೆಲ್ಲ ಬಂದು ಹುಡುಕಬೇಕು, ಹುಡುಕಿ ಹ್ಯಾಂಡ್ ಓವರ್ ಮಾಡೋದು ಏನೋ ಮಾಡಬೇಕು. ಇವರೇ ಇದೆಲ್ಲ ಪ್ರಭಾಕಂಡ ಮಾಡ್ತಿರೋದು. ಓಕೆ ಮೇಡಮ್, ಪಾಕಿಸ್ತಾನ ಅವ್ರದ್ದು ಹೇಳ್ತಾರೆ ನಮ್ಮದು 5 ಫೈಟ್ರು ಬೀಳಿಸ್ತೀವಿ, ಅದು ಬೀಳಿಸ್ತೀವಿ. ಅದನ್ನ ಯಾರು ಮೇಡಮ್ ಶೇರ್ ಮಾಡ್ತಿರೋದು? ಇಂಡಿಯನ್ಸ್ ತಾನೇ. ಅವರೆಲ್ಲ ದೇಶದ್ರೋಹಿಗಳು. ಏನು ಬೇಡ, ಮೊನ್ನೆ ಯಾವುದೋ ಇದರಲ್ಲಿ ನೋಡಿದೆ, ಪಾಕಿಸ್ತಾನ ಫ್ಲ್ಯಾಗ್ನ ಹಾಕಿದ್ದಾರೆ, ಅದನ್ನು ತುಳ್ಕೊಂಡು ಹೋಗುವಾಗ ಅವ್ರಿಗೆ ಅಷ್ಟೊಂದು ನೋವು, ಅವರು ಅದನ್ನ ಫ್ಲ್ಯಾಗ್ನ ಕಿತ್ತಾ ಇದ್ದಾರೆ. ಅವ್ರನ್ನೆಲ್ಲ ವಾಪಸ್ ಕಳಿಸಲಿ, ಪಾಕಿಸ್ತಾನ ನೆಮ್ಮದಿಯಾಗಿ ಬದುಕಲಿ ಅಲ್ವಾ. ಇಲ್ಲಿ ಅಂತೂ ಬೇಡ. ಆ ಥರ ತುಂಬ ಶತ್ರುಗಳು ಭಾರತದಲ್ಲಿ. ಬರೀ ಅವ್ರೇನು ಹೇಳ್ತಿಲ್ಲ, ಶತ್ರುಗಳು ತುಂಬ ಜನ ನಮ್ಮವರು ಇದ್ದಾರೆ, ಪೊಲಿಟಿಷಿಯನ್ಗಳು ಇದ್ದಾರೆ. ಫಸ್ಟ್ ಇದೊಂದು ಹೊಸ ರೂಲ್ ಆ್ಯಂಡ್ ರೆಗ್ಯುಲೇಷನ್ ಏನಾದರೂ ನಮ್ಮ ದೇಶ ಯೋಚನೆ ಮಾಡಬೇಕು. ಯಾರು ಭಾರತದಲ್ಲಿ ಪೊಲಿಟಿಕ್ಸ್ ಇರಬೇಕೋ ಅವ್ರು ಕಂಪಲ್ಸರಿ ಆರ್ಮಿ ಸರ್ವಿಸ್ ಆಗಿರಬೇಕು. ಅವನಿಗೆ ದೇಶ ಪ್ರೇಮ ಅನ್ನೋದು ಇರುತ್ತೆ. ಅಂಥವ್ರು ಬಂದರೆ ಈ ದೇಶ ಉಳಿತೆ ಮೇಡಮ್. ಇಲ್ಲ ಈ ಓಟ್ಗಾಗಿ ನಾಚಿಗಾಗಬೇಕು, ಅವ್ರ ಧರ್ಮಗಳು ಅವ್ರವ್ರು ಇದನ್ನೆಲ್ಲ ಬಿಟ್ಬಿಟ್ಟು ಬರೀ ಒಂದು ಓಟ್ಗಾಗಿ ಅವ್ರನ್ನ ಒಪ್ಕೊಳ್ತಾರಲ್ಲ. ಪಾಕಿಸ್ತಾನದಿಂದ ಬಂದವ್ರನ್ನ ಸಮರ್ಥನೆ ಮಾಡೋರು ಇದ್ದಾರೆ, ಅಮಾಯಕರು ಅನ್ನೋರಿದ್ದಾರೆ. ಇಷ್ಟೆಲ್ಲ ಮೇಡಮ್, ನನಗೆ ಇನ್ನೂ ಒಂದೊಂದು ಜಾಗದಲ್ಲಿ ತುಂಬ ದುಃಖ ಆಗುತ್ತೆ. ಈ ರೂಲ್ ಆ್ಯಂಡ್ ರೆಗ್ಯುಲೇಷನ್ ನಮಗೇನಾ? ರೂಲ್ ಆ್ಯಂಡ್ ರೆಗ್ಯುಲೇಷನ್ ಬರೀ ನಮಗೇನಾ? ನೀವು ಫ್ರೈಡೇ ಮಸ್ಜಿದ್ ಇರ್ಬೋದು, ಎಲ್ಲೇ ಇರ್ಬೋದು, ಅಲ್ಲಿಂದ ಹೊರಗೆ ಹೋಗ್ತಾರೆ ಜನರು, ಬರೀ ಒಂದು ಟೋಪಿ ಹಾಕೊಂಡು ಹೋಗ್ತಾರೆ. ಆವಾಗ ಅವ್ರಿಗೆ ಕಾನೂನು ರೂಲ್ ಆ್ಯಂಡ್ ರೆಗ್ಯುಲೇಷನ್ ಫಾಲೋ ಮಾಡೋಕ್ಕಾಗಲ್ಲ ಪೊಲೀಸವ್ರಿಗೆ? ಪೊಲೀಸ್ ಸ್ಟೇಷನಲ್ಲಿ ನುಗ್ಗು ಪೊಲೀಸ್ನ ಒಂದು ನಾಯಿಗೆ ಹೊಡೆದಂಗೆ ಹೊಡಿತಾರೆ, ಪೊಲೀಸರು ರಿಯಾಕ್ಷನ್ ಮಾಡೋಕ್ಕಾಗಲ್ವಾ? ಅದಕ್ಕೆ ಗೌರ್ಮೆಂಟ್ದು ಪರ್ಮಿಷನ್ ಕೇಳಬೇಕಾ? ಫಸ್ಟು ನಾನು ಹೇಳೋದು, ಕರಪ್ಷನ್ ಅದು ಬಂದಾಗಲೇ ಇವೆಲ್ಲ ಆಗೋದು. ನಾನು ಓಪನ್ ಆಗಿ ಹೇಳ್ತೀನಿ, ಕರಪ್ಷನ್ ಬಂದಾಗ ಈಗ ಒಂದು ಪೋಸ್ಟಿಗೆ ಇಷ್ಟು ಕೋಟಿ ಇಲ್ಲ ಇಷ್ಟು ಲಕ್ಷ ಕೊಡ್ತಾನೆ, ಅವನು ಲಂಚ ತೆಗಿತಾನೆ. ಈ ಸಿಸ್ಟಮ್ನ ಫಸ್ಟ್ ಕಿತ್ತೆಸಿಬೇಕು ಮೇಡಮ್. ಯಾವುದೇ ಪ್ರಾಂಪ್ಟಾಗಿ ನೀಟಾಗಿ ಯಾವುದೇ ಸೆಲೆಕ್ಷನ್ ಭಾರತದಲ್ಲಿ ಆಗ್ತಾಯಿಲ್ಲ. ನನಗನ್ಸುತ್ತೆ ನಮ್ಮ ಭಾರತದಲ್ಲಿ ಇರೋ ಎಲ್ಲ DNA ಕೂಡ ಕರಪ್ಷನ್ ತುಂಬಿಬಿಟ್ಟಿದೆ. ಈ ಕರಪ್ಷನ್ನ ಚೇಂಜ್ ಆದರೆ ಇವೆಲ್ಲ ಚೇಂಜ್ ಆಗುತ್ತೆ ಮೇಡಮ್. ಈಗ ನೋಡಿ, ನಾನು ನಾರ್ಮಲಾಗಿ ಈಗ ಎಲೆಕ್ಷನ್ ಓಟಿಗೆ ಅಂತ ಹೋಗ್ತೀವಿ, ನಾವೆಲ್ಲ ಬಿಸಿಲಿದೆ ಬೆಳಗ್ಗೆ ಹೋಗ್ಬಿಟ್ಟು ಓಟ್ ಹಾಕ್ಕೊಂಡು ಬಂದುಬೇಡ ಅಂತ ನಾವು ಯೋಚನೆ ಮಾಡ್ತೀವಿ. ಕೆಲವರು ಏನು ಯೋಚನೆ ಮಾಡ್ತಾರೆ, ಈಗಲೇ ಬೇಡ ಕಣ, ಅವ್ನು 5000 ಕೊಟ್ಟಿದ್ದಾನೆ, ಸ್ವಲ್ಪ ವೆಯ್ಟ್ ಮಾಡೋಣ, ಅವನು ಇನ್ನೂ ಸ್ವಲ್ಪ ಕೊಡ್ತಾನೆ ಆಮೇಲೆ ಹಾಕೋಣ. ಈ ಮೆಂಟಾಲಿಟಿ ಇರೋಂಥ ಜನರೇ ನಮ್ಮಲ್ಲಿ ಜಾಸ್ತಿ ತುಂಬಿಬಿಟ್ಟಿದ್ದಾರೆ. ಅವ್ರು ಯಾರಿಗೂ ದೇಶ ಪ್ರೇಮ ಇಲ್ಲ ಮೇಡಮ್. ಈ ದುಡ್ಡು ತೊಗೊಳ್ಳೋರು ಯಾರೂ ದೇಶ ಪ್ರೇಮಿಗಳಲ್ಲ. ಇವರು ಬಿಟ್ಟಿಗೆ ಸಾಯೋರು, ಇವರೇ ಈ ಪ್ರಭಾಕಂಡ ಮಾಡೋರು ಮೇಡಮ್. ಈ ಪ್ರಭಾಕಂಡ ಇಂಥವರೇ ಮಾಡೋದು, ಕರೆಕ್ಟಾ? ನಾನು ಈಗ ಓಪನ್ ಆಗಿ ಒಂದು ಮಾತು ಹೇಳ್ತೀನಿ. ಈಗ ನಾನು ಈ ಆರ್ಮಿನ ಸ್ವಲ್ಪ ಪೊಲಿಟಿಕ್ಸ್ ನೀವು ಕೇಳಿದಾಗ ಪೊಲಿಟಿಕ್ಸ್ ಒಂದು ಮಾತು ಹೇಳ್ತೀನಿ. ಇವತ್ತಿನ ಡೇಟಲ್ಲಿ ನಾನು ಭಾರತ್ ಮಾತಾಕ್ಕೆ ಜೈ ಅನ್ನಲಿ, ಇಲ್ಲ ನಾನು ಆರ್ಮಿ ಬಗ್ಗೆ ಮಾತಾಡಲಿ, ನಾನು ಬಿ ಜೆ ಪಿನ? ನಾವು ಬಿ ಜೆ ಪಿ ಅಲ್ಲ ಮೇಡಮ್. ನನಗೆ ಬಿ ಜೆ ಪಿನೂ ಆಗಲ್ಲ, ಕಾಂಗ್ರೆಸ್ ಮೊದಲೇ ಆಗಲ್ಲ. ಮೋದಿನ ಇಷ್ಟಪಡ್ತೀನಿ ಮೇಡಮ್. ದೇಶಕ್ಕಾಗಿ ಮೋದಿ ತುಂಬ ಒಳ್ಳೆ, ಅವ್ರ ಟೀಮ್ ಚೆನ್ನಾಗಿದೆ ಮೇಡಮ್. ಜಯಶಂಕರ್ ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ನಿತಿನ್ ಗಡ್ಕರಿ ಚೆನ್ನಾಗಿ ಮಾಡ್ತಾರೆ. ಯಾರು ಕೆಲಸ ಮಾಡ್ತಾರೋ ನಾವು ಸಪೋರ್ಟ್ ಮಾಡೋಣ. ಅದು ಬಿಟ್ಟು ಇನ್ನು ಯಾರು ಮಾತಾಡಬೇಕು ಅಲ್ಲ, ಯಾರ ಬಗ್ಗೆ ನಾವು ಮಾತಾಡಬೇಕು? ಒಳ್ಳೆ ಮನುಷ್ಯ ನಾವು ಸೆಲೆಕ್ಟ್ ಮಾಡಿದ್ರೆ ನಾವು ಬಿ ಜೆ ಪಿನ? ತುಂಬ ಜನ ಹೇಳ್ತಾರೆ ನೀವು ಬಿ ಜೆ ಪಿ ಪರವಾಗಿ ಮಾತಾಡ. ನಾನು ಬಿ ಜೆ ಪಿ ಪರವಾಗಿ ಮಾತಾಡೋಣ. ಈಗಲೂ ಹೇಳ್ತೀನಿ, ನಮ್ಮ ಕರ್ನಾಟಕದಲ್ಲಿ ಥರ್ಡ್ ಕ್ಲಾಸ್ ಬಿ ಜೆ ಪಿ, ಥರ್ಡ್ ಕ್ಲಾಸ್ ಗೌರ್ಮೆಂಟ್ ಇರೋದಿಲ್ಲ. ಯಾರಿಗೂ ದಮ್ ಗಡ್ಸ್ ಅನ್ನೋದಿಲ್ಲೇ ಇಲ್ಲ. ಬಂದರೆ ಯೋಗಿಯವ್ರ ಹತ್ರ ಹೋಗಿ ಟ್ರೈನಿಂಗ್ ತೊಗೊಳ್ಬೇಕು. ಇವರೆಲ್ಲ ತೊಗೊಂಡು ಕಲಿಬೇಕು ಕೆಲಸ. ಒಂದು ಸ್ಟೇಟ್ನ ಯಾವ ಥರ ಇಂಪ್ರೂವ್ಮೆಂಟ್ ಮಾಡಬೇಕು, ಹೋಗಿ ಒಂದು ತಿಂಗಳು ಟ್ರೈನಿಂಗ್ ತೊಗೊಂಡು ಬರಲಿ ಮೇಡಮ್. ತುಂಬ ಪ್ಲೇಸ್ ಇವರು. ಬರೀ ದುಡ್ಡಿಗೆ ಯಾವ ಕೆಲಸ, ಸರ್ಕಾರದ ಒಂದು ಸಣ್ಣ ಕೆಲಸಕ್ಕೆ ಹೋಗಿ ಲಂಚ. ನನಗೂ ಅನುಭವ ಆಗಿದೆ. ಒಂದು ಸಣ್ಣ ಕೆಲಸವರು ಲಂಚ ಹೋಗಬೇಕು. ಈ ನೀವು ಒಂದು ECಗೆ ಹೋಗಿ ಅದಕ್ಕೂ ಲಂಚ ಕೊಡಬೇಕು. ಸಣ್ಣದೊಂದು ಪ್ರಮಾಣ ಪತ್ರ, ಜನನ ಪ್ರಮಾಣ ಪತ್ರ ತೊಗೊಳ್ಳಿ, ಒಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಮಾಡಿ, ಎಲ್ಲರ ಲಂಚ. ಈ ಲಂಚ ಅನ್ನೋದು ಗೌರ್ಮೆಂಟಿಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ವಾ? ವೆಬ್ಸೈಟ್ ಬಿಟ್ಟಿದ್ದಾರೆ ಕಾವೇರಿ ಅಂತ, ನೀವು ಮಾಡಿ ಅಂತ. ನೀವು ಕಾವೇರಿ ಯಾವ ಕೆಲಸಗಳು ಆಗಲ್ಲ. ಅವೆಲ್ಲ ಹೋಗಿ ನೀವು ಲಂಚ ಕೊಟ್ಟರೆ ಆಗಬೇಕು. ಇಂಥ ಸಿಸ್ಟಮ್ ಇದು ಬಿ ಜೆ ಪಿ ಇದ್ದಾಗಲೂ ಇತ್ತು, ಈಗ ಕಾಂಗ್ರೆಸ್ ಇದ್ದಾಗಲೂ ಇದೆ. ನಾನು ಎರಡಕ್ಕೂ ಸೇರಿ ಒಗಿಯೋದು. ಫಸ್ಟ್ ಪೊಲಿಟಿಷಿಯನ್ನ ಸೆಲೆಕ್ಟ್ ಮಾಡೋಂಥ ನಮ್ಮಂಥವ್ರು ಚೇಂಜ್ ಆಗಬೇಕು ಮೇಡಮ್. ನಮ್ಮಂಥವ್ರು ಚೇಂಜ್ ಆಗಬೇಕು. ನಾವು ಯೋಚನೆ ಮಾಡಿ ಯಾರಿಗೆ ಓಟ್ ಹಾಕಬೇಕು ಅಂತ. ಇನ್ನೂ ಕೆಲವರು ಇರ್ತಾರೆ, ಅವನು ಸರಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಅವನು ಕೊಡೋ ದುಡ್ಡಿಗೆ, ಭಿಕ್ಷೆಗಾಗಿ ಅವನ ಜೊತೆ ಸಪೋರ್ಟಲ್ಲಿ ಇರ್ತಾರೆ. ಇವೆಲ್ಲ ಚೇಂಜ್ ಆಗಬೇಕು. ತುಂಬ ಬೇಜಾರಾಗುತ್ತೆ. ಒಬ್ಬ ಆರ್ಮಿ ಸೈನಿಕನಾಗಿ ನಾವು
ಅಲ್ಲಿದ್ದಾಗ ಎಷ್ಟು ಚೆನ್ನಾಗಿದ್ವಿ, ಇಲ್ಲಿ ಬಂದಾಗ ಇವೆಲ್ಲ ನೋಡೋಕೆ ತುಂಬ ದುಃಖ ಆಗುತ್ತೆ ಮೇಡಮ್, ತುಂಬ ಅಂದರೆ ತುಂಬ ದುಃಖ ಆಗುತ್ತೆ. ಸರ್ ನೀವಿಷ್ಟೆಲ್ಲ ಹೇಳುವಾಗ ನನಗೆ ಇನ್ನೊಂದು ನೆನಪಾಯಿತು. ಸೈನಿಕರು ತಮ್ಮ ಜೀವದ ಹಂಗನ್ನು ತೊರೆದು ಅಲ್ಲಿ ಹೋರಾಟವನ್ನು ಮಾಡಿ ಬಂದಿರ್ತಾರೆ, ಯುದ್ಧವನ್ನು ಮಾಡಿ ಬಂದಿರ್ತಾರೆ. ಆದರೆ ಇಲ್ಲಿ ಎ ಸಿ ರೂಮಲ್ಲಿ ಕೂತ್ಕೊಂಡವರು ಏನಿದೆ, ಸರ್ಜಿಕಲ್ ಸ್ಟ್ರೈಕಿಗೆ ಪ್ರೂಫ್ ಏನಿದೆ, ಏರ್ ಸ್ಟ್ರೈಕಿಗೆ ಪ್ರೂಫ್ ಏನಿದೆ ಅಂತ ಕೇಳ್ತಾರೆ. ಹೇಗಾಗುತ್ತೆ ಸರ್? ನಮಗೆ ಅದನ್ನು ಕೇಳಿದಾಗ ಒಂದು ಕ್ಷಣಕ್ಕೆ ಕೋಪ ಬರುತ್ತೆ. ಅಂಥದ್ರಲ್ಲಿ ನೀವು ಸೈನಿಕರು ಅಲ್ಲಿ ಬಾರ್ಡರಲ್ಲಿ ಹೋಗಿ ಅಥವಾ ಅಲ್ಲಿ ಶತ್ರುಗಳ ಜೊತೆಗೆ ನೀವು ಹೋರಾಟವನ್ನು ಮಾಡಿ ಬಂದಿರ್ತೀರಾ, ಯುದ್ಧವನ್ನು ಮಾಡಿ ಬಂದಿರ್ತೀರಾ, ನಿಮಗೆ ಹೇಗಾಗುತ್ತೆ ಸರ್? ಆ ಮಾತು ಹೇಳುವಾಗನೇ ಮೇಡಮ್ ಕೋಪ ಉರಿ ಅಂತಾರಲ್ಲ ಅದು ಬರುತ್ತೆ ಮೇಡಮ್. ಈ ಉರಿ ಅಟ್ಯಾಕ್ ಆಯ್ತಲ್ಲ ಆ ಥರ ನಮಗೆ ಉರಿ ಬರುತ್ತದೆ, ಎಷ್ಟೊಂದು ಕೋಪ ಬರುತ್ತೆ. ಪ್ರೂಫ್ ಕೇಳೋರು ಯಾರ್ಯಾರು ಇದ್ದಾರೆ ದಯವಿಟ್ಟು ಬನ್ನಿ ಆರ್ಮಿ ಆಪ್ರೇಷನ್ಗೆ ಹೋಗಿ. ನಿಮಗೆ ದಮ್ಮು ಧೈರ್ಯ ಕರೆಕ್ಟಾಗಿದೆಯಾ ನಿಮ್ಮಲ್ಲಿ, ಆ ದಮ್ ಅನ್ನೋದು ಇದ್ರೆ ಬನ್ನಿ. ನೀವು ಅಲ್ಲಿ ತನಕ ಬೇಡ, ಒಂದೇ ಒಂದು ದಿನ ಆರ್ಮಿ ಸೈನಿಕರು ಇರೋ ಜಾಗದಲ್ಲಿ ಒಂದು ದಿನ ಡ್ಯೂಟಿ ನೋಡಲಿ, ನಾನು ಒಪ್ಕೊಳ್ತೀನಿ. ಅವನು ಪೊಲಿಟಿಷಿಯನ್ಗೆ ಲೈಕ್ ಒಂದು ದಿನ ನೋಡಲಿ ಅವರು, ಒಂದೇ ಒಂದು ದಿನ. ನಾನು ಫುಲ್ ಆರ್ಮಿ ಸರ್ವಿಸ್ ಬೇಡ, ಒಂದು ದಿನ ಆರ್ಮಿ ಅವನು ಏನು ಡ್ಯೂಟಿ ಮಾಡ್ತಾನೆ ಅದು ಮಾಡಿ ತೋರಿಸ್ಲಿ, ಅವಾಗ ಒಪ್ಕೊಳ್ಳಿ ಅವ್ನು ಪೊಲಿಟಿಷಿಯನ್ ಲಾಯಕ್ ಅಂತ. ಈಗ ನೀವು ಹೇಳುವಾಗ ಒಂದು ಮಾತು ಹೇಳ್ತೀನಿ ಮೇಡಮ್. ನಾವು ಕೆಲವು ಜಾಗದಲ್ಲಿ ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ನಾವು ಸರ್ವಿಸ್ ಮಾಡಿದ್ವಿ, ಅಲ್ಲಿ ಆಕ್ಸಿಜನ್ ಪ್ರಾಬ್ಲಮ್ ಬರುತ್ತೆ, ಅಲ್ಲಿ ನಮ್ಮಂಥವ್ರು ಮಾತಾಡೋದು ಕಷ್ಟ ಆಗುತ್ತೆ. ಅಲ್ಲಿ ಮೋದಿಯವರು ಬಂದು ಸ್ಪೀಚ್ ಕೊಟ್ಟರು, ಆಕ್ಸಿಜನ್ ಪ್ರಾಬ್ಲಮ್ಮು. ಬಟ್ ಅಲ್ಲಿ ಅವರು ಅರ್ಧ ಗಂಟೆ ನೀಟಾಗಿ ಮಾತಾಡಿದ್ರು. ಒಂದು ದೈವ ಶಕ್ತಿ ಇದ್ದರೆ ಮಾತ್ರ ಅದಾಗುತ್ತೆ ಮೇಡಮ್, ದೈವ ಶಕ್ತಿ ಇದ್ದರೆ ಎಲ್ಲರ ಕೈಲಾಗಲ್ಲ. ಈಗ ನಾನು ಅವ್ರ ಪರವಾಗಿ ಮಾತಾಡ್ತೀನಲ್ಲ, ಅವರೆಲ್ಲ ಆ ಶಕ್ತಿ ಇದೆ, ನಾನು ಮಾತಾಡ್ತೀನಿ ಅಲ್ವಾ. ಶಕ್ತಿ ಇದ್ರೆ ತಾನೇ ಮಾತಾಡೋಕ್ಕಾಗೋದು. ಅವರಲ್ಲಿ ಆ ಕೆಪಾಸಿಟಿ ಇದೆ, ನಾವು ಮಾತಾಡ್ತೇವೆ. ಯಾಕೆ ಹಳೆಯವ್ರ ಬಗ್ಗೆ ನಾವು ಮಾತಾಡ್ತಿಲ್ಲ? ಹಳೆಯವರೆಲ್ಲ ಕೆಪಾಸಿಟಿ ಇಲ್ಲ, ಆ ದಮ್ ಇಲ್ಲ, ಅದಕ್ಕೆ ಅವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಬರ್ತಿಲ್ಲ. ಅವರಿಂದ ಇನ್ನೂ ಹಾಳೆ ಆಗಿರೋದು ಈ ದೇಶ, ಇವರಿಂದನೇ ಇಂಪ್ರೂವ್ಮೆಂಟ್ ಆಗ್ತಿರೋದು. ಇದ್ರ ಬಗ್ಗೆ ಯಾರು ಏನು ಕಾಮೆಂಟ್ ಮಾಡ್ತಾರೆ ನನಗೆ ಅದು ಐ ಡೋಂಟ್ ಕೇರ್. ನಾನು ಅದ್ರ ಬಗ್ಗೆ ಏನು ಹೇಳಲ್ಲ. ನಾನು ಹೇಳೋದು ಒಬ್ಬ ಒಳ್ಳೆ ನಾಯಕತ್ವ ಸಿಕ್ಕಿದ್ರೆ ಏನೇನು ಚೇಂಜ್ ಆಗುತ್ತೆ. ಇಷ್ಟು ವರ್ಷ ಬೇಕಾಯ್ತಾ ಪಾಕಿಸ್ತಾನದ ಯುದ್ಧ ಮಾಡೋದಕ್ಕೆ? ಯಾವಾಗೋ ಮುಗಿಸೋ ಸಬ್ಜೆಕ್ಟ್ನ ಇಷ್ಟು ವರ್ಷ ಎಳ್ಕೊಂಡು ಬಂದು ಇಷ್ಟು ಜನರ ಸಾವಿಗೆ ಕಾರಣ ಆದ ನಾಯಕತ್ವ ಅದು ಈಗ ಇದೆ ನೋಡಿ. ಇದು ಮೇಡಮ್ ಚೇಂಜ್ ಅಂದರೆ. ಈ ಸಂದರ್ಭದಲ್ಲಿ ನಮ್ಮ ದೇಶದ ಜನತೆ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಅಂದರೆ ಸರ್ಕಾರದ ಜೊತೆಗೆ ದೇಶದ ಜೊತೆಗೆ ಯಾವ ರೀತಿ ಗಟ್ಟಿಯಾಗಿ ನಿಂತ್ಕೊಳ್ಬೇಕು? ಯಾಕಂದರೆ ಯುದ್ಧ ಆಯಿತು ಅಂತ ಹೇಳಿದ್ರೆ ನಾಳೆ ದಿನ ಒಂದಷ್ಟು ನಷ್ಟ ಅಂತೂ ಖಂಡಿತವಾಗ್ಲೂ ನಮಗೆ ಆಗುತ್ತೆ. ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗಿರಬಹುದು, ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗಿರಬಹುದು, ಪ್ರತಿಯೊಂದರಲ್ಲೂ ಏರಿಕೆ ಆದಾಗ ಜನ ಅಯ್ಯೋ ರೇಟ್ ಜಾಸ್ತಿ ಆಯಿತು ಅಂತ ಬೊಬ್ಬೆ ಹಾಕೋ ಬದಲಾಗಿ ಈ ಸಂದರ್ಭದಲ್ಲಿ, ಈ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ದೇಶದ ಜೊತೆಗೆ ನಿಲ್ಲಬೇಕು ಅಂತ? ಮೇಡಮ್ ನಂದು ಸ್ವಲ್ಪ ಇದರಲ್ಲಿ ನಮ್ಮದು ಸ್ವಲ್ಪ ಹಣಗಳು ಇಲ್ಲ, ನಮ್ಗೆ ಬರೋ ಎಕ್ಸ್ಟ್ರಾ ಅಮೌಂಟ್ಸ್ ಇರ್ಬೋದು, ಏನು ಅವೆಲ್ಲ ಹೋಗಲಿ, ಚಿಂತೆ ಇಲ್ಲ ಮೇಡಮ್. ಫಸ್ಟ್ ದೇಶ ಉಳಿದ್ರೆ ನಾನು ಉಳಿತೀನಿ, ನನ್ನ ಮಕ್ಕಳು ಉಳಿತಾರೆ. ನಾವು ನಮ್ಮ ಭವಿಷ್ಯಕ್ಕೆ ಅಂತ ನಮ್ಮ ಮಕ್ಕಳಿಗಿಂತ ಮಾಡ್ತೀವಿ. ನಾವೆಲ್ಲ ಉಳಿಬೇಕಂತ ದೇಶ ಉಳಿಬೇಕು ಮೇಡಮ್. ಹೋಗಲಿ ಮೇಡಮ್, ಏನಾಗುತ್ತೆ ಹೋಗಲಿ, ನಮ್ಮದು ತಾನೇ, ತೊಂದರೆ ಇಲ್ಲ, ದೇಶ ಉಳಿಬೇಕು. ಇದು ಪ್ರತಿಯೊಬ್ಬ ನಾಗರಿಕ ಯೋಚನೆ ಮಾಡಬೇಕು ಮೇಡಮ್. ಇನ್ನು ನಾಗರಿಕದ ಜನರದ್ದು ತುಂಬ ಕೆಲಸಗಳು ಈಗ ಸ್ಟಾರ್ಟ್ ಮೇಡಮ್. ಈಗ ಈ ಫೇಕ್ ನ್ಯೂಸ್ಗಳು ತುಂಬ ಆಗ್ತಾರಲ್ಲ, ಅವುಗಳನ್ನ ಅವಾಯ್ಡ್ ಮಾಡಬೇಕು, ಅವುಗಳನ್ನ ಶೇರ್ ಮಾಡಬಾರ್ದು, ಇವೆಲ್ಲ ನೋಡಬೇಕು. ಒಬ್ಬ ಯುದ್ಧದ ಸಮಯದಲ್ಲಿ ಸೈನಿಕನಿಗೆ ನಾವು ಸಪೋರ್ಟ್ ಮಾಡಬೇಕು ಅಂದರೆ ಇದು ತುಂಬ ಮುಖ್ಯ ಮೇಡಮ್. ಸೈನಿಕ ನಾವೇನು ರೆಸ್ಪೆಕ್ಟ್ ಕೊಡ್ತೀವೋ, ಯುದ್ಧಕ್ಕೆ ಹೋಗ್ತಿದ್ದಾರೆ, ಅವ್ರದ್ದು ಕೆಲವು ವೀಡಿಯೋಸ್ಗಳು ಬೈ ಮಿಸ್ಟೇಕಾಗಿ ಯಾರೋ ಶೇರ್ ಮಾಡೋದನ್ನ ಅವಾಯ್ಡ್ ಮಾಡಿ ಮೇಡಮ್. ಅವುಗಳನ್ನೆಲ್ಲ ನಾವು ಮಾಡಬಾರ್ದು ಅಲ್ವಾ. ಒಂದು ಎರಡನೇದು ಬೋದು, ಇದು ಟೈಮ್ ಭಾರತದ ಒಳಗಿರೋ ಶತ್ರುಗಳನ್ನ ಹುಡುಕೋದು. ನಿಮಗೆ ಕಾಣ್ತಿದ್ದವನು ಶತ್ರು ಅಂತ ನೀವು ಇನ್ಫಾರ್ಮ್ ಮಾಡಿ, ಎಲ್ಲೆಲ್ಲಿ ಇನ್ಫಾರ್ಮ್ ಮಾಡೋದು ಮಾಡಿ ಅದ್ರ ಮೇಲೆ ಆ್ಯಕ್ಷನ್ ತೊಗೊಳ್ತಾರೆ. ನೀವು ಈ ಟೈಮಲ್ಲಿ ಬಿಟ್ಟರೆ ಈ ಮೇಡಮ್ ನಾನು ಹೇಳ್ತೀನಿ, ಕರ್ನಾಟಕದ ಎಷ್ಟು ನಿಮ್ಗೆ ಪಾಕಿಸ್ತಾನಿಗಳು ಬೇಕು, ಎಷ್ಟು ಬಾಂಗ್ಲಾಗಳು ಬೇಕು? ಇಲ್ವಾ? ಏನು ಬೇಡ ಮೇಡಮ್, 4 ಗಂಟೆ, ನಾನು ಇವತ್ತು ಟೈಮ್ ಕೊಡ್ತೀನಿ, 4 ಗಂಟೆ. ನೀವು ಯಾವುದೇ 4 ಗಂಟೆ ಮೇಲೆ ಯಾವುದೇ ಏರಿಯಾದಲ್ಲಿ ಹೋಗಿ ಸೈಕಲ್ ತುಳ್ಕೊಂಡು ಬೋರಿ ಬ್ಯಾಗ್ ತೊಗೊಂಡು ಸುತ್ತಾ ಇರ್ತಾರೆ. ಅವ್ರನ್ನ ಒಂದು ಸಲ ಕೇಳಿ ನೋಡಿ, ಅವ್ರು ಕನ್ನಡ ಬರೋಲ್ಲ, ಅವ್ರನ್ನ ಫುಲ್ ಡೀಟೇಲ್ ಕೇಳಿ. ಅವ್ರು ಬಾಂಗ್ಲಾದವ್ರು ಆಗಿರ್ತಾರೆ, ಅವರು ಬಾಂಗ್ಲಾದವರು 100% ರೋಹಿಂಗಾದವ್ರು ಆಗಿರ್ತಾರೆ. ಯಾಕೆ ಆ್ಯಕ್ಷನ್ ತೊಗೊಳ್ಳೋಲ್ಲ? ಬಟ್ ಅವನ ಹತ್ರ ಇಲ್ಲಿಂದ ಎಲ್ಲ ಆಧಾರ್ ಕಾರ್ಡ್ ಎಲ್ಲ ಇರುತ್ತೆ. ಅವನು ಓಟು ಹಾಕ್ತಾನೆ, ಇಲ್ಲಿ ದುಡ್ಡು ತೊಗೊಳ್ತಾನೆ, ಇಲ್ಲಿ ರೇಷನ್ ತೊಗೊಳ್ತಾನೆ. ಭಾರತದ ನಿಜವಾದ ಮುಸಲ್ಮಾನಿಗೆ ಏನೂ ಸಿಗಲ್ಲ ಸರ್ ಇದರಿಂದ. ಅವರು ಬಾಯಿ ಬಿಡಲ್ಲ. ಅವ್ರದ್ದು ನಂಬರ್ 1 ದೊಡ್ಡ ತಪ್ಪು, ಅವ್ರದ್ದು ರೈಟ್ಸ್ ಮುಂದೆ ಹೊಟ್ಟೋಗುತ್ತೆ ಈ ಥರ ಮಾಡ್ಕೊಂಡಿದ್ರೆ. ಕರೆಕ್ಟಾ? ಭಾರತ ಮುಸಲ್ಮಾನ ಅನುಭವಿಸ್ಲಿ ಒಳ್ಳೊಳ್ಳೆದನ್ನ. ಇದು ಬಾಂಗ್ಲಾದವ್ರು ಬರ್ತಾರೆ, ಪಾಕಿಸ್ತಾನ, ಇದೇನು ಛತ್ರನ, ಇದು ಅನಾಥಾಶ್ರಮನ. ಇದು ಬಂದವನ್ನೆಲ್ಲ ವೋಟರ್ ID ಮಾಡಿಕೊಡು, ವೋಟಿಂಗ್ಗೆ ಇಟ್ಕೊ ಅಂತ. ನೀವೇನು ಬೇಡ. ನಾನು ಮೊನ್ನೆ ಯಾವುದೋ ಒಂದು ಇದರಲ್ಲಿ ನೋಡಿದೆ,
22 ಇಯರ್ಸ್ ಅವನು ಇಂಡಿಯಾದಲ್ಲೇ ಇದ್ದಾನೆ, ಜಮ್ಮು ಆ್ಯಂಡ್ ಕಾಶ್ಮೀರಲ್ಲಿ ಇಂಡಿಯಾದಲ್ಲೇ ಇದ್ದಾನೆ. ಕೇಳಿದ್ರೆ ನೀವು? ಹಾಂ, ಅವ್ನು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಇದ್ದಾನೆ ಜಮ್ಮು ಆ್ಯಂಡ್ ಕಾಶ್ಮೀರ್ದು. ಆ ಥರ ಇನ್ನು ಇಲ್ಲಿ ಎಷ್ಟು ಜನರಿದ್ದಾರೆ ಗೊತ್ತಿಲ್ಲ, ಎಷ್ಟು ಜನರು ಎಲ್ಲೆಲ್ಲಿ ಸೇರ್ಕೊಂಡಿದ್ದಾರೆ ಗೊತ್ತಿಲ್ಲ. ಕರೆಕ್ಟಾ ಸರ್? ಇನ್ನೊಂದು, CRPF ಯೋಧನ ಪತ್ನಿ ಕೂಡ ಪಾಕಿಸ್ತಾನದವಳು. ಅಂದರೆ ಎಂತಹ ಸಿಚುವೇಶನ್ ನೋಡಿ ಸರ್, ನಮ್ಮ ಶತ್ರು ರಾಷ್ಟ್ರ ಪಾಕಿಸ್ತಾನ, ಆ ಪಾಕಿಸ್ತಾನದ ಜನರನ್ನು ನಮ್ಮ ದೇಶದ ಒಳಗೆ ಬಿಟ್ಕೊಂಡು ಅವರಿಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ಪ್ಯಾನ್ ಕಾರ್ಡ್ ಮಾಡಿಸ್ಕೊಳ್ತಾರೆ, ವೋಟರ್ ID ಮಾಡಿಸ್ಕೊಳ್ತಾರೆ, ಎಜುಕೇಷನನ್ನು ಪಡ್ಕೊಳ್ತಾರೆ, ಮದುವೆ ಆಗ್ತಾರೆ, ಮಕ್ಕಳಾಗುತ್ತೆ, ಜಾಬ್ ಕೂಡ ಇಲ್ಲೇ ಪಡ್ಕೊಳ್ತಾರೆ. ಅಂದರೆ ಎಂತಹ ಸಿಚುವೇಶನ್ ಸರ್ ಇದೆಲ್ಲ? ಇದು ಹೇಳುವಾಗ ನಾನು ಒಂದು ಆ ಜನರನ್ನ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರ್ಯಾರು ಗೌರ್ಮೆಂಟ್ ಇದರಲ್ಲಿ ಕೆಲಸ ಮಾಡ್ತಿದ್ದೀರಾ, ದಯವಿಟ್ಟು ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನೀವು ಮಾಡುವಾಗ ಯೋಚನೆ ಮಾಡಿ, ನೀವು ನಿಮ್ಮ ದೇಶಕ್ಕೆ ಕೆಲಸ ಮಾಡ್ತಿದ್ದೀರಾ, ನೀವು ಪಾಕಿಸ್ತಾನ ಬಾಂಗ್ಲಾದೇಶಕ್ಕಲ್ಲ ನಮ್ಮ ದೇಶಕ್ಕೆ ವರ್ಕ್ ಮಾಡ್ತಿರೋದು. ಅದು ಕ್ಲಿಯರ್ ಇದ್ದರೂ ಮಾತ್ರ ಆಧಾರವನ್ನು ಪ್ಯಾನ್ ಮಾಡಿ, ಕಂಡವ್ರಿಗೆಲ್ಲರಿಗೂ ಮಾಡೋಕ್ಕೆ ಹೋಗಬೇಡಿ. ಒಬ್ಬ ಇಲ್ಲಿ ಬಂದು ಎಷ್ಟೋ ವರ್ಷದ ಒಂದು ಕನ್ನಡ ಕೂಡ ಕಲ್ತಿರಲ್ಲ ಅಂಥವರೆಲ್ಲ ಇದ್ದಾರೆ. ನನಗೆ ಗೊತ್ತಾಗ್ತಿಲ್ಲ ಅದು ಹಿಂಗಿತ್ತು ಅಂದರೆ ನಮ್ಮ ದೇಶ ಎಲ್ಲ ಬಂದು ಮೋದಿ ಮಾಡೋಕ್ಕಾಗಲ್ಲ, ಎಲ್ಲ ಬಂತು ಮೋದಿ ಮಾಡೋಕ್ಕಾಗಲ್ಲ, ಎಲ್ಲ ಬಂತು ಯೋಗಿ ಮಾಡೋಕ್ಕಾಗಲ್ಲ. ನಮ್ಮ ಪೊಲಿಟಿಷಿಯನ್ ನೀವು ಸ್ವಲ್ಪ ಮಾಡಿ, ಬರೀ ಓಟಿಂದ ಬೀಳಬೇಡಿ. ನಮ್ಮ ಪೊಲಿಟಿಷಿಯನ್ ಅದನ್ನು ಕೇಳೋದು. ನನಗೆ ಮಾತಾಡೋ ರೈಟ್ಸ್ ಇದೆ, ನಾನೊಬ್ಬ ಇಂಡಿಯನ್ ಸಿಟಿಸನ್, ನಾನು ನಿಮ್ಮನ್ನೇ ರಿಕ್ವೆಸ್ಟ್ ಮಾಡ್ತೀನಿ, ನೀವು ಮಾಡಿ. ನೀವು ಎಲ್ಲದಕ್ಕೂ ಬಂದು ವೋಟಿಂಗ್ ಚಕ್ಕರಲ್ಲಿ ಇದ್ದರೆ ತುಂಬ ತಪ್ಪಾಗುತ್ತೆ ಅಲ್ವಾ? ದೇಶ ಫಸ್ಟ್, ಬಾಯ್ಬಿಟ್ಟು ದೇಶದ ಬಗ್ಗೆ ಮಾತಾಡೋಕ್ಕೆ ಧೈರ್ಯ ಇಲ್ಲ ನಮ್ಮ ಪೊಲಿಟಿಷಿಯನ್ ಅವ್ರಿಗೆ. ಈಗ ನಡೀತಿರೋದನ್ನ ಅಪ್ರಿಷಿಯೇಟ್ ಮಾಡೋಕ್ಕೂ ಧೈರ್ಯ ಇಲ್ಲ. ಯಾರೋ ಹೊರಗೆ ಬಂದ್ರಾ, ನಮ್ಮ ಕರ್ನಾಟಕದ ಮಿನಿಸ್ಟ್ರು ಯಾರೋ ಹೊರಗೆ ಬಂದ್ರಾ ಓಪನ್ ಆಗಿ ಮಾತಾಡೋದಕ್ಕೆ? ನಮ್ಮ ಭಾರತೀಯ ಸೈನ್ಯ ಈಗ ಇಷ್ಟೊಂದು ಯುದ್ಧದ ಪರಿಸ್ಥಿತಿ ಇದ್ದಾಗ ನಮ್ಮ ಸೈನಿಕರದ ಮನೋಬಲವನ್ನು ಎತ್ತಿ ಹಿಡಿಬೇಕು. ನಮ್ಮ ಕರ್ನಾಟಕದ ಯಾವುದೇ ಆದ ಮಿನಿಸ್ಟ್ರುಗಳು, ರಾಜಕೀಯ ನಾಯಕರು, ಅದು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಬಂದು ಸಪೋರ್ಟ್ ಮಾಡಬೇಕಿತ್ತು ನನ್ನ ಪ್ರಕಾರದಲ್ಲಿ. ಈಗ ನಮ್ಮದು ಒಂದು ಮಾಜಿ ಸೈನಿಕರ ಸಂಘ ಅಂತೆಲ್ಲ ಇದೆ. ನಮ್ಮ ಸಂಘದ ಜನರು ಅಂದರೆ ಸೈನಿಕರು, ನಾವು ಈಗ ಯುದ್ಧಕ್ಕೆ ರೆಡಿ, ಕರೆದ್ರೆ ನಾವು ರೆಡಿ ಅಂತ ಹೇಳ್ತಿದ್ದಾರೆ. ಸ್ವಲ್ಪ ಗೋರ್ಮೆಂಟಿಂದನೂ ಸಪೋರ್ಟ್ ಬೇಕಲ್ವಾ? ಓಕೆ, ನಾವುಗಳು ನಿಮ್ಗೆ ಸಹಾಯ ಮಾಡೋಕ್ಕೆ ರೆಡಿ ಇದ್ದೀವಿ, ಸೈನಿಕರು ತುಂಬ ಒಳ್ಳೆಯ ಕೆಲಸ ಮಾಡಿದ್ರೆ, ಆ ಒಂದು ಹುಮ್ಮಸ್ಸು ಅನ್ನೋದು ನಮ್ಮ ಸರ್ಕಾರಕ್ಕಿರಲಿ ವಿರೋಧ ಪಕ್ಷಕ್ಕಿರಲಿ ಅದಿಲ್ಲ. ಅದು ತುಂಬ ದುಃಖದ ವಿಷಯ. ಇದು ದೇಶ ಅಂತ ಬಂದಾಗ ಎಲ್ಲ ಸೇರಿ ಒಟ್ಟಿಗೆ ಸಪೋರ್ಟ್ ಮಾಡ್ತೀವಿ ಅಂತ ಬರಬೇಕು, ಸೈನಿಕರಿಗೆ ಸಪೋರ್ಟ್ ಮಾಡಬೇಕು. ನಾನು ಅದೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಕೊಡಗು, ನೀವು ಕೊಡಗಿನವರಾಗಿರೋದ್ರಿಂದ, ಸೊ ಅಲ್ಲಿ ಟಿ ಎಸ್ಟೇಟ್ ಎಲ್ಲ ಇರೋದ್ರಿಂದ ಈ ಬಾಂಗ್ಲಾ ವಲಸಿಗರಲ್ಲಿ ಕೆಲಸಕ್ಕೆ ಬಹುಶಃ ಹೆಚ್ಚಾಗಿ ಅವರೇ ಇರ್ತಾರೆ. ಸೊ ಏನು ಹೇಳ್ತೀರಾ ಸರ್? ತುಂಬ ಒಳ್ಳೆ ಕ್ವಶನ್ ಕೇಳಿದ್ದಾರೆ ಮೇಡಮ್. ಆ್ಯಕ್ಚುಲಿ ಬಂದು ನೋ ಡೌಟ್ 100% ಭಾರತ ಶತ್ರುಗಳು ಕೊಡಗಲಿದ್ದಾರೆ. ಭಾರತ ಶತ್ರುಗಳೇ ಅವರು, ರೋಹಿಂಗ ಇವತ್ತಲ್ಲ ನಾಳೆ ಶತ್ರುನೇ ಅವರು. ಇದು ಕೊಡಗಿನಲ್ಲಿ ಇರೋವ್ರಿಗೂ ಗೊತ್ತು. ನಾನು ಹೇಳೋದು, ದಯವಿಟ್ಟು ಅಂಥವ್ರಿದ್ರೆ ನೀವು ಅವ್ರ ಸ್ಟೇಷನ್ಗೆ ಹೆಸರು ಕೊಡಿ. ಮತ್ತು ಅಲ್ಲಿನ ನೇತಾಗಳಿದ್ದಾರೆ, ಅಲ್ಲಿನ ರಾಜಕೀಯ ನಾಯಕರಿದ್ದಾರೆ. ನೀವು ಈಗ ಆಲ್ರೆಡಿ ಪಾಕಿಸ್ತಾನ ಬಾಂಗ್ಲಾದೇಶ ಹೆಸರೇ ಕೇಳುವಾಗ ದಯವಿಟ್ಟು ಅವ್ರನ್ನೆಲ್ಲ ಕಳಿಸಿ. ಯಾಕೆ ನಿಮ್ಮ ತೋಟದಲ್ಲಿ ಕೆಲಸಕ್ಕೆ ಅವ್ರು ಬಿಟ್ಟು ಬೇರೆ ಯಾರೂ ಸಿಗಲ್ವಾ? ಇಲ್ಲ ನಿಮಗೆ ಪರವಾಗಿಲ್ಲ, ದೇಶ ಅಂತ ಬಂದಾಗ ಅವ್ರನ್ನೆಲ್ಲ ಅವರು ಇವತ್ತಲ್ಲ ನಾಳೆ ನಿನ್ನೆನೇ ಕೊಲ್ಲೋದು. ಅವ್ರನ್ನೆಲ್ಲ ಕಳಿಸಿ. ಕೆಲಸ ಆಗಿಲ್ಲ, ನಿಮ್ಮ ತೋಟಗಳಾಗಿಲ್ಲ ಅಂದರೆ ಪರವಾಗಿಲ್ಲ, ಕೊಡಗಲಿ ಕೆಲವು ಕೆಲಸಗಳು, ತೋಟಗಳ ಕೆಲಸಗಳೇ ನಡೀತೆ. ಆದರೆ ಶತ್ರುಗಳನ್ನ ನೀವು ಸಾಕ್ತಾ ಇರೋದು ತಪ್ಪು ಅಂತ ನಾನು ಹೇಳ್ತೀನಿ. ಅವ್ರನ್ನೆಲ್ಲ ಓಡಿಸ್ಬೇಕು. ಆವಾಗಲೇ ನಮ್ಮ ಕೊಡಗು ಉಳಿಯೋದು. ಕೊಡಗಲ್ಲಿ ನನಗೆ ಗೊತ್ತಿರೋಗೆ ಮ್ಯಾಕ್ಸಿಮಮ್ ಬಂದು ಅಸ್ಸಾಮಿ ಅಂತಾರೆ ಅವರು, ಆದರೆ ಅವರು ಅಸ್ಸಾಮಿ ಎಲ್ಲ ರೋಹಿಂಗಾಗಳು. ಆಲ್ರೆಡಿ 2-3 ಇನ್ಸಿಡೆಂಟ್ ಆಲ್ರೆಡಿ ಬಂದಿದೆ. ಸಿಂಗಲ್ ಲೇಡಿ ಇದ್ದವ್ರು ಅವ್ರನ್ನ ಕೊಂದಿದ್ದು, ಇಂಥವೆಲ್ಲ ಇನ್ಸಿಡೆಂಟ್ ನಡೆದು ಕೂಡ ಅಲ್ಲಿನ ಓನರ್ಸ್, ಅಲ್ಲಿನ ಮನೆ ಮಾಲೀಕರು ಇಲ್ಲಿ ತನಕ ಬಂದು ಹೇಳದೇ ಇರೋದು ವಿಷಾದನೀಯ. ಅದು ಮಿನಿ ಪಾಕಿಸ್ತಾನ ಮುಂದೆ ಆಗುತ್ತೆ. ಕೇರಳ ಆಲ್ರೆಡಿ ಆಗ್ತಾಯಿದೆ, ಕೊಡಗು ಮುಂದೆ ಆಗಬಹುದು. ಆಗಬಾರ್ದು ಅಂತ ಈಗಲಿದೆ ಇದ್ದರೆ ಫಸ್ಟ್ ನಿಮ್ಮ ಆಸೆ ಗೀಸಿನ ಸ್ವಲ್ಪ ಯೋಚನೆ ಮಾಡಿ. ಅದು ಕಮ್ಮಿ ಆದರೂ ಪರವಾಗಿಲ್ಲ, ಫಸ್ಟ್ ಆ ಶತ್ರುಗಳನ್ನ ಹೊರಗೆತ್ತು ಹೆಸರಿ. ಇದನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್, ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ಆದಾಗ ನಮ್ಮ ಕರ್ನಾಟಕದ ಮಿನಿಸ್ಟರ್ ಸಂತೋಷ್ ಲಾಡ್ ಅವರು ಹೋಗಿ ಬಂದವರು ಒಂದು ಮಾತನ್ನು ಹೇಳಿದ್ರು. ಅಟ್ಯಾಕ್ ಆದಾಗ ಅಲ್ಲೇ ಬಹಳ ಹತ್ತಿರ ಇತ್ತು, ಪೊಲೀಸರು ಯಾರು ಹೋಗಲಿಲ್ಲ ಅಥವಾ ಏನೋ ಒಂದು ಕೂಡಲೇ ಕ್ರಮವನ್ನು ಯಾಕೆ ಕೈಗೊಳ್ಳಿಲ್ಲ, ಯಾಕೆ ಆ ರೀತಿ ಡಿಲೇ ಮಾಡಿದ ಅನ್ನೋಂಥ ಒಂದು ಮಾತನ್ನು ಹೇಳ್ತಾರೆ. ಸೊ ಅದ್ರ ಬಗ್ಗೆ ಈ ಬೇಜವಾಬ್ದಾರಿ ಹೇಳಿಕೆ ಕೊಡುವಂಥ ಮಿನಿಸ್ಟ್ರು ನಮ್ಮ ಕರ್ನಾಟಕದಲ್ಲಿ ತುಂಬ ಜಾಸ್ತಿನೇ ಇದ್ದಾರೆ. ಬೇಜವಾಬ್ದಾರಿನೇ ಹೇಳೋದು. ನಿಮಗೆ ಅಷ್ಟೊಂದು ಇಂಪಾರ್ಟೆಂಟ್ ಆರ್ಮಿಯವರು ಇಲ್ಲ ಅಲ್ಲಿನ ಪೊಲೀಸವರು ಬರಬೇಕು ಅಂತ ನಿಮಗಿತ್ತು ಅಂದರೆ
ನಮ್ಮ 2007 ತಾಜ್ ಹೋಟೆಲ್ ಆದಾಗ 362 ಜನರನ್ನ ಕೊಂದು ಹೋದಾಗ ಅಲ್ಲಿಂದ ಇಲ್ಲಿ ತನಕ ಟೈಮ್ ಇತ್ತು. 2014 ತನಕ ಟೈಮ್ ಇತ್ತು. ಆರ್ಮಿಗೆ ನೀವು ಪರ್ಮಿಷನ್ನೇ ಕೊಡಲಿಲ್ಲ, ಒಂದು ವಾರ್ ಮಾಡೋಕ್ಕೆ ಬಿಡಲಿಲ್ಲ. ಈಗ ಬಂದು ನೀವು ಇದ್ರ ಬಗ್ಗೆ ಮಾತಾಡ್ತಿದ್ದೀರ. ಎಷ್ಟು ಬ್ಲಾಸ್ಟ್ಗಳು ಆಯಿತು ಅವಾಗ. ಮಾಲೆಗಾಂವ್ ಬ್ಲಾಸ್ಟ್ ಇರ್ಬೋದು, ಬ್ಯಾಂಗ್ಳೂರಲ್ಲಿ ಆಗಿರ್ಬೋದು, ಎಲ್ಲ ಬ್ಲಾಸ್ಟ್ಗಳು ಆಯಿತು. ಎಲ್ಲ ನೀವಿದ್ದಾಗಲೇ ನಡೆದಿರುತ್ತಾನೆ. ನಿಮ್ಗೆ ಆವಾಗ ಆ ಧೈರ್ಯ ಯಾಕೆ ಬರಲಿಲ್ಲ ವಾರ್ ಮಾಡಿಸೋದಾಗಲಿ? ಈಗ ಒಬ್ರು ಯಾರೋ ಈ ಪಲಗಮಾವಿ ಇಷ್ಟು ದೊಡ್ಡ ಸ್ಟೆಪ್ ತೆಗೆದಿದ್ದಾರೆ, ನೀವು ಸಪೋರ್ಟ್ ಮಾಡಿರಿ. ನಿಮ್ಗೆ ನಾಚಿಕೆಯನ್ನು ಮಾನ ಮರ್ಯಾದೆ ಒಂದು ಇಲ್ವಾ? ಸಪೋರ್ಟ್ ಮಾಡಿ. ಇಂಥ ಟೈಮಲ್ಲಿ ನೀವು ದೇಶದ ಜೊತೆ ನಿಲ್ಲದೆ ನೀವು ಈಗ ಸೆಕ್ಯೂರಿಟಿ ಬಗ್ಗೆ ಮಾತಾಡ್ತಿರಲ್ಲ, ಯೋಚನೆ ಮಾಡೋಂಥ ವಿಷಯ. ದೇಶ ಅನ್ನುವಾಗ ಬರಬೇಕು. ಅದು ಬಿಟ್ಟು ಇಷ್ಟೊಂದು ಟೈಮ್ ಇತ್ತು, ಏನು ಮಾಡ್ತಿದ್ದಾರೆ ಮೋದಿಯವ್ರು, ಏನು ಮಾಡ್ತಿದ್ದಾರೆ, ಏನು ರೀ ಯುದ್ಧ ಇದು ನಡೀತಾ ಇರೋದು? ಯುದ್ಧ ಅರ್ಥ ಆಯ್ತಾ? ಯುದ್ಧ ಏನು ಅಂತ ಫಸ್ಟ್ ಗೊತ್ತಾಗಬೇಕು. ಇವನು ಹೊಡೆದಾನ ಅವ್ನು ಹೊಡೆಯೋಗೋದಲ್ಲ. ಯುದ್ಧ ಅಂದರೆ ಒಂದು ಪ್ಲ್ಯಾನ್ ಇರುತ್ತೆ. ಯಾವ ಜಾಗದಲ್ಲಿ ನಾವು ಅಟ್ಯಾಕ್ ಮಾಡಬೇಕು, ಅದಕ್ಕೆ ಏನೇನು ಪ್ಲ್ಯಾನ್ ಮಾಡಬೇಕು, ಯಾರ್ಯಾರು ಹೋಗಬೇಕು, ಹೋದ ಮೇಲೆ ಅವರು ಅಲ್ಲಿ ತಲುಪಿದ ಮೇಲೆ ಅವ್ರಿಗೆ ಬ್ಯಾಕ್ ಸಪೋರ್ಟ್ ಹೇಗೆ ಕೊಡಬೇಕು, ಇಂಥದ್ದೆಲ್ಲ ಪ್ಲ್ಯಾನಿಂಗ್ ತುಂಬ ನಡೆಯುತ್ತೆ. ಅಲ್ಲದೆ ಯುದ್ಧ ನಡೆಯೋ ಜಾಗ ಬಂದು ನಾರ್ಮಲ್ ಅಲ್ಲ, ಅದು ತುಂಬ ದೊಡ್ಡ ಲೊಕೇಶನ್. ಅರ್ಥ ಆಯ್ತಾ? ಒಂದು ಸ್ಟೇಟ್ ಅಲ್ಲ, ಒಂದು ಕಂಟ್ರಿ ಜೊತೆ ಮಾಡ್ತಾ ಇರೋದು. ಅದಕ್ಕೆ ಪ್ಲ್ಯಾನ್ ಇಡುತ್ತೆ. ಮೋದಿಯವ್ರು ಏನು ಮಾಡ್ತಿದ್ದಾರೆ, ಮೋದಿಯವ್ರು ಏನೂ ಮಾಡ್ತಾಯಿಲ್ಲ ಅಲ್ಲ. ಈಗ ಮಾಡಿದ್ದಕ್ಕೆ ಇಷ್ಟು ದಿನ ಟೈಮ್ ತೊಗೊಂಡಿದ್ದಕ್ಕೆ ನಾವು ರೆಡಿ ಆಗೋದಕ್ಕೆ. ಅಲ್ಲದೆ ನಾನು ಇನ್ನೊಂದು ಮಾತು ಹೇಳ್ತೀನಿ. ಇದಕ್ಕಿಂತ ಮೊದಲು ಕಾರ್ಗಲ್ ವಾರ ಆಯಿತು. ಆವಾಗ ನಮ್ಮ ವಾಜಪೇಯಿ ಅವರೇ ಇದ್ದಿದ್ದು, ಕರೆಕ್ಟಾ? ಆವಾಗಲೂ ಆರ್ಮಿ, ನೇವಿ, ಏರ್ ಫೋರ್ಸ್ ಅದು ಮೂರು ಸೇರಿ ಒಂದು ಕಮಾಂಡರ್ ಇರಲಿಲ್ಲ. ಅದಕ್ಕಾಗಿ ನಮ್ಗೆ ಏರ್ ಫೋರ್ಸ್ ಬರೋದಕ್ಕೆ ಲೇಟ್ ಆಯಿತು, ಡಿಲೇ ಆಯಿತು. ಆದರೂ ಕೂಡ ನಾವು ಕಾರ್ಗಲ್ ವಾರ ಯುದ್ಧ ಗೆದ್ವಿ. ಇವಾಗ ಆ ಥರ ಇಲ್ಲ. ಒಂದೇ ಸಲ ಆರ್ಮಿ, ನೇವಿ, ಏರ್ ಫೋರ್ಸ್ ಮೂರು ಪಾಕಿಸ್ತಾನ ನುಗ್ಗಿದೆ ಅಂದರೆ ಆ CDS ಅಂತ ಒಂದು ಪೊಸಿಷನ್ ಈ ಸರ್ಕಾರ ಮಾಡ್ತು. ನೀವುಗಳೇನು ಮಾಡಿದ್ರಿ? ಆ CDS ಬಿಪಿನ್ ರಾವತ್ ಅವರಿಂದ ಸ್ಟಾರ್ಟ್ ಆಗಿದ್ದು, ಇಲ್ಲಿ ತನಕ ಕಂಟಿನ್ಯೂ ಆಗ್ತಿದೆ. ಅಪ್ರಿಷಿಯೇಟ್ ಮಾಡಿರಿ. ಈ ಮೂರು ಒಟ್ಟಿಗೆ ಇರೋದಕ್ಕಾಗಿ ನಮ್ಮನ್ನ ಯಾವ ಕಂಟ್ರಿ ಏನೂ ಮಾಡೋಕ್ಕಾಗಲ್ಲ. ಇಂಥ ಸ್ಟೆಪ್ಗಳು ನಿಮ್ಮವರು ಒಬ್ಬರು ಯಾವ ಕಾಲದಲ್ಲೂ ತೆಗೆದಿಲ್ಲ. ಬಂದು ಒಂದು ಅಟ್ಯಾಕ್ ಆಗಿದ ತಕ್ಷಣ ಇನ್ನೊಬ್ಬರ ಮೇಲೆ ಗೂಬೆ ಕೂರಿಸಿದ್ರೆ ನಂಬರ್ 1 ಆಗಿರ್ತೀರ. ಸ್ವಲ್ಪ ನಾಚಿಕೆ ಮಾನ ಮರಿದಿರಲಿ. ದೇಶದ ಮ್ಯಾಟ್ರ್ ಬಂದಾಗ ಮಾತಾಡೋದು ಲೂಸ್ ಟಾಕ್ ಇರಬಾರ್ದು. ಯೋಚನೆ ಮಾಡಿ ಮಾತಾಡಿ. ಸರ್, ಈಗ ಯುದ್ಧದ ವಿಚಾರಕ್ಕೆ ಬರೋದಾದರೆ, ಸೊ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮಂದಿ ಈಗ ಒಂದು ಹಾಕೋದನ್ನು ನಾನು ನೋಡ್ತಾ ಇದ್ದೆ. ಮೋದಿಜಿ ಅವತ್ತು ಹೇಳ್ತಾ ಇದ್ರು ಅಬ್ಕಿ ಬಾರ್ 400 ಪಾರ್ ಅಂತ. ಸೊ ಅದು 400 ಸೀಟ್ ಬರುತ್ತೆ ಅಂತ ಅವ್ರು ಹೇಳಿದ್ದಲ್ಲ, S-400 ತರ್ತೀವಿ ಅಂತ ಹೇಳಿದ್ದು. ಸೊ ಈಗ ಅದನ್ನು ನಾವು ಬಳಕೆ ಮಾಡ್ಕೊಳ್ತಾ ಇದ್ದೀವಿ. ಸೊ ನಮ್ಮ ಇಕ್ವಿಪ್ಮೆಂಟ್ಸ್ ಬಗ್ಗೆ ಹೇಳೋದಾದ್ರೆ ಸರ್, ಈಗ ಎಲ್ಲ ರೀತಿಯಾದ ಇದನ್ನು ಕೂಡ ಬಳಕೆ ಮಾಡ್ಕೊಳ್ತಾ ಇದ್ದೀವಿ. S-400 ಮತ್ತು ನಮ್ಮದೇ ಇಂಡಿಯನ್ ಆಕಾಶ ಮಿಸೈಲ್ ಸಿಸ್ಟಮ್, ಹೀಗೆ ಬೇರೆ ಬೇರೆ ಇದೆ. ಸೊ ಇವುಗಳ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಸ್ವಲ್ಪ ಇನ್ಫಾರ್ಮೇಷನನ್ನು ಕೊಡೋದಾದರೆ. ಸಿಂಪಲಾಗಿ ಹೇಳ್ಬೇಕು, ನೀವು ಮ್ಯಾಜಿಕ್ ನೋಡಿರ್ಬೋದು. ಒಬ್ಬ ಮ್ಯಾಜಿಕ್ ಮ್ಯಾನ್ ಕೈಯಲ್ಲಿ ಒಂದು ಟೊಪ್ಪಿ ಇರುತ್ತೆ. ಆ ಟೊಪ್ಪಿಯೊಳಗೆ ಏನಿದೆ ಅಂತ ನಿಮ್ಗೇನೋ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ, ಅವನಿಗೆ ಮಾತ್ರ ಗೊತ್ತು. ಹಾಗೆ ಇಂಡಿಯಾದಲ್ಲಿ ಏನೇನಿದೆ, ಏನೇನು ಶಸ್ತ್ರ ಇದೆ, ಅದು ಇನ್ನೂ ಯಾರಿಗೂ ಗೊತ್ತಿಲ್ಲ. ತುಂಬ ಶಸ್ತ್ರಗಳು ಆಗೋಗಿದೆ. ಅವುಗಳಲ್ಲಿ ನಾವು ಸಣ್ಣ ಪುಟ್ಟದನ್ನೇ ತೋರಿಸ್ತಾ ಇರೋದು. ಅದು ದೊಡ್ಡ ನಮ್ಮ ಎನಿಮಿ ಕಂಟ್ರಿಗೆ ಇಟ್ಕೊಂಡಿದ್ದೀವಿ. ಅಂಥದ್ದು ಒಂದು ಬಿಟ್ಟರೆ ಸಾಕು, ಪಾಕಿಸ್ತಾನ ಲೋಟೋಗುತ್ತೆ. ಅದು ಮೊದಲು ಆಗಿಲ್ಲ, ಇವಾಗ ಆಗಿರೋದು. ಅಸ್ತ್ರಗಳು ನಾವು ಇಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ಆದರೂ ಅಂತೂ ನಿಮ್ಗೆ ಗೊತ್ತಿರೋ ಒಂದು 2-3 ಹೇಳ್ತೀವಿ, ಕೇಳಿದಿರೋ ಭಾರ್ಗವಾಸ್ತ್ರ ಒಂದಿದೆ, ಕಾಳಿ ಅನ್ನೋ ಒಂದು ಅಸ್ತ್ರ ಇದೆ. ಇವೆಲ್ಲ ನೀವೆಲ್ಲೂ ಕೇಳಿರೋಕ್ಕಿಲ್ಲ. ಇಂಥ ಅಸ್ತ್ರಗಳು ನಾವು ಸೈಲೆಂಟಾಗಿ ಇಟ್ಕೊಂಡಿದ್ದೀವಿ. ಆದರೆ ಕಾಳಿ ಕಾಂಗ್ರೆಸ್ ಗೌರ್ಮೆಂಟ್ ಇದ್ದಾಗ ಮಾಡಿದ್ದು, ತುಂಬ ಒಳ್ಳೆ ಪವರ್ಫುಲ್ ಲೈಟ್ ಲೇಸರ್ದು. ಓಕೆ, ಅಂತ ತುಂಬ ಅಸ್ತ್ರಗಳಿದೆ. ನಿಮಗೆ ತೋರಿಸೋದು ಬೇರೆ, ಆ ಟೈಮ್ ಬಂದಾಗ ಅದನ್ನ ಯೂಸ್ ಮಾಡ್ತೀವಿ ನಾವು. ತುಂಬ ನಮ್ಗೆ ಗೊತ್ತಿಲ್ಲದಿರೋಂಥ ತುಂಬ ವಿಪನ್ಗಳಿದೆ. ಅವುಗಳು ಆಗ್ತಾನೆ ಇರುತ್ತೆ. ಇಸ್ರೋ DRDO ಮಾಡ್ತಾ ಇರೋದೇ ಅಂಥದ್ದು. ಅವುಗಳು ನಾವು ಏನು ಅಂದರೆ ಮೊದಲಿಗೂ ಈಗ ನಾವು ಹೇಳ್ತೀವಲ್ಲ, ಈಗ GST ಅವುಗಳೆಲ್ಲ ಎಲ್ಲಿ ಹೋಗ್ತಾ ಇದೆ? ಅವೆಲ್ಲ ಇವುಗಳಿಗೆ ನೋಡಿ. ಫಸ್ಟು ಈ ದೇಶ ಚೆನ್ನಾಗಿರಬೇಕು ಅಂದರೆ ಜಾತಿ ಎಲ್ಲ ಇಂಪಾರ್ಟೆಂಟು. ಸೈನ್ಯ ಚೆನ್ನಾಗಿರಬೇಕು ಅಂದರೆ ಸೈನಿಕ ಎಲ್ಲ ಬೇಕು. ನಿಮ್ಮ ಸೈನ್ಯ ಸ್ಟ್ರಾಂಗ್ ಇದ್ದರೆ ದೇಶ ಉಳಿಯುತ್ತೆ. ಅದನ್ನು ಮೋದಿಯವರು ಮಾಡ್ತಾಯಿದ್ದಾರೆ. ನಮಗೆ ತುಂಬ ಖುಷಿನೇ. ಅಂಥ ಅಸ್ತ್ರಗಳು ಬೇಕು. ಅಂಥ ಅಸ್ತ್ರಗಳೆಲ್ಲ ರೆಡಿಯಾಗಿದೆ. ಕೆಲವುಗಳು ನಾವು ನಾರ್ಮಲ್ ಇರೋದನ್ನ ನಾವು ಇಡೀ ವರ್ಲ್ಡ್ ಮುಂದೆ ತೋರಿಸ್ತಿದ್ದೀವಿ. ಇನ್ನೂ ಪವರ್ಫುಲ್ ಆಗಿರೋದೆಲ್ಲ ನಾವು ಮ್ಯಾಜಿಕ್ ಟೋಪಿಲಿ ಇಟ್ಕೊಂಡಿದ್ದೀವಿ. ಆ ಟೈಮ್ ಬಂದಾಗ ಪಕ್ಕ ಯೂಸ್ ಮಾಡ್ತೀವಿ. ಸರ್, ಹಾಗಾದರೆ ಈ ಸರ್ತಿ POK ಪಕ್ಕ ನಾವು ತಗೊಳ್ತೀವ ಸರ್? ಹೌದು, 100% POK ನಮ್ಮದೇ. ಸರ್, ಮೊನ್ನೆ ಯಾರು ಆಲ್ ಐಸ್ ಆನ್ ರಾಫಾ, ಆಲ್ ಐಸ್ ಆನ್ ಪ್ಯಾಲೆಸ್ತೀನ್ ಅಂತ ಯಾರ್ಯಾರು ಅಳ್ತಾ ಇದ್ರು, ಏನು ಅವರಿಗೆ ಪ್ರೀತಿ ಉಕ್ಕಿ ಹರಿತಾ ಇತ್ತು ಅಂಥವ್ರು ಇವತ್ತು ಯಾಕೆ ಮಾತಾಡ್ತಾ ಇಲ್ಲ? ಇಂತಹ ಒಂದು ಸಿಚುವೇಶನಲ್ಲಿ ನಮ್ಮ ಭಾರತ ಇದೆ, ಯಾಕೆ ಅಂಥವ್ರು ಯಾರು ಕೂಡ ಬಂದು ಆಲ್ ಐಸ್ ಆನ್ ಇಂಡಿಯಾ ಅಂತ ಯಾಕೆ ಮಾತಾಡ್ತಾ ಇಲ್ಲ? ಕರೆಕ್ಟಾಗಿ ಕೇಳಿದರೆ, MG ರೋಡಲ್ಲೆಲ್ಲ ಫ್ಲ್ಯಾಗ್ ಇಟ್ಕೊಂಡು ಅಲ್ಲಿ ಇಸ್ರೇಲ್ ಬಂದು ಪಾಲೆಸ್ತೀನ್ ಮೇಲೆ ಅಟ್ಯಾಕ್ ಮಾಡಿದ್ದು,
ಹಮಾಸ್ ಮೇಲೆ ಅಟ್ಯಾಕ್ ಮಾಡಿದ್ದು. ಇವ್ರಿಗೆ ಅಷ್ಟೊಂದು ದುಃಖ ಇತ್ತು, ಈಗ ಪಾಲಾಗಮ್ ಅಟ್ಯಾಕ್ ಮಾಡಿದಾಗ ಯಾಕೆ ಬರಲಿಲ್ಲ? ದೇಶ ಪ್ರೇಮ ತೋರಿಸ್ರಿ. ನಿಮ್ಮ ಮುಸ್ಲಿಂ ಪ್ರೇಮ ಅಲ್ಲ, ಫಸ್ಟ್ ದೇಶದಲ್ಲಿ, ಈ ದೇಶದಲ್ಲಿದ್ದರೆ ಮಾತ್ರ ನಿಮಗೆ ಮುಸ್ಲಿಂ ಪ್ರೇಮ ಬರೋದು. ಫಸ್ಟ್ ನಮ್ಮ ದೇಶನ ಪ್ರೀತಿಸಿ, ಅವಾಗೆಲ್ಲ ಬರುತ್ತೆ. ನೀವು ದೇಶ ಬಿಟ್ಟು ಅಲ್ಲೆಲ್ಲೋ ಇಸ್ರೇಲು ಹೊಡೆದಿರೋದು ಯಾವುದು ಒಳ್ಳೆ ಜನರೇನಲ್ಲ, ಅಮಾಯಕರಲ್ಲ, ಹೊಡೆದಿದ್ದೆಲ್ಲ ಟೆರರಿಸ್ಟ್ನೇ ಹೊಡೆದಿದ್ದು ಇಸ್ರೇಲು, ಕರೆಕ್ಟ್ ಅಲ್ವಾ? ಟೆರರಿಸಮ್ಗೆ ಸಪೋರ್ಟ್ ಮಾಡಿದವರು ನೀವು. ನಮ್ಮ ಅದೇ ಟೆರರಿಸ್ಟ್ ನಮ್ಮ ಪಲಗಮಲ್ಲಿ ಹೊಡೆದ ಮಹಿಳೆ ಜೊತೆ ನೀವು ಯಾಕೆ ಸಪೋರ್ಟಿಗೆ ನಿಂದಿಲ್ಲ? ಸುಮ್ಮನೆ ಬಾಯಲ್ಲಿ ಹೇಳಿ ಯೂಸ್ ಇಲ್ಲ. ಇಂಥ ಜಾಗದಲ್ಲಿ ನೀವು ಸ್ಟ್ಯಾಂಡ್ ಇರಬೇಕು, ದೇಶದ ಜೊತೆ ನಿಲ್ಲಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ನಾನು ನೋಡಿರೋ ಪ್ರಕಾರದಲ್ಲಿ ಅಬ್ದುಲ್ ಕಲಾಂ ಥರ ಮುಸ್ಲಿಮ್ನ ನಾವು ನೋಡಿದ್ವಿ. ಅವರು ದೇವರಂತ ನಾವು ಪೂಜಿಸ್ತೀವಿ, ನಾವುಗಳು ಪೂಜಿಸ್ತೀವಿ. ನೀವುಗಳು ಯಾವತ್ತೂ ಪೂಜಿಸಲ್ಲ. ನೀವು ಯಾರೋ ಅವರ ಆ ಹೆಸರು ಇಟ್ಕೊಂಡಿಲ್ಲ, ಏನು ಬೇಡ. ನಮ್ಮ ಆರ್ಮಿಲಿ ಅಬ್ದುಲ್ ಹಮೀದ್ ಅನ್ನೋರು ಪರಮವೀರ್ ಚಕ್ರ ತೊಗೊಂಡ್ರು. ಅವರು ಯುದ್ಧದ ಅಲ್ಲಿ 71 ಅವರಲ್ಲಿ ಅಷ್ಟೊಂದು ಒಳ್ಳೆ ಕೆಲಸ ಮಾಡಿ, ಅವರಂಥ ಹೆಸರು, ಅವರಂಥ ದೇಶ ಪ್ರೇಮ ನಿಮ್ಮಲ್ಲಿ ಈ ನಡುವೆ ಯಾಕೆ ಬರ್ತಾಯಿಲ್ಲ? ನನಗೆ ಅದೇ ದುಃಖದ ವಿಷಯ. ಇನ್ನೂ ತುಂಬ ಒಳ್ಳೊಳ್ಳೆ ಕೆಲಸ ಮಾಡೋರು ಇದ್ದಾರೆ. ನಾನು ಹೇಳೋದು, ಧರ್ಮ ಬೇರೆ, ದೇಶ ಬೇರೆ. ದೇಶ ಬಂದಾಗ ಧರ್ಮನ ಕಿತ್ತೆಸಿರಿ, ಫಸ್ಟ್ ದೇಶ ಅಂತ ಬಂದಿಲ್ಲ. ಅದು ಯಾರಲ್ಲಿ? ಈಗ ಹಿಂದೂಲು ಅಷ್ಟೇ, ನನ್ನ ಜಾತಿ ಹಾಕಬೇಕು, ಹಿಂದೂ ಒಬ್ಬನೇ, ಎಲ್ಲ ಹಿಂದೂ ದೇಶಕ್ಕೆ ಅಂತ ಬನ್ನಿ. ದೇಶ ಫಸ್ಟ್. ದೇಶ ಇದ್ದರೆ ನಾವೆಲ್ಲರೂ ಉಳಿತೀವಿ, ಎಲ್ಲ ಧರ್ಮಗಳು ಉಳಿತಾಯಿದೆ. ಉಳಿಬೇಕಾ? ಫಸ್ಟ್ ದೇಶ ಅನ್ನೋಗ ಎಲ್ಲರೂ ಒಟ್ಟಿಗೆ ಆಗಬೇಕು. ಅದು ನಮ್ಮಲ್ಲಿ ತುಂಬ ಕಮ್ಮಿ ಇದೆ ಮೇಡಮ್. ನಮ್ಮ ದೇಶದಲ್ಲಿ ಅತಿ ಕಮ್ಮಿ. ನಾನು ಹೇಳ್ತೀನಿ, ಭಾರತದಲ್ಲಿ ಇಡೀ ಪ್ರಪಂಚದಲ್ಲಿ ಅತಿ ದೇಶ ಪ್ರೇಮಿ ಅಂತ ಯಾರಿದ್ದಾರೆ ಅಂದರೆ ಅದು ಭಾರತದಲ್ಲಿ. ಅದು ದೇಶ ದ್ರೋಹಿಗಳು ಯಾರಿದ್ದಾರೆ ಅದು ಭಾರತದಲ್ಲಿ ಅತಿ ಜಾಸ್ತಿನೇ. ಇವೆರಡು ಹೈಯೆಸ್ಟ್ ಇರೋದು ನಮ್ಮಲ್ಲಿ. ನನಗೆ ಅತಿ ಇಷ್ಟವಾದ ಒಂದು ಕಂಟ್ರಿ ಅಂದರೆ ಇಸ್ರೇಲ್ ಮೇಡಮ್. ಇಸ್ರೇಲಲ್ಲಿ ಹೆಣ್ಣು ಮಕ್ಕಳನ್ನ ಎಷ್ಟು ಖುಷಿ ಆಗುತ್ತೆ ಅಂದರೆ, ಅವ್ರು ಎನಿ ಟೈಮ್ ನೋಡಿ ವೆಪನ್ ಇಟ್ಕೊಂಡು ಹೋಗ್ತಾರೆ. ಅವ್ರ ಕಂಟ್ರಲ್ಲಿ 100% ವೆಪನ್ ಇಟ್ಕೊಳ್ಬೋದು. ಎರಡನೇದು, ಅಲ್ಲಿ ಕಂಪಲ್ಸರಿ ಒಂದು ಜಾಬ್ ಆಗಬೇಕು ಅಂದರೆ ಅವನು 100% 3 ಇಯರ್ಸ್ ಆರ್ಮಿ ಸೇರಿರಲೇಬೇಕು. ಅದಕ್ಕಾಗಿ ಇಲ್ಲಿ ದೇಶ ಪ್ರೇಮ ಜಾಸ್ತಿ ಆಗುತ್ತೆ. ನಮ್ಮಲ್ಲಿ ದೇಶ ಪ್ರೇಮ ನಮ್ಮ ಜಾತಿ 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 ಕಿತ್ತು ಹಾಕಿದ್ದಾರೆ. ಅದಕ್ಕಾಗಿ ಈ ಪ್ರಾಬ್ಲಮ್ಮು. ಅದೆಲ್ಲ ಕಿತ್ತು ಎಸೆದು ನೇಷನ್ ಅಂತ ಬನ್ನಿ. ಈ ದೇಶಕ್ಕೆ ಒಳ್ಳೆಯದು, ನಿಮ್ಗೆ ಒಳ್ಳೆಯದು, ನಮ್ಮೆಲ್ಲರಿಗೂ ಒಳ್ಳೆಯದು. ಸರ್, ನಾವು ಅವತ್ತು ಅಂದರೆ ಹಿಂದೆ ಇದ್ದಂತಹ ನಾಯಕರು ಹೆಸರು ಹೇಳ್ಬೋದು, ನೆಹರು ಅವರು ಸೇರಿದಂತೆ ಎಲ್ಲರೂ ನಮ್ಮ ಜಾಗಗಳನ್ನು ತಟ್ಟೆಯಲ್ಲಿಟ್ಟು ಕೊಟ್ಟರು. ಇವತ್ತು ಅವುಗಳನ್ನು ನಾವು ಕಿತ್ಕೊಳ್ತಾ ಇದ್ದೀವಿ. ಆ್ಯಂಡ್ ಈ ಸಂದರ್ಭದಲ್ಲಿ ಬಾಂಗ್ಲಾದೇಶ ಒಂದು ಸ್ವಲ್ಪ ಸೈಲೆಂಟ್ ಆಗಿದೆ. ಸೊ ಇವೆಲ್ಲದರ ಬಗ್ಗೆ ಏನು ಹೇಳ್ತೀರಾ ಅಂತ? ಬಾಂಗ್ಲಾ ಸೈಲೆಂಟ್ ಆಗಿದ್ದರೆ ಒಳ್ಳೆಯದು. ಇಲ್ಲಾಂದರೆ ನಾಯಿಗೆ ಹೊಡೆದಾಕ್ತಾರೆ. ಅದು ನೋ ಡೌಟ್. ನಾಯಿನೂ ಅಲ್ಲ, ಇನ್ನೂ ಯಾವುದೋ ಕೆಟ್ಟದಾಗಿ ಹೇಳ್ಬೇಕು, ಹಂದಿ ಥರ ಹೊಡೆದಾಕ್ಬಿಡ್ತಾರೆ. ಅವ್ರು ಸೈಲೆಂಟ್ ಆಗಿರೋದು ಒಳ್ಳೆಯದು. ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಈಗ ರೀಸೆಂಟಾಗಿ ಅವ್ರದ್ದು ಒಂದು ಮೇಜರ್ ಜನರಲ್, ನನಗೆ ಹೆಸರು ಮರೆತುಬಿಟ್ಟೆ ಅವ್ರದ್ದು, ಅವನು ಹೇಳ್ತಿದ್ದ, ಬೈ ಚಾನ್ಸ್ ಪಾಕಿಸ್ತಾನ ಯುದ್ಧ ಆಯಿತು ಅಂದರೆ ನಾವು ಚಿಕನ್ ನೆಕ್ನ ನಾವು ಇಟ್ಕೊಳ್ತೀವಿ ಅಂದರೆ 7 ಸ್ಟೇಟ್ಸ್ ನಾವು ಇಟ್ಕೊಳ್ತೀವಿ. ಅದು ನಾನು ಅದೇ ಹೇಳಿದೆ, ಅವ್ರಿಗೆ ದಮ್ಮಿದೆಯಾ? ಬನ್ನಿ, ಇದು ಟೈಮ್. ನಿಮಗೆ ದಮ್ ಗರ್ಡ್ಸು, ನಿಮ್ಮ ನಿಜವಾದ ಏನು ನಿಮ್ಮ ದೇಶ ಪ್ರೇಮಿಗಳಾದರೆ ಬನ್ನಿ, ನಮ್ಮ ದೇಶದ ಮೇಲೆ ಅಟ್ಯಾಕ್ ಮಾಡಿ ತೋರಿಸಿ. ಅವ್ರಿಗೆ ಗರ್ಡ್ಸ್ ಅನ್ನೋದು ಇದ್ರೆ ತಾನೇ, ದಮ್ಮಿದ್ರೆ ಒಪ್ಪನಾಗ ಹೇಳ್ತೀನಿ. ನಾವೊಬ್ಬ ಆರ್ಮಿಯವರು, ಇದು ಟೈಮ್ ಬಂದಿದೆ ಮೇಡಮ್, ಇವಾಗ ಬರಬೇಕು, ಇವಾಗ ಬಂದು ಅಟ್ಯಾಕ್ ಮಾಡಿ ತೋರಿಸಿ. ನೀವು ನಿಮ್ಮ ಲೈಫ್ ಟೈಮ್ ನೀವು ನಾಯಿಗಳಿಂದ ಹಂದಿ ಮಾಡಾಕ್ತೀವಿ ನಾವು. ಆ ಲೆವೆಲ್ ಕೆಪಾಸಿಟಿ ಇದೆ ಮೇಡಮ್. ಇವರೆಲ್ಲ ಹಿಂದಿಂದ ಮಾತಾಡೋರು, ಮುಂದೆ ಬಂದು ದಮ್ ಅನ್ನೋದು ಅದು ಪಾಕಿಸ್ತಾನಿಗಿಲ್ಲ, ಬಾಂಗ್ಲಾಗೂ ಇಲ್ಲ. ಅವ್ರಿಗೆ ಸಪೋರ್ಟ್ ಮಾಡೋ ಫಸ್ಟ್ ಇಲ್ಲಿ ಮಾಡ್ತಿದ್ದಾರಲ್ಲ, ಅವ್ರನ್ನ ಒದ್ದೋಡಿಸ್ಬೇಕು. ನಮ್ಮ ದೇಶದಲ್ಲಿದ್ದಾರಲ್ಲ ಅವ್ರನ್ನ ಫಸ್ಟ್ ಒದ್ದೋಡಿಸ್ಬೇಕು. ಅಲ್ಲಿಗೆ ಬಿಕಾರಿ, ಅವರು ಒಂದು ಚಡ್ಡಿ ತೊಗೊಳ್ಳೋಂಥ ಕೆಪಾಸಿಟಿ ಇಲ್ಲದಂಥ ಕಂಟ್ರಿ ಪಾಕಿಸ್ತಾನ ಇರ್ಬೋದು, ಬಾಂಗ್ಲಾದೇಶ. ಚಡ್ಡಿನೇ ಪರ್ಚೇಸ್ ಮಾಡೋಕ್ಕಾಗಲ್ಲ. ಆ ಲೆವೆಲ್ಗೆ ಇಲ್ಲಿಂದ ಅವ್ರಿಗೆ ಅಷ್ಟೊಂದು ಫೀಲಿಂಗು. ನಮ್ಮ ಪಾಕಿಸ್ತಾನಕ್ಕೆ ಹೊಡೆದ್ರೆ ಇಲ್ಲಿ ಫೀಲಿಂಗ್, ಅವ್ರ ಫ್ಲ್ಯಾಗ್ನ ಕಿತ್ತುಕೊಂಡು ಅವ್ರನ್ನೆಲ್ಲ ಕಳಿಸ್ಬಿಡ್ಬೇಕು. ಅವರೆಲ್ಲ ದೇಶದ್ರೋಹಿಗಳು, ಅವ್ರು ಯಾರೂ ನಮ್ಮ ದೇಶಕ್ಕೆ ಒಳ್ಳೇದಲ್ಲ. ಅವರಿಂದ ಇನ್ನೂ ದೇಶ ಹಾಳೆ ಆಗೋದು ಅಂಥದ್ದು ಕಿತ್ತು ಫಸ್ಟು ಒದ್ದು ಓಡಿಸ್ಬೇಕು ಅವ್ರನ್ನೆಲ್ಲ. ನಾದು ಹೇಳೋಕ್ಕೆ ಬಾಂಗ್ಲಕ್ಕೆ ಅದೇ ಹೇಳೋದು, ದಮ್ಮಿದ್ರೆ ಬರಲಿ, ನಾಯಿ ಥರ ಹೊಡೆದು ಓಡಿಸ್ತೀವಿ ಅವ್ರನ್ನ. ಸರ್, ಈ ಸಂದರ್ಭದಲ್ಲಿ ಮೀಡಿಯಾ ಯಾವ ರೀತಿ ಸಪೋರ್ಟಿವ್ ಆಗಿ ನಿಲ್ಲಬೇಕು, ಅಥವಾ ಯಾವ ರೀತಿ ಅವರ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡಬೇಕು ಅಂತ? ಮೀಡಿಯಾ ಅನ್ನುವಾಗ ನನಗೆ ನಿನ್ನೆ ಮೊನ್ನೆ ಯಾವುದೋ ಒಂದು ನ್ಯೂಸ್, ಅದು ಯಾವ ನ್ಯೂಸ್ ಚಾನಲ್ ಅಂತ ಗೊತ್ತಿಲ್ಲ, ಅದರಲ್ಲಿ ಭಾರತದ 5 ಫ್ಲೈಟ್ನ ಉರುಳಿಸಿದ್ದು ಅಂತ ಇತ್ತು. ನನಗೆ ಇವರು ಇಂಡಿಯನ್ಸಾ ಇಲ್ಲ ಪಾಕಿಸ್ತಾನ? ಇಲ್ಲ, ಪಾಕಿಸ್ತಾನದ ಭಿಕ್ಷೆನ ಬೇಡ್ಕೊಂಡ್ರು. ಅವ್ರಿಗೆ ಸ್ವಲ್ಪ ಆದರೂ ದೇಶ ಅನ್ನೋದು ಇಲ್ವಾ? ನಾಚಿಕೆ ಬೇಕು. ದೇಶದ ಬಗ್ಗೆ ಸ್ವಲ್ಪನೂ ಪರಿಜ್ಞಾನ ಇಲ್ಲ. ಅವರು ಹೇಳೋ ನ್ಯೂಸನ್ನು ಹಂಗೆ ನೀವು ಕಳಿಸ್ತಿದ್ರ ಅಂದರೆ ಏನು ತಿಂತೀರ ನೀವು ಹೊಟ್ಟೆಗೆ? ತುಂಬ ಬೇಜಾರಾಗುತ್ತೆ ಮೇಡಮ್. ಮೀಡಿಯಾ ಅಂದರೆ ಹೇಗಿರ್ಬೇಕು, ದೇಶದ ಜೊತೆ ನಿಲ್ಲಬೇಕು. ನಮ್ಮ ಜೊತೆ ಅದೇ ಆಗಿದ್ದು, ಒಂದು ಪ್ರಾಬ್ಲಮ್ ಆಯಿತು. ತಾಜ್ ಹೋಟೆಲ್ ಆಪರೇಷನ್ ಆದಾಗ ಕ್ಲಿಯರ್ ಅದೇ ವಿಡಿಯೋ ತೋರಿಸೋದು. ಈಗ ಕಮಾಂಡೋಗಳು ಹೆಲಿಕಾಪ್ಟರಿಂದ ಇಳಿತಿದ್ದಾರೆ, ಈಗ ಅವರು ಈ ಗೇಟಿಂದ ನುಗ್ತಿದ್ದಾರೆ. ಇದು ಯಾರಿಗೆ ಹೇಳ್ತಾ ಇರೋದು? ಪಾಕಿಸ್ತಾನಕ್ಕೆ. ಇಂಥ ಮೀಡಿಯಾಗಳನ್ನ ಫಸ್ಟ್ ಒದ್ದೋಡಿಸ್ಬೇಕು. ದುಡ್ಡಿಗೆ ಕೆಲಸ ಮಾಡ್ತಾರೆ, ಪಾಕಿಸ್ತಾನದ ದುಡ್ಡಿಗೆ ಇಲ್ಲ. ಇದೇ
ಇನ್ನು ಕೆಲವರು ಫಂಡಿಂಗ್ ಫಾರಿನಿಂದ ಬರುತ್ತೆ, ತುಂಬ ಫಂಡಿಂಗು. ಅವ್ರಿಗೆ ಸ್ವಲ್ಪದ ಮಾನ ಮರ್ಯಾದೆ ಇರಬೇಕು. ನನ್ನ ದೇಶ ಫಸ್ಟು, ದೇಶಕ್ಕಾಗಿ ಕೆಲಸ ಮಾಡಿ, ಬಾಕಿ ಭಿಕ್ಷೆ ಹಾಕಿ ತೊಗೊಳ್ತೀರ. ನಿಮಗೆ ಪೇಮೆಂಟ್ ಸಿಗಲ್ವಾ, ಸರ್ಕಾರದ ಪೇಮೆಂಟ್ ಸಿಗಲ್ವಾ, ಅಷ್ಟೊಂದು ದುಡ್ಡು ಆಸೆನ ದೇಶ ವಿರೋಧ ಕೆಲಸ ಮಾಡ್ತೀರಾ? ನಾಚಿಕೆ ಆಗಬೇಕು. ನನಗೆ ತುಂಬ ದುಃಖ ಆಗುತ್ತೆ. ನಮ್ಮ ದೇಶದ ಸೈನಿಕರನ್ನ ಅಪಮಾನಿಸ್ತಾ ಇದ್ದೀರಾ ನೀವು. ಅಲ್ಲಿ ಫೈಟ್ರಿ ಬಿತ್ತು ಅಂತ ಏನಾದ್ರು ಪ್ರೂಫ್ ಇದೆನ್ರಿ ನಿಮಗೆ? ಇಂಡಿಯಾ ಇವತ್ತು ಏನೇನು ಮಾಡಿದೆ ಅದೆಲ್ಲ ಒಂದೊಂದು ಪ್ರೂಫ್ ಇಂಡಿಯನ್ ಆರ್ಮಿ ಥ್ರೂ ಬರ್ತಾ ಇದೆ ನೋಡಿ. ನಾವು ಇಲ್ಲಿ ಬೀಳಿಸಿದ್ವಿ ಅಂತ ಅವ್ರದ್ದೇನೋ ಪ್ರೂಫ್ ಇದೆಯಾ? ವಿತೌಟ್ ಪ್ರೂಫ್ ನೀವು ಯಾವ ಥರ ತೋರಿಸ್ತಿದ್ದೀರಾ? ನೀವು ನಮ್ಮ ಸೈನಿಕರ ಬಲನ ನೀವು ಕುಗ್ಗಿಸ್ತಾ ಇದ್ದೀರಾ. ನಾಚಿಕೆ ಆಗಬೇಕು ಇಂಥ ಮೀಡಿಯಾಗಳಿಗೆ. ಇಂಥ ಮೀಡಿಯಾಗಳನ್ನ ಒದ್ದು ಓಡಿಸ್ಬೇಕು ಮೇಡಮ್. ಇಂಥ ಮೀಡಿಯಾನ ಫಸ್ಟ್ ಒದ್ದು ಓಡಿಸ್ಬೇಕು. ಸರ್, ಈಗ ನಿಮ್ಮ ಒಂದಷ್ಟು ಅನುಭವಗಳನ್ನು ನಾವು ಮೇಲಕ್ಕೆ ಹಾಕೋದಾದರೆ, 20 ವರ್ಷದ ಸೇನಾ ಅವಧಿಯ ಅನುಭವ, ಕಾರ್ಗಿಲ್ ಯುದ್ಧದ ಸಂದರ್ಭದಾಗಿರ್ಬೋದು, ಅಥವಾ ಮುಂಬೈ ಅಟ್ಯಾಕ್ ಇದಾಗಿರ್ಬೋದು, ಅಥವಾ ಅಕ್ಷರಧಾಮ ಆಪರೇಷನ್ ಇದಾಗಿರ್ಬೋದು, ತುಂಬ ವರ್ಸ್ಟ್ ಅನಿಸುವಂಥ ಒಂದು ಅನುಭವ ಆ್ಯಂಡ್ ದಿ ಬೆಸ್ಟ್ ಅಂತ ಅನಿಸುವಂಥ ಅನುಭವ. 90 ವರ್ಷ ಆರ್ಮಿಯಲ್ಲಿ ನಾವು ಕಳೆದಿದ್ದು ಎಲ್ಲ ಸುಖ ಸಂತೋಷ ಅಂತ ಹೇಳಬೇಕು. ಯಾಕಂದರೆ ನೋಡಿ, ಕಷ್ಟಪಟ್ಟರೆ ಸುಖ ಸಿಗೋದು. ಆರ್ಮಿ ಬಗ್ಗೆ ಹೇಳಬೇಕು ಅಂತ ಹೇಳ್ತೀನಿ, ಮನೇಲಿ ತಾಯಿ ತಂದೆ ಕೂಡ ಅಷ್ಟು ಚೆನ್ನಾಗಿ ಸಾಕಲ್ಲ. ಆರ್ಮಿ ತುಂಬ ಚೆನ್ನಾಗಿ ಸಾಕುತ್ತೆ. ಆರ್ಮಿಯಲ್ಲಿ ನಾವು ಹೋಗೋದು ಯಂಗ್ ಏಜಲ್ಲಿ, ಅಂದರೆ 18 ಇಯರ್ಸಲ್ಲಿ ನಾವು ಹೋಗ್ತೀವಿ ಆರ್ಮಿಲಿ. 18 ಇಯರ್ಸಲ್ಲಿ ನಮ್ಮ ತಾಯಿ ತಂದೆ ನೋಡ್ಕೊಂಡಿರ್ತಾರೆ. 18 ಇಯರ್ಸ್ ಮೇಲೆ ಮೇಯ್ನು ಮಕ್ಕಳು ಚೇಂಜ್ ಆಗೋದು, ಒಳ್ಳೆಯವರಾಗೋದು, ಕೆಟ್ಟವರಾಗೋದು 18+ ಮೇಲೆ. ಅಲ್ಲಿ ನಮ್ಮನ್ನ ಮಗು ಥರ ಸಾಕಿ ನಮ್ಮನ್ನ ಒಂದು ಲೆವೆಲಲ್ಲಿ ಬೆಳೆಸಿ ನಮ್ಗೆ ಎಷ್ಟು ಚೆನ್ನಾಗಿ ಕಲಿಸ್ತಾರೆ ಅಂದರೆ, ಈಗ ನೀವು ಅನುಭವದ ಜೊತೆ ಒಂದು ಸಣ್ಣ ಮಾತು ಹೇಳ್ತೀನಿ. ನಾವು ಆರ್ಮಿಲಿ ಒಂದು ರಜೆ ಅಂತ ಬಂದಾಗ, ಆರ್ಮಿ ಎಷ್ಟು ಚೆನ್ನಾಗಿದೆ ಅನ್ನೋ ಕೇಳೋದು. ರಜೆ ಅಂತ ಬಂದಾಗ ನನ್ನಲ್ಲಿ ಆಗ ಈ ಥರ ATMs ಏನೂ ಇರಲಿಲ್ಲ, ಕ್ಯಾಶ್ ಎಲ್ಲ ತೊಗೊಂಡು ಬರಬೇಕಿತ್ತು. ಅವಾಗ 10 ರೂಪಾಯಿ, 5 ರೂಪಾಯಿ, 2 ರೂಪಾಯಿ ಈ ಥರ ನೋಟ್ಗಳು ಸಿಗ್ತಾಯಿದ್ವು. ಅದೆಲ್ಲ ನಾವು ಬಾಕ್ಸಲ್ಲಿ ಇಟ್ಕೊಂಡು ಬರ್ತಾಯಿದ್ವಿ. ಬಂದಾಗ ಅಲ್ಲಿ ರೈಲ್ವೆ ಸ್ಟೇಷನ್ ಬಂದ ತಕ್ಷಣ ಅಲ್ಲಿ ಯಾವನೋ ಒಬ್ಬ ಆರ್ಮಿನ ಕಂಡ್ರೆ ಸಾಕು. ಆರ್ಮಿನ ಡ್ರೆಸ್ಸಲ್ಲಿ ಏನಿರಲ್ಲ, ಸಿವಿಲ್ ಡ್ರೆಸ್ಸಲ್ಲಿ ಇರ್ತಾನೆ. ಬಟ್ ಅವ್ನು ಏರ್ ಕಟ್ಟಿಂಗ್ ಗೊತ್ತಾಗುತ್ತೆ. ಎರಡನೇ ಪಾಕೆಟಲ್ಲಿ ಒಂದು ಚೈನ್ ಇರುತ್ತೆ. ಆ ಚೈನ್ ಇತ್ತು ಅಂದರೆ ಅದರಲ್ಲಿ ಅವ್ನು ಐಡೆಂಟಿ ಕಾರ್ಡ್ ಇಟ್ಟಿದ್ದಾನೆ ಅಂತ. ಅವನ್ನ ಅವತ್ತೇ ನಾನು ನೋಡ್ತಾ ಇರೋದು. ಆದರೆ ಅವನು ನೋಡಿದ ತಕ್ಷಣ ಜೈನ್ ಅಂತ, ಅವನು ಜೈನ್, ಯಾವ ಯೂನಿಟು ಮಾತಾಡಿದ ತಕ್ಷಣ ನಾನು ಅಷ್ಟು ಐಟಮ್ ಅವ್ನ ಕೈಯಲ್ಲಿ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ. ಸರ್, ಹೋಗಿ ನಾನು ನಾಷ್ಟ ಎಲ್ಲ ಮಾಡಿಕೊಂಡು ಸ್ವಲ್ಪ ಮನೆಗೆ ಫ್ಯಾಮಿಲಿಗೆಲ್ಲ ಬಟ್ಟೆ ಎಲ್ಲ ಪರ್ಚೇಸ್ ಮಾಡ್ಕೊಂಡು ಬರ್ತೀನಿ, ನೋಡ್ಕೊಳ್ಳಿ ಅಂತ. ಅವನು ಅವತ್ತೇ ನಾನು ನೋಡಿದ್ದು. ಅವನು ಅಷ್ಟು ನೋಡ್ಕೊಳ್ತಾನೆ. ಸರ್, ನಾನು 3 hours 4 hours ಬಿಟ್ಟು ಬಂದಾಗ ಅವನು ಅಲ್ಲೇ ಇರ್ತಾನೆ. ಅಲ್ಲಿಂದ ಅವನು ನನಗೆ ಎಲ್ಲ ಬಿಟ್ಟು ಹೋಗ್ತಾನೆ. ಈ ನಂಬಿಕೆ ಇಡೀ ಪ್ರಪಂಚದಲ್ಲಿ ಬರೀ ಸೈನಿಕರಲ್ಲಿ ಮಾತ್ರ ಇರೋದು. ಅದಕ್ಕೆ ಸೈನಿಕರಲ್ಲಿ ಅಷ್ಟು ಚೆನ್ನಾಗಿ ಒಂದು ಕುಟುಂಬ, ಒಂದು ಫ್ಯಾಮಿಲಿ. ಇನ್ನೊಂದು ಮಾತು ಹೇಳಬೇಕು ಅಂದರೆ ನೋಡಿ, ಆರ್ಮಿಯವ್ರಿಗೆ ಕಲಿಸಿರೋದು ನಮಕ್ ಪ್ಲಟೂನ್ ಅಂದರೆ ಆ ಹೆಸರು ನಮಕ್. ಅಂದರೆ ನಾನು ಈಗ ಒಂದು ಪ್ಲಟೂನಲ್ಲಿದ್ದೆ, ನಾನೊಂದು ಘಾತಕ್ ಪ್ಲಟೂನ್ ಅಂದರೆ ನನ್ನ ಘಾತಕ್ ಪ್ಲಟೂನ್ಗೆ ಕೆಟ್ಟ ಹೆಸರು ಬರಬಾರ್ದು. ಪ್ಲಟೂನ್ ಆದರೆ ನೆಕ್ಸ್ಟ್ ಬರುತ್ತೆ ಕಂಪನಿ ಯೋಚನೆ ಮಾಡುತ್ತೆ. ಈ ಯಾವುದೇ ಪ್ಲಟೂನಿಂದ ಕಂಪನಿಗೆ ಕೆಟ್ಟ ಹೆಸರು ಬರಬಾರ್ದು. ಕಂಪನಿ ಯೋಚನೆ ಮಾಡುತ್ತೆ, ಬೆಟಾಲಿಯನ್ಗೆ ಕೆಟ್ಟ ಹೆಸರು ಬರಬಾರ್ದು. ಅದೇ ಥರ ಆರ್ಮಿ ದೊಡ್ಡದಾಗಿ ಹೋಗ್ತಾನೆ ಇರುತ್ತೆ. ಇದು ಆರ್ಮಿಯಲ್ಲಿ ಯಾರೂ ಕೆಟ್ಟ ಹೆಸರು ಬರಬಾರ್ದು. ಅಂದರೆ ಅಷ್ಟೊಂದು ಚೆನ್ನಾಗಿ ಒಬ್ಬೊಬ್ಬರು ಸಾಕ್ತಾರೆ. ನಾವು ಆರ್ಮಿ ಸೇರಿದಾಗ ನಿಮಗೆ ಒಂದು ಸಣ್ಣ ನಾನು ಹೇಳಿದ್ರೆ ತಾಯಿ ತಂದೆ ಥರ ಸಾಕ್ತಾರೆ ಅನ್ನೋಕ್ಕೊಂದು ಎಕ್ಸಾಂಪಲ್. ಒಬ್ಬ ಆರ್ಮಿಯವನು ಬಂದ, ಆರ್ಮಿ ಸೇರಿದ ಒಂದು 3 ದಿನ ಆದ ತಕ್ಷಣ ಅವನೊಂದು ರೆಕಾರ್ಡ್ ಇರುತ್ತೆ. ಅವ್ನು ಸ್ನಾನ ಮಾಡಿದ್ನ ಇಲ್ವೋ ಅಲ್ಲಿ ತನಕ ಕವರ್ ಮಾಡ್ತಾರೆ ಮೇಡಮ್. ಯಾಕಂದರೆ ಐಸ್ ಇರುತ್ತೆ. ಸ್ನಾನ ಮಾಡ್ದೇನೋ, ಹೋಗು ನೀರು ಬಿಸಿದೆ, ಹೋಗಿ ಸ್ನಾನ ಮಾಡ್ಕೊಂಬಂತ ಆ ರೆಕಾರ್ಡ್ ಕೂಡ ಮೇಂಟೈನ್ ಮಾಡ್ತಾರೆ ಆರ್ಮೇಲೆ. ಇಷ್ಟು ಚೆನ್ನಾಗಿ ಯಾರು ಸಾಕ್ತಾರೆ ಮೇಡಮ್ ಈ ಕಾಲದಲ್ಲಿ? ಈ ಕಾಲದಲ್ಲಿ ಒಂದು ಕಪ್ ಕಾಫಿ ಕೊಡೋದಕ್ಕೆ 100 ಸಲ ಯೋಚನೆ ಮಾಡ್ತಾರೆ. ಇಲ್ಲ ಅವನು ಕಾಫಿ ಕೊಟ್ಟ ಅಂದರೆ ನಿಂದು ಏನೋ ಒಂದು ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಾನೆ. ಈ ಆರ್ಮಿಲಿ ಅಂಥದ್ದಿಲ್ಲ ಮೇಡಮ್. ತುಂಬ ಪ್ರಾಂಪ್ಟು, ತುಂಬ ಚೆನ್ನಾಗಿ. ಒಬ್ಬನಿಗೆ ಹುಷಾರಿಲ್ಲ ಅಂತ ಅಂದರೆ ಅವನಿಗೆ ಒಬ್ಬ ಹಾಲು ತಂದು ಅವ್ನು ಬ್ರೇಕ್ಫಾಸ್ಟಿಂದ ಹಿಡಿದು, ಲಂಚಿಂದ ಹಿಡಿದು, ಡಿನ್ನರಿಂದ ಹಿಡಿದು ಇವೆಲ್ಲ ನೋಡ್ಕೊಳ್ತಾರೆ. ನಿಮಗಿದು ಈ ಮಾತು ಯಾಕೆ ಹೇಳ್ತೀನಿ ಅಂದರೆ, ಇವತ್ತು ನನಗೆ ತುಂಬ ದುಃಖ ಆಗ್ತಿದೆ. ನನ್ನ ಬಾಡಿಯಲ್ಲೆಲ್ಲ ಸ್ಪ್ಲಿಂಟರ್ಸ್ ಇದೆ. ನಾನು ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ 2 ಹುಡುಗರು ನನಗೆ ಬಿಟ್ಟಿದ್ರು ನನ್ನ ಹೆಲ್ಪರಾಗಿ. ನನಗೆ ಸ್ನಾನ ಅದು ದೂರದ ವಿಷಯ, ನನಗೆ ಟಾಯ್ಲೆಟ್ ಕೂಡ ಹೋಗೋಕ್ಕಾಗಲ್ಲ. ನನ್ನ ಪ್ಯಾಂಟ್ ಕೂಡ ಬಿಚ್ಚಿಸ್ಬೇಕಿತ್ತು. ಅಷ್ಟು ಚೆನ್ನಾಗಿ ನನ್ನ ನೋಡಿಕೊಂಡು ನನಗೆ ಊಟ ತಿನ್ನಿಸ್ತಿದ್ರಲ್ಲ, ನಾನು ಅಲ್ಲೇ ಹತ್ಬಿಡ್ತಿದ್ದೆ. ನಾನು ಅಳುವಾಗ ನನ್ನ ಜೊತೆ ಅವನು ಅಳ್ತಾಯಿದ್ದ. ಈ ಪ್ರೀತಿ ನಿಮಗೆ ನಮ್ಮ ಮನೇಲಿ ಸಿಗುತ್ತೆ ಗೊತ್ತಿಲ್ಲ, ಆದರೆ ಆರ್ಮಿಯಲ್ಲಿ ಸಿಗುತ್ತೆ. ಆರ್ಮಿ ರಿಯಲಿ ಗ್ರೇಟ್. ನಾನು ಹೇಳ್ತೇನೆ, ಒಂದು ಕಷ್ಟ ಬಂದೇ ಬರುತ್ತೆ. ಕಷ್ಟ ಬಂದ ಮೇಲೇ ಸುಖ ಬರೋದು. ಇದು ಲೈಫು. ಬಟ್ ಆರ್ಮಿ ಲೈಫ್ ಮಾತ್ರ ಸೂಪರ್ ಮೇಡಮ್, ಮರೆಯೋಕ್ಕಂತೂ ಆಗಲ್ಲ. ನಾವು ಆರ್ಮಿಯಲ್ಲಿ ನಾನು ಆರ್ಮಿ ಅಂದರೆ ಎಮೋಷನ್ ಆಗಿ ಹೋಗ್ತೀನಿ. ಯಾಕಂದರೆ ಅದರಲ್ಲಿ ಅಷ್ಟೊಂದು ಕಲಿಸಿರ್ತಾರೆ ನಿಮಗೆ. ಒಂದು ಕುಟುಂಬ ಥರ ಹೆಸರು ದೇಶದ ಹೆಸರು ಹಾಳು ಮಾಡಬಾರ್ದು. ಅದು ದೂರದ ವಿಷಯ. ನಾನು ಹೇಳ್ತೀನಿ, ಸಣ್ಣ ಒಂದು ಸೆಕ್ಷನ್, ನಾನು ಪ್ಲಟೂನ್ ಹೆಸರು ಸೆಕ್ಷನಲ್ಲಿ ಕೂಡ ಒಂದು 10 ಜನರು ಇರ್ತಾರೆ. ಅದರಲ್ಲಿ 10 ಜನರು ನಾವು ಈ ಸೆಕ್ಷನ್ದ ಹೆಸರು ಹಾಳಾಗಬಾರ್ದು.
ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ಮೇಡಮ್. ನೀವು ಇಂಡಿಯನ್ ಫ್ಲ್ಯಾಗ್ ದೂರದ ವಿಷಯ, ಇಂಡಿಯನ್ ಫ್ಲ್ಯಾಗ್ ತುಂಬ ದೂರದ ವಿಷಯ, ಅಲ್ಲಿಂದನೇ ಬರ್ತೀನಿ ನನ್ನ ಹೆಸರು ಆಗಬಾರ್ದು ಅಂದರೆ ಆರ್ಮಿ ಎಷ್ಟು ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅದು ಪ್ಲ್ಯಾನಿಂಗ್ ಮಾಡಿರ್ಬೋದು. ಅದು ಮೇಡಮ್ ಆರ್ಮಿ ಗ್ರೇಟ್. ಯಾವುದಾದ್ರೂ ಒಂದು ಅನುಭವವನ್ನು ಹಂಚ್ಕೊಳ್ತೀರಾ ಸರ್? ಒಂದು ಇನ್ಸಿಡೆಂಟ್, ನಮ್ಮ ಆರ್ಮಿ ನಡೆದಿರೋ ಇನ್ಸಿಡೆಂಟ್ ಹೇಳ್ತೀನಿ. 2 ಇನ್ಸಿಡೆಂಟ್. ನಾನು ಇನ್ಸ್ಟ್ರಕ್ಟರ್ ಇರೋದಕ್ಕಾಗಿ ನಾನು ಈ ಬಾಂಬ್ಗಳು ಹಾಕೋದು ಹೇಗೆ ಅಂತ, ಬಾಂಬ್ ಅಂದರೆ ಗ್ರೆನೇಡ್, ಅದು ಹಾಕೋದು ಹೇಗೆ ಅದರದ್ದು ಟ್ರೈನಿಂಗು, ವೆಪನ್ಸ್ದು ಇವೆಲ್ಲ ಟ್ರೈನಿಂಗ್ ಕೊಡ್ತಾಯಿರ್ತೀವಿ. ಒಂದು ಸಲ ನನಗೆ RT ರೆಜಿಮೆಂಟಿಂದ ಒಂದು ಕಾಲ್ ಬಂದಿತ್ತು, ಒಂದು ಒಳ್ಳೆ ಇನ್ಸ್ಟ್ರಕ್ಟರ್ನ ಕಳಿಸಿ. ಯಾಕಂದರೆ ನೀವು ಸಣ್ಣ ಮಕ್ಕಳು ಅಂದರೆ ಹೊಸ ಆರ್ಮಿಯವ್ರು ಕಳಿಸೋದು RT ಅವ್ರು ಕಳಿಸೋದು ಸೇಮ್. RT ರೆಜಿಮೆಂಟ್ ಅಂದರೆ ಅದು ದೊಡ್ಡ ದೊಡ್ಡ ವೆಪನ್ ಫೈರ್ ಮಾಡ್ತಾರೆ, ಅವ್ರಿಗೆ ಸಣ್ಣದು ಗೊತ್ತಿಲ್ಲ. ಅಂದರೆ ದೊಡ್ಡ ದೊಡ್ಡ ವೆಪನ್ ಮಾಡುವಾಗ ಬೈ ಚಾನ್ಸ್ ಎನಿಮೀಸ್ ಅಟ್ಯಾಕ್ ಮಾಡಿದ್ರೆ ಸಣ್ಣ ವೆಪನ್ ಯೂಸ್ ಮಾಡಬೇಕು, ಅವ್ರಿಗೆ ಸಣ್ಣ ವೆಪನ್ ಗೊತ್ತಿರಲ್ಲ. ಸೊ ಅವರಿಗೆ ಟ್ರೈನಿಂಗ್ ಕೊಡೋಕ್ಕೆ ಅಂತ ನಾನು ಕಳಿಸಿದ್ರು. ಆವಾಗ ಅವ್ರಿಗೆ ನಾನು ಈ ಗ್ರೆನೇಡು ಈಗ ತೆಗೆದು ಈಗ ಹಾಕೋ ಬಗ್ಗೆ ಟ್ರೈನಿಂಗ್ ಕೊಡ್ತಾಯಿದ್ದೆ. ಎಲ್ಲ ಹೇಳಿದ್ಮೇಲೆ ಲಾಸ್ಟಲ್ಲಿ ಇದು ಟ್ರೈನಿಂಗ್ ಆಯಿತು. ಈಗ ಹಾಕ್ಬೇಕಲ್ಲ, ಒರಿಜಿನಲ್ ಲೈವ್ ಕರ್ಕೊಂಡೋದ್ವಿ. ಇವಾಗ ನಾನು ಹಿಂಗೆ ಹಾಕ್ಬೇಕು ಅನ್ನೋದು ಒಬ್ಬ JC ಅವರು ಬೈ ಮಿಸ್ಟೇಕಾಗಿ ಹಿಂಗೆ ಹಾಕೋ ಜಾಗದಲ್ಲಿ ಹಿಂಗೆ ಹಾಕಿದ್ರು. ಮುಂದೆ ಒಂದು ವಾಲ್ ಇರುತ್ತೆ ಮೇಡಮ್, ಅದು ಇಲ್ಲಿ ಟಚ್ ಆಗಿ ಕೆಳಗೆ ಬಿತ್ತು. ಯಾವುದೇ ಒಂದು ಗ್ರೆನೇಡ್ ಟಚ್ ಆಗಲಿ ಏನಿಲ್ಲ, ಒಂದು ಸಲ ನೀವು ಅದು ಪಿನ್ ತೆಗೆದು ಹಿಂಗೆ ಬಿಟ್ರಿ ಅಂದರೆ 4 ಸೆಕೆಂಡಲ್ಲಿ ಬ್ಲಾಸ್ಟ್ ಆಗುತ್ತೆ. ಅದು ಏನು ನನ್ನ ಮೈಂಡ್ ಓಡ್ತಾ ಏನೋ ಗೊತ್ತಿಲ್ಲ, ಅದು ಬಿದ್ದ ತಕ್ಷಣ ತೆಗೆದು ನಾನು ಹೊರಗೆ ಹಾಕ್ಬಿಟ್ಟೆ. ಹೊರಗೆ ಹಾಕಿದ ತಕ್ಷಣ ಅದು ಹೊರಗೆ ಅಲ್ಲಿ ಬ್ಲಾಸ್ಟ್ ಆಯಿತು. ಯಾರಿಗೂ ಏನು ಇನ್ಸಿಡೆಂಟ್ ಆಗಿಲ್ಲ. ಅಲ್ಲಿದ್ದವರು CO ಎಲ್ಲ ಬಂದು ನಾನು ಹಂಗೆ ತಪ್ಕೊಂಡ್ಬಿಟ್ರು. ಆ ಇನ್ಸಿಡೆಂಟು ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಂದರೆ ಅವತ್ತು ತುಂಬ ಜನರದ್ದು ಪ್ರಾಣ ಉಳಿಸಿದೆ ನಾನು. ಅದು ಇವತ್ತು ಯೋಚನೆ ಮಾಡಿದ್ರೆ ನಾನು ಆ ಧೈರ್ಯ ಹಿಂಗೆ ಬಂತು. ಮೇಡಮ್ ಒಂದು ಮಾತು ಹೇಳ್ತೀನಿ, 4 ಸೆಕೆಂಡಲ್ಲಿ ನೀವು ಹಿಂಗೆ ಎಷ್ಟಾಗ 1 ಸೆಕೆಂಡ್ ಅಲ್ಲಿ ತಗೊಳ್ತೀವಿ, 2ನೇ ಸೆಕೆಂಡ್ ಕೆಳಗೆ ಬಿತ್ತು, ಅದರೊಳಗೆ ನೀನು 3ನೇ ಸೆಕೆಂಡ್ ತೆಗಿಬೇಕು, 4ನೇ ಸೆಕೆಂಡ್ ಹಾಕಬೇಕು. ಆ 4 ಸೆಕೆಂಡಲ್ಲಿ ನೀವು ಏನು ಆ್ಯಕ್ಷನ್ ಮಾಡ್ತೀರಾ, ಅದು ಲೈಫ್ ಅದೊಂದು ಪವರ್, ಅದು ಎಲ್ಲರಿಗೂ ಬರೋಲ್ಲ. ಆ ಟೈಮಲ್ಲಿ ನನಗೆ ಬಂತು. ಅದು ದೇವರಿಗೆ ನಾನು ಥ್ಯಾಂಕ್ಸ್ ಅಂತ ಹೇಳಬೇಕು. ತುಂಬ ಜನ ಉಳಿಸ್ದೆ. ಆದರೆ ಬರೆದಿರ್ತಾರಂತೆ, ಒಂದು ಇದರಲ್ಲಿ ಬರೆದಿರ್ತಾರೆ ಏನಂದರೆ, ಹಾವು ಹಿಡಿಯೋನಿಗೆ ಹಾವಿಂದನೇ ಸಾವು ಅಂತ. ಹಾಗೆ ನಮಗೆ ನಾವು ಟ್ರೈನಿಂಗ್ ಇನ್ಸ್ಟ್ರಕ್ಟ್ರು ನಮಗೆ ಅದೇ ಗ್ರೆನೇಡಿಂದನೇ ಪ್ರಾಬ್ಲಮ್ ಆಯಿತು. ಇದು ಲಾಸ್ಟ್ ನಾನು ಆಗಾಗಲೇ ನಾನು VRS ಬರೆದ್ಬಿಟ್ಟಿದೆ, ನಾನು ಆರ್ಮಿ ಬಿಟ್ಟು ಬರ್ತೀನಿ ಅಂತ. ಇನ್ನು ಆರ್ಮಿ ಬಿಟ್ಟು ಬರೋದಕ್ಕೆ ಒಂದು 6 ಮಂತ್ ಇದೆ ಅನ್ನುವಾಗ ಈ ಥರ ಒಂದು ಟ್ರೈನಿಂಗಿಗೆ ಹೋಗ್ಬೇಕು. ಎಲ್ಲ ಹೊಸ ಹುಡುಗರು ಪ್ಲಸ್ ಡ್ರೈವರ್ಸ್, ಆರ್ಮಿ ಡ್ರೈವರ್ಸ್ ಇರ್ತಾರೆ, ಅವ್ರಿಗೆ ಮಸ್ಟ್ ಆ್ಯಂಡ್ ಶುಡ್ ಇವೆಲ್ಲ ಹಾಕಬೇಕು. ಆದರೆ ಆರ್ಮಿ ಡ್ರೈವರ್ಸ್ ತುಂಬ ಜಾಗದಲ್ಲಿ ಸಿಗೋಲ್ಲ. ಸೊ ನಾನೇ ಇನ್ಸ್ಟ್ರಕ್ಟರ್ ಹೋಗಿದ್ದೆಲ್ಲ, ನನಗೆ ಗೊತ್ತು ಇವರೆಲ್ಲ ಫೈರ್ ಮಾಡಲ್ಲ. ಅವ್ರನ್ನೆಲ್ಲ ಹೇಳ್ಕೊಂಡು, ನನಗೆ ಗೊತ್ತು ನೀನು ಮಾಡಿಲ್ಲ, ಬಾ ನೀನು ಬಾ ಎಲ್ಲನೂ ಕರೆದು ಟ್ರೈನಿಂಗ್ ಕೊಡ್ತಾಯಿದ್ವಿ. ಆವಾಗ 1 2 3 ಎಲ್ಲರ ಹತ್ರ ಇರುತ್ತೆ. ಒಬ್ಬ ಹಾಕಿದ್ಮೇಲೆ ಇನ್ನೊಬ್ಬ ಹಾಕಬೇಕು, ಈ ಥರ. 3ನೇ ಇದರಲ್ಲಿ ಕೃಷ್ಣ ಅಂತ ಇದ್ದ. ಅದು ಏನಾಯಿತು ಗೊತ್ತಾಗಿಲ್ಲ ಮೇಡಮ್. ತೆಗೆದ ಬ್ಲಾಸ್ಟ್ ಆಯಿತು. ಇವನನ್ನು ಇಲ್ಲ ಹಾಕ್ಬಿಟ್ಟ ಅಂತ ಯೋಚನೆ ಮಾಡಿದೆ. ಅದು ಈ ಸಿಚುವೇಶನ್ ಹೇಗಿತ್ತು ಅಂದರೆ ಫುಲ್ ಬ್ಲ್ಯಾಂಕ್, ಏನಿಲ್ಲ, ಫುಲ್ಲು ಕತ್ಲು. ಏನು ಇವನು ಇಲ್ಲೇ ಹಾಕ್ಬಿಟ್ನಾ ಅಂತ ನನ್ನ ಮೈಂಡ್ ಓಡ್ತಾಯಿದೆ. ಫುಲ್ಲು ಕತ್ಲು, ಧೂಳು ಇದೆಲ್ಲ ಕಾಣ್ತಿದೆ. ಒಂದು ಸೌಂಡ್ ಮಾತ್ರ ಬರ್ತಿದೆ, ಅಮ್ಮ ಅಂತ ಒಂದು ಸೌಂಡು. ಯಾರು ನೋಡಿ ಕೆಳಗೆ, ಅವನು ಇಲ್ಲಿಂದ ಇಷ್ಟು ಹೋಗ್ಬಿಟ್ಟಿದೆ, ಕೈ ನರಗಳೆಲ್ಲ ಹೊರಗೆ ಬಂದುಬಿಟ್ಟಿದೆ. ಈ ವೈಟ್ ಕಲರಾಗಿ ನರ, ಬಾಕಿ ಬ್ಲಡ್ಡು. ನೋಡ್ತೀನಿ ಮುಖ ಇಲ್ಲಿಂದ ಇಷ್ಟಿಲ್ಲ. ಈ ಕಣ್ಣದು ಒಂದು ನರದಿಂದ ಅರ್ಧ ಕಣ್ಣು ಆಡ್ತಾಯಿದೆ. ನನಗೆ ಇವ್ನು ಬಿದ್ದಲ್ಲ ಅಂತ ಅವನ್ನ ಹಿಂಗೆ ತೆಗಿಯೋಕೆ ಹೋಗ್ತೀನಿ. ನೋಡಿದ್ರೆ ಇಲ್ಲಿ ಸೊಂಟದ ಮೂಮೆಂಟ್ ನಂದಿಲ್ಲ, ಈ ಕೈ ಹಿಂಗಾಗೋಗಿದೆ. ನಾನು ಅವ್ನಿಗೆ ಹೆಲ್ಪ್ ಮಾಡೋಕ್ಕಾಗಿಲ್ಲ. ಪಕ್ಕದಲ್ಲಿ ನನ್ನ ಹತ್ರ ಇನ್ನೊಬ್ಬ ಪಂಗ್ಯರಾಜ್, ಅವಲ್ದಾರ್ ಪಂಗ್ಯರಾಜ್ ಅಂತಿದ್ದ. ಯೋಗಿ ಸರ್ ಹೆಲ್ಪ್ ಮಾಡಿ ಸರ್ ಅಂತ ಅವ್ನು ಕೈ ಇಲ್ಲಿ ಇಟ್ಕೊಂಡಿದ್ದ. ಕೈ ತೆಗೆದ್ರೆ ಈ ಕೋಳಿನ ಕಟ್ ಮಾಡಿದ್ರೆ ಈಗ ಬ್ಲಡ್ ಬರುತ್ತೋ ಆ ಥರ ಬ್ಲಡ್ ಹೊರಗೆ ಬರ್ತಾಯಿದೆ. ಈ ಕಡೆ ನನಗೆ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಅವನಿಗೂ ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ, ಈ ಕಡೆ ಯಾರಿಗೂ ಹೆಲ್ಪ್ ಮಾಡೋಕ್ಕೆ ಫುಲ್ಲು ಸೌಂಡ್ ಬರ್ತಾಯಿದೆ. ನನಗೆಲ್ಲ ಕೇಳ್ತಾಯಿದೆ. ಎಲ್ಲರೂ ಓಡ್ಕೊಂಡು ಬರ್ತಾಯಿದ್ದಾರೆ ನಮ್ಮ ಹತ್ರ. ಅಷ್ಟು ಮಾತ್ರ ಗೊತ್ತು ನನಗೆ. ನಮ್ಮ ಹಿಂದಿ ಆಫೀಸರ್ ಒಬ್ಬರು ಇದ್ದರು, ಅವರು ಬಾಯಲ್ಲಿ ಮುರುಘ 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 ಅಂದರೆ ದೇವ್ರು ನೆನೆಸ್ಕೊಂಡು ಅವರು ಶಾಕ್ ಆಗಿದ್ದಾರೆ, ಏನು ಮಾಡಬೇಕಂತ. ನಮ್ಮನ್ನೆಲ್ಲನ ಕರ್ಕೊಂಡು ಅವ್ರು ಜೀಪ್, ಆಂಬುಲೆನ್ಸ್ ವೆಹಿಕಲ್ ಇರಲಿಲ್ಲ, ಜೀಪಲ್ಲಿ ಕರ್ಕೊಂಡು ಹೋದಾಗ ಗಾಡೀಲಿ ನಾನು ನೋಡ್ತಾ ಇದ್ದೇನೆ, ಫುಲ್ಲು ಬ್ಲಡ್ಡಲ್ಲೇ ಎಲ್ಲ ಮಲಗಿರೋದು. ನಾವು ಫುಲ್ ಬ್ಲಡ್ಡಲ್ಲಿ ಮಲಗಿಬಿಟ್ಟಿದೆ. ಅವಾಗ ಅವನು ಹೇಳ್ತಿದ್ದ, ಸರ್ ಏನಾಗಿದೆ ಸರ್? ಏನಾಗಿಲ್ಲ ಕಣೋ, ಸಾಕಾಗಿದೆ, ಏನಿಲ್ಲ, ಏನು ವರಿ ಮಾಡಬೇಕು. ಇಲ್ಲ ಸರ್ ನನಗೇನೋ ಒಂಥರ ಆಗ್ತಿದೆ, ಕೈ ಆಗಿದೆ, ಬಿಟ್ಬಿಡು, ಕೈ ಸ್ವಲ್ಪ ಅದೇನು ಅಷ್ಟೇ ಇದೆ. ಇಲ್ಲ ಸರ್ ಕಣ್ಣೇ ಏನೋ ಚೆನ್ನಾಗಿದೆ, ನನ್ನ ಮಾತಾಡ್ತಿದ್ದಾನೆ ಅಂತ ಅವನು. ಅಂದರೆ ಅವನು ಆ ಟೈಮಲ್ಲಿ ನಾವು ಧೈರ್ಯ ಕೊಡಬೇಕಿತ್ತು. ಅವನ ಹೆಲಿಕಾಪ್ಟ್ರಲ್ಲಿ ಹಂಗೆ ತೊಗೊಂಡು ಹೋಗ್ಬಿಟ್ರು. ಇದೆಲ್ಲ ಆದಾಗ ನಾನು ಆ ಟೈಮಲ್ಲಿ ಒಂದು ಫೋನ್ ಅವಾಗ ಹೊಸದಾಗಿ ಇಂಟ್ರೊಡ್ಯೂಸ್ ಆಗಿರೋದು ಫೋನುಗಳು, ಇಷ್ಟು ಉದ್ದ ಇತ್ತು ಫೋನುಗಳು.
ನನ್ನ ಹತ್ರ ಅವಾಗ ಯಾವುದೋ ಒಂದು ಫೋನ್ ಈ ನೆನಪು ಬರ್ತಿಲ್ಲ, ನೋಕಿಯಾನೋ ಯಾವುದೋ ಇತ್ತು. ಸರ್ ಫೋನ್ ಕೊಡಿ ಸರ್. ನನ್ನ ಫೋನ್ ಆವಾಗ ಇದು ಇಂಥ ಇದರಲ್ಲಿ ಫೋನ್ ಇಟ್ಕೊಳ್ಳೋದು, ಎಲ್ಲ ಒಂದು ಸೈಡಲ್ಲಿ ಇಟ್ಬಿಡ್ತೀವಿ. ಫೋನ್ ಕೊಡಿ ಸರ್. ಆಫೀಸರ್ ಯಾಕೆ 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 ಯೋಗೇಶನ್ ಫೋನ್ ಕೊಡಿ ಸರ್. ಯಾಕೆ ಸರ್ ಇದು ಮಾತಾಡಿದ್ರೆ ನಂಗೆ ನೆಮ್ಮದಿ ಇಲ್ಲ. ಅವಾಗ ನನ್ನ ವೈಫಿಗೆ ಫೋನ್ ಮಾಡಿ ಹೇಳಿದೆ, ನಾನು ಈ ಥರ ಒಂದು ಟ್ರೈನಿಂಗ್ ಹೋಗ್ತಾಯಿದ್ದೇನೆ, ಆ ಟ್ರೈನಿಂಗಲ್ಲಿ ಲೊಕೇಶನಲ್ಲಿ ಬಂದು ಟವರ್ ಸಿಗೋಲ್ಲ, 1-2 ತಿಂಗಳು ಆಗ್ಬೋದೇನೋ, ಅಲ್ಲಿ ತನಕ ನಾನು ಮಾತಾಡಿದ್ರೆ ನೀವು ವರಿ ಮಾಡಬೇಡ, ಟವರ್ ಇಲ್ಲ ಅಂತೇಳಿ ಫೋನ್ ಕಟ್ ಮಾಡೋದು. ಅಷ್ಟೇ ನನಗೆ ಗೊತ್ತಲ್ಲಿ ನಾನು ಅನ್ಕಾನ್ಷಿಯಸ್ ಆಗಿದ್ದೀನಿ. ಅಲ್ಲಿ ನಮ್ಮನ್ನ ಲಿಫ್ಟ್ ಮಾಡಿದ್ರು. ಲಾಸ್ಟಲ್ಲಿ ಎಚ್ಚರ ಆದಾಗ ಫಸ್ಟ್ ನನ್ನ ಟ್ರೂಪ್ಸ್ ಹೇಗಿದೆ ಅಂತ ಅಲ್ಲಿ ಗೊತ್ತಾಯಿತು. ನಮ್ಮನ್ನೆಲ್ಲ ಕರ್ಕೊಂಡು ಹೋದವನು ಸೂರ್ಯವಂಶಿ ಅಂತ, ಇಲ್ಲಿ ನನ್ನ ಜೊತೆ ಕಾಂಟ್ಯಾಕ್ಟ್ ಹೇಳಿದೆ. ಸೂರ್ಯವಂಶಿ ನಮ್ಮನ್ನೆಲ್ಲ ಶಿಫ್ಟ್ ಮಾಡಿದ್ರು. ಒಳ್ಳೆ ಹೈಟು ವೆಯ್ಟು ಪರ್ಸ್ನಾಲಿಟಿ ತುಂಬ ಚೆನ್ನಾಗಿದೆ ನೋಡೋಕ್ಕೆ, ನನ್ನಾಗೆ ಹೈಟು ಎಲ್ಲ ನೋಡೋಕೆ ಒಳ್ಳೆ ಸ್ಮಾರ್ಟ್ ಅವನೇ ಹೆಲ್ಪ್ ಮಾಡಿದ ನಮಗೆಲ್ಲ. ಆದರೆ ಸೂರ್ಯವಂಶಿ ಎಲ್ಲರಿಗೆ ಹೆಲ್ಪ್ ಮಾಡಿಬಿಟ್ಟು ಲಾಸ್ಟಲ್ಲಿ ಅವ್ನು ಟೆನ್ಷನಾಗಿ ಹೋಗಿದೆ. ಅವನ ಜೊತೆ ಡ್ರೈವರ್ ಇದೆ, ಅವ್ನು ಟೆನ್ಷನ್. ಇಬ್ಬರು ಒಂದು 5 ಮಿನಿಟ್ ನಾನು ನೀರು ಕುಡಿಸಿಂದ ನೀರು ಕುಡಿಯೋಕೆ ಅವ್ನು ಫುಲ್ಲು ಬಾಡಿಯಲ್ಲಿ ಬ್ಲಡ್, ಏನೋ ಬ್ಲಡ್, ಅವ್ರನ್ನೆಲ್ಲ ಲಿಫ್ಟ್ ಮಾಡ್ದಲ್ಲ ಅದಿರ್ಬೋದು. ಆದರೂ ಡ್ರೈವರ್ ಡೌಟ್ ಇಲ್ಲ, ಇಲ್ಲೆಲ್ಲೋ ಇದು ಮಾಡ್ತಿದ್ರೆ ವಾಪಸ್ ಮತ್ತೆ ಹಾಸ್ಪಿಟ್ಲ್. ಅಲ್ಲಿ ನೋಡಿದ್ರೆ ಅವನು ಒಳಗಿರೋದೆಲ್ಲವೂ ಪೀಸ್ ಆಗೋಗಿದೆ. ಒಂದು ಸ್ಪ್ಲಿಂಟ್ರ್ ಒಳಗೆ ಅವ್ನಿಗದು ಗೊತ್ತೇ ಆಗಿಲ್ಲ. ಅವ್ನು ನಮ್ಗೆ ಹೆಲ್ಪ್ ಮಾಡೋದ್ರಲ್ಲೇ ಇದ್ದ. ಹೈಯೆಸ್ಟ್ ಇಂಜುರಿ ಕಣ್ಣು ಕೈ ಓದೋನಲ್ಲ ಇವಂದು ಹೊಟ್ಟೆ ಒಳಗಿರೋದೆಲ್ಲ ಪಾರ್ಟು ಹೊರಗೆ ಪೀಸ್ ಆಗೋಗ್ಬಿಟ್ಟಿದೆ. ಅವ್ನು ಕಮ್ಮಿ ಅಂದರೆ 1 ಇಯರ್ ತನಕ ಅವನಿಗೆ ಟ್ರೀಟ್ಮೆಂಟ್ ಆಯಿತು ಮೇಡಮ್. 1 ಇಯರ್ ತನಕ ಫುಲ್ ಟ್ರೀಟ್ಮೆಂಟ್ ಆಯಿತು. 1 ಇಯರ್ ಆದಮೇಲೆ ಅವನು ಯಾವ ಸ್ಟೇಜಲ್ಲಿದ್ದ ಅಂದರೆ ಅವನು ಯಾರ ಹತ್ರ ಮಾತಾಡೋಕೆ ರೆಡಿ ಇಲ್ಲ. ನಾನು ಡೈಲಿ ಹೋಗೋದು, ಕುಂಟ್ಕೊಂಡಿಗೆ ಹೇಳ್ಕೊಂಡು ಹೋಗೋದು, ಮಾತಾಡ್ದೆ ಮನೇಲಿ. ವೈಫ್ ಹತ್ರ ಮಾತಾಡಲ್ಲ, ಯಾರ ಹತ್ರ, ಅವ್ರ ಅಕ್ಕ ಹತ್ರ ಮಾತ್ರ. ಅವ್ರ ಅಕ್ಕನ ಹತ್ರ ನಾನು ಮಾತಾಡಿ ಮತ್ತೆ ಒಂದು ಧೈರ್ಯ ಕೊಟ್ಟು ಅವನ ಜೊತೆ ನಾನು 3 ಮಂತ್ಸ್ ಅವ್ನಿಗೆ ಡೈಲಿ ಮೋಟಿವೇಟ್ ಮಾಡಿ ಅಲ್ಲಿಂದ ನಾನು ವಾಪಸ್ ನಾನು ಬದುಕ್ತೀನಿ ಅನ್ನೋ ಒಂದು ನಂಬಿಕೆ ಬಂತು. ಆ ಥರ ಈ ಇನ್ಸಿಡೆಂಟು ಕೂಡ ಮರೆಯೋಕ್ಕಲ್ಲ. ಈ 2 ಇನ್ಸಿಡೆಂಟು ತುಂಬ ಬೇಜಾರಾಗುತ್ತೆ, ತುಂಬ ಖುಷಿನೂ ಆಗುತ್ತೆ. ಯಾಕೆಂದರೆ ಆ ಟೈಮಲ್ಲಿ ನನಗೆ ಹೆಲ್ಪ್ ಮಾಡಿದ್ರು ನಮ್ಮ ಆರ್ಮಿಯವರು. ಆ ಊಟ ಎಲ್ಲ ಮಾಡಿಸೋದು ನೆನೆಸಿದ್ರೆ ರಿಯಲಿ ಎಮೋಷನ್ ಆಗ್ತೀವಿ ಮೇಡಮ್. ನಾನಂತ ಹತ್ಬಿಟ್ಟೆ ಊಟ ಮಾಡಿಸಿ ಸರಿ, ನಾನು ಅಳೋದು ಲಾಜಿಕ್, ಓಕೆ. ಅವನು ಯಾಕತ್ತ ಅಂತ ನನಗೆ, ನೀನು ಯಾಕಪ್ಪ ಅಳ್ತಿದ್ಯಾ ಅಂತ. ಸರ್ ನಿಮ್ಮಂಥ ಇನ್ಸ್ಟ್ರಕ್ಟ್ರು ಸರ್, ನೀವು ನಮಗೆಲ್ಲ ಕಲಿಸಿರೋರು ಅಂತ. ಅವ್ನಿಗೆ ಅದೊಂಥರ ಎಮೋಷನ್. ಈ ಎಮೋಷನ್ಸ್ ಇಂಥವೆಲ್ಲ ಬಂದು ಆರ್ಮಿಲಿ ಸಿಗುತ್ತೆ ಸರ್. ಎಮೋಷನ್ಸ್ ಇರ್ಬೋದು, ಕೋಪ ಇರ್ಬೋದು. ಈ ಪಲಗಾಮ್ ಅಟ್ಯಾಕ್ ಎಲ್ಲ ಆಯ್ತಲ್ವಾ, ಇಲ್ಲಿ ಪ್ರೆಸೆಂಟ್ ಅಲ್ಲಿರೋ ಆರ್ಮಿಯವರು ನೀವು ನಾರ್ಮಲ್ ಯೋಚನೆ, ಅಲ್ಲಿ ಯಾರು ತಲುಪಿರ್ತಾರೋ ಅವ್ರಿಗೆ ಇಡೀ ವಿಲೇಜನ್ನೇ ಸುಟ್ಟಾಕ್ಬಿಡ್ಬೇಕು, ಅಷ್ಟು ಕೋಪ ಇರುತ್ತೆ. ಬಟ್ ಆರ್ಮಿಯವರು ಆ ಒಂದು ಆರ್ಡ್ರಿಗಾಗಿ ವೆಯ್ಟ್ ಮಾಡ್ತಾರೆ. ಈಗೇನು ಸುಮ್ಮನೆ ಇದ್ದಾರಾ, ಅದ್ರದ್ದು ರಿವೆಂಜೇ ತೆಗಿತಾ ಇರೋದು. ಇಷ್ಟು ದುಡ್ಡು ಅಟ್ಯಾಕ್ ಮಾಡ್ತಿದ್ದಾರಲ್ಲ, ಇದೆಲ್ಲ ರಿವೆಂಜೇ. ಯಾರನ್ನೇ ಸರ್ ಈಗ ನೋಡಿ, ಒಂದು ಪಲಗಾಮ್ ಅಟ್ಯಾಕ್ ಆಯ್ತಲ್ಲ, ಇಂಪಾರ್ಟೆಂಟ್ ಅಲ್ಲ. ಆ ಜಾಗದಲ್ಲಿ, ಆ ಫ್ಯಾಮಿಲಿ ಜಾಗದಲ್ಲಿ ನೀವು ಯೋಚನೆ ಮಾಡಿ, ನೀವು ಹೋಗಿದ್ರೆ ನಿಮ್ಮ ಹೆಂಡ್ತಿನ ಕರ್ಕೊಂಡು ಹೋಗಿದ್ರೆ, ನಿಮ್ಮ ಹೆಂಡ್ತಿನ ಸೈಡಲ್ಲಿ ಮಾಡಿ, ನಿಮ್ಮ ಹೆಂಡ್ತಿನ ಮುಂದೆ ನಿಮ್ಮ ಪ್ಯಾಂಟ್ ಬಿಚ್ಚಿ ಶೂಟ್ ಮಾಡಿಸಿದ್ರು ಅಂದರೆ ಆ ಸ್ಟೇಜ್ ಯೋಚನೆ ಮಾಡಿ. ನಿಮಗೆ ಅಲ್ಲೊಂದು ಮಗು ಇದೆ, ಒಂದು ಕರೆಕ್ಟಾ? ಯಾವುದೋ ಊರಲ್ಲಿ ಬಂದು ಆ ತಾಯಿ, ನಾನಂತೂ ಸತ್ತೋದೆ ಆ ಪ್ಲೇಸ್ ಯೋಚನೆ ಮಾಡಿ. ಅವರಿಬ್ಬರು ಸ್ಟೇಜ್ ಯಾವುದೋ ವಿಲೇಜಲ್ಲಿ, ಅವರು ಏನು ಎಮೋಷನ್, ಅವ್ರದ್ದು ಏನು ಪ್ರಾಬ್ಲಮ್. ಇಂಥ ನೋಡ್ದಿರೋಂಥ ಟೆರರಿಸ್ಟ್ ಇಂಥವ್ರ ಬಗ್ಗೆ ಶಾಂತಿ ಮಾತಾಡೋದನ್ನ ಫಸ್ಟ್ ಹೊಡಿಬೇಕು ಅನಿಸುತ್ತೆ. ಇಂಥವ್ರನ್ನೆಲ್ಲ ಮುಂದೆ ಶೂಟ್ ಆ್ಯಂಡ್ ಕಿಲ್ ಅಷ್ಟೇ, ಇನ್ನೇನು ಯೋಚನೆ ಮಾಡಬಾರ್ದು. ಕೊನೆಯದಾಗಿ ಈ ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ಈ ಒಂದು ಯುದ್ಧದ ಇದರಲ್ಲಿದ್ದೀವಿ ನಾವು, ಭಾರತ ಪಾಕಿಸ್ತಾನ ಯುದ್ಧದ ಈ ಒಂದು ಸಂದರ್ಭದಲ್ಲಿ ಏನು ಹೇಳ್ತೀರಾ ಸರ್? ನಾನು ಒಂದೇ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಮನುಷ್ಯನ ಲೈಫು ಒಂದೇ ಸಲ ಸಿಗೋದು. ನಾನು ಪ್ರತಿ ಸಲ ಹೇಳೋದು ಅದೇ, ಲೈಫ್ ಟೈಮಲ್ಲಿ ನಮಗೆ ಮನುಷ್ಯನಾಗಿ ಹುಟ್ಟೋದು ಒಂದೇ ಸಲ. ಎಷ್ಟು ದಿನ ಬದುಕ್ತೀವಿ, ಎಷ್ಟು ದಿನ ಇರ್ತೀವಿ ಗೊತ್ತಿಲ್ಲ. ಇರೋ ತನಕ ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ, ನಿಮಗಾಗಿ ಧೈರ್ಯವಾಗಿ ಬದುಕಿ. ನಾವು ಮರೆದಾಗೆ ಬದುಕಬೇಡಿ. ಇರೋ ತನಕ ಲೈಫ್ ಇರೋದು ಒಂದು ಸಲ. ನಿಮ್ಮ ಸಾವು ಇವತ್ತು ಬರ್ಬೋದು, ನಾಳೆ ಬರ್ಬೋದು. ಇವತ್ತು ನಾನು ಮಾತಾಡೋ ನಾಳೆ ಇರ್ಬೋದೋ ಇಲ್ಲೋ ಗೊತ್ತಿಲ್ಲ. ಯಾಕೆ ಯಾರಿಗೋ ಎದುರುಕೊಂಡು ಯಾವನು ಚಮಚ ಇಟ್ಕೊಂಡಿರಿ ಯಾಕೆ ಬದುಕ್ತೀರಾ? ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಬದುಕಿ, ದೇಶಕ್ಕಾಗಿ ಬದುಕಿ. ಇದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್. ಸೊ ಇನ್ನೊಂದು 2 ವರ್ಷದ ನಂತರ ಮತ್ತೆ ನಮ್ಮ ಟಿ ವಿ ವಿಕ್ರಮಕ್ಕೆ ಬಂದಿದ್ದೀರಾ. ನಮ್ಮ ಕಾರ್ಯಕ್ರಮಗಳನ್ನೆಲ್ಲ ನೋಡ್ತಾ ಇರ್ತೀರಾ. ಏನು ಅನಿಸುತ್ತೆ ಸರ್ ಟಿ ವಿ ವಿಕ್ರಮದ ಬಗ್ಗೆ? ತುಂಬ ಖುಷಿಯಾಗುತ್ತೆ ಮೇಡಮ್. ಸಾಮಾಜಿಕ ಕಳಕಳಿ ಏನು ಬೇಕು, ಇದು ಈ ನಮ್ಮ ದೇಶಕ್ಕೆ ಏನು ಬೇಕು ಅದ್ರ ಬಗ್ಗೆ ಎಲ್ಲ ಮಾತಾಡ್ತಿದ್ದೀರಾ. ತುಂಬ ಈಗಿನ ಜನರನ್ನ, ಯುವಕರನ್ನ, ಎಸ್ಪೆಷಲಿ ಯುವಕರನ್ನ ಎಬ್ಬಿಸ್ತಿದ್ದಾರೆ. ಯಾಕಂದರೆ ಯುವಕರನ್ನೇ ಎಬ್ಬಿಸ್ಬೇಕು, ಅವರೇ ಮುಂದಿನ ನಮ್ಮ ದೇಶದ ಭವಿಷ್ಯ. ತುಂಬ ಖುಷಿಯಾಗುತ್ತೆ. ನೀವು ಇದೇ ಥರನೇ ಮಾತಾಡಿ, ಇರೋದನ್ನ ದೇಶದ ಬಗ್ಗೆ ಮಾತಾಡಿ, ಈಗಿನ ಜನರ ಚೇಂಜ್ ಆಗಲಿ, ಅವ್ರಿಗೆ ಸಾಮಾಜಿಕ ಕಳಕಳಿ ಬರಲಿ.
ದೇಶ ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತೀರಾ. ಇನ್ನು ಬೆಳೆಸ್ಕೊಳ್ಳಿ. TV ವಿಕ್ರಮ ಚಾನಲ್ಗೆ ನಾನು ಯಾವತ್ತೂ ಸದಾ ಚಿರಋಣಿ. ತುಂಬ ಒಳ್ಳೊಳ್ಳೆ ಸಬ್ಜೆಕ್ಟ್ ತೊಗೊಂಡು ಬರ್ತೀರಾ, ಒಳ್ಳೇದ್ರ ಬಗ್ಗೆ ಮಾತಾಡ್ತೀರಾ. ಸೈನಿಕನಿಗೆ ಚಾನ್ಸ್ ಕೊಟ್ಟಿದ್ದೀರಾ. ತುಂಬ ಕಮ್ಮಿ ಜನರು ಸೈನಿಕರನ್ನ ಅರ್ಥ ಮಾಡಿಕೊಂಡು ಸೈನಿಕರ ಬಗ್ಗೆ ಬಂದು ನಾವು ಕೆಲವು ಎಮೋಷನ್ ಮಾತಾಡ್ತೀವಿ, ಕೆಲವು ಕೋಪದಲ್ಲಿ ಮಾತಾಡ್ತೀವಿ. ಅದು ಸುಮ್ಮನೆ ಮಾತಾಡಲ್ಲ, ಅದು ನಿಜವಾದ ನಮ್ಮ ಅನುಭವಗಳು. ನಮ್ಗೆ ತುಂಬ ಫೀಲ್ ಆಗುತ್ತೆ. ನಮ್ಮ ದೇಶ, ನಾವು ನೋಡಿರೋ ದೇಶ ಬೇರೆ, ಇಲ್ಲಿ ಬಂದಾಗ ಸೈನ್ಯ ಬಿಟ್ಟು ಬಂದಾಗ ಇಲ್ಲಿ ಕಾಣುವಾಗ ತುಂಬ ಕೋಪನೇ ಬರುತ್ತೆ. ಅದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಿಮಗೆ ನಾನೇನಾದರೂ ಮಾತಾಡೋದು ನಿಮಗೆ ನೋವು ತಂದಿದ್ರೆ ಅದರಲ್ಲಿ ತಪ್ಪಿಲ್ಲ, ನೀವು ಮಾಡ್ತಾ ಇರೋದು ತಪ್ಪು. ಅದೇ ನಾನು ಹೇಳ್ತಾ ಇರೋದು. ನಾನು ತಪ್ಪು ಮಾಡಿದ್ರೆ ಅದು ನಾನು ಸುಧಾರಿಸ್ಕೊಳ್ತೀನಿ, ನೀವು ನಿಮ್ಮ ತಪ್ಪನ್ನ ಸುಧಾರಿಸ್ಕೊಳ್ಳಿ. ಥ್ಯಾಂಕ್ ಯು. ಜೈ ಹಿಂದ್ ಸರ್. ಇಷ್ಟು ಹೊತ್ತು ನಿಮ್ಮ ಒಂದು ಸಮಯವನ್ನು ನಮಗೆ ಕೊಟ್ಟು ನಮಗೆ ಇಷ್ಟೊಂದು ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ಆ್ಯಂಡ್ ಅದಕ್ಕಿಂತ ಮುಖ್ಯವಾಗಿ ನಾವಿವತ್ತು ಖುಷಿಯಾಗಿರೋದಕ್ಕೆ, ನಾವಿವತ್ತು ಇಷ್ಟು ಸಂತೋಷವಾಗಿರೋದಕ್ಕೆ, ನಾವಿಷ್ಟು ಸೇಫ್ ಆಗಿರೋದಕ್ಕೆ ನೀವು ಕೂಡ ಕಾರಣಕರ್ತರು. ಹಾಗಾಗಿ ಥ್ಯಾಂಕ್ ಯು ಸೋ ಮಚ್ ಸರ್. ಜೈ ಹಿಂದ್. ಜೈ ಹಿಂದ್. ಸೊ ನೋಡಿದ್ರಲ್ವಾ ವೀಕ್ಷಕರೇ, ಯೋಗೀಶ್ ಪೂವೈ ಅವರ ಮಾತುಗಳು. ನಾನು ಕೂಡ ಯಾವಾಗಲೂ ಒಂದೇ ಮಾತನ್ನು ಹೇಳುವಂಥದ್ದು, ಲವ್ ದ ಕಂಟ್ರಿ ಯು ಲಿವ್ ಇನ್ ಆರ್ ಲಿವ್ ಇನ್ ದ ಕಂಟ್ರಿ ಯು ಲವ್. ಒಂದೋ ಬದುಕ್ತಾ ಇರುವಂತಹ ದೇಶವನ್ನ ಪ್ರೀತಿ ಮಾಡಿ, ಇಲ್ಲ ಅಂದ್ರೆ ಪ್ರೀತಿಸುವಂತಹ ದೇಶಕ್ಕೆ ಹೋಗ್ತಾ ಇರಿ ಅಷ್ಟೇ. ಸೊ ಈ ಒಂದು ಸಂದರ್ಭದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ನಾವು ಸೈನಿಕರ ಜೊತೆಗೆ ನಿಲ್ಲೋಣ, ದೇಶದ ಜೊತೆಗೆ ನಿಲ್ಲೋಣ. ಸರ್ಕಾರ ಏನು ಸ್ಟೆಪ್ಸ್ ತಗೊಳ್ತಾ ಇದೆ, ಏನು ಹೆಜ್ಜೆಯನ್ನ ಇಡ್ತಾ ಇದೆ, ಅವುಗಳ ಜೊತೆಗೆ ನಿಲ್ಲೋಣ, ಸಪೋರ್ಟ್ ಮಾಡೋಣ. ಆ್ಯಂಡ್ ಪ್ರತಿದಿನ ನಮ್ಮ ಸೈನಿಕರಿಗಾಗಿ ನಾವು ಪ್ರಾರ್ಥನೆಯನ್ನ ಮಾಡೋಣ. ನಮಸ್ಕಾರ. ಜೈ ಹಿಂದ್. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.